ನೆನಪಾಗದೆ ಹ್ಮ್ ಕೋಲ್ಡ್ ಅಂದಿದ ತಕ್ಷಣ ನೆನಪಾಗದೆ ಸ್ಯಾರಡಾನ್ ಆಗಿರ್ಬೋದು, ಇನ್ನೊಂದ್ ಆಗಿರ್ಬೋದು. ಬಟ್ ಇದಾದ್ರೆ ಇನ್ನೊಂದ್ ಏನಾಗತ್ತೆ ಅಂದ್ರೆ, ಇವಾಗ ಈ ಬುಕ್ ಮಾಡಿದಾಗ ಎಷ್ಟು ಹೆಲ್ಪ್ ಆಗತ್ತೆ ಅಂದ್ರೆ ಜನಕ್ಕೆ, ಕೋಲ್ಡ್ ಅಂದ ತಕ್ಷಣ ಓ ನಮ್ ಆಯುಷ್ ಮಂಡಲಂ ಬುಕ್ ತೆಗ್ದು ಯಾವ್ದ್ ರೆಮಿಡಿ ನಾನ್ ಜಲ್ದಿ ಮಾಡ್ಕೋಬಹುದು, ಯಾವ್ದ್ ಮಾಡ್ಕೊಂಡ್ರೆ ನಂಗೆ ಇಮಿಡಿಯೇಟ್ ಆಗಿ ಯಾಕಂದ್ರೆ ಈಗ ನಾವು ಒಂದೊಂದು ಕ್ಲಾಸ್ ಮಾಡಿದಾಗ ಒಂದೊಂದ್ ನೋಟ್ಸ್ ಒಂದೊಂದ್ ಕಡೆ ಇರುತ್ತೆ. ಆದ್ರೆ ನಾವು ನಾವು ಈಗ ನೀವು ಪ್ರೋಟೋಕಾಲ್ಸ್ ನೀವು ಪ್ರಿಂಟ್ ಮಾಡಿರೋದಾದ್ರೆ ಅದಾದ್ರೆ ಹೇಗಾಗತ್ತೆ ಅಂದ್ರೆ ಒಂಥರ ಫಸ್ಟ್ ಏಡ್ ಕಿಟ್ ಇದ್ದಂಗೆ ಆಗತ್ತೆ. ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು ಏನು ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು ಸರ್. ಅದು ಸೊ ರೆಫರೆನ್ಸ್ ಇರುತ್ತೆ. ಯಾಕಂದ್ರೆ ಇವಾಗ ಎಲ್ಲರೂ ಡ್ರಗ್ಲೆಸ್ ರೆಮಿಡಿ ಅಂತ ನೀವ್ ಏನ್ ಹೇಳ್ತೀರಾ, ಎಲ್ಲರೂ ಅದಕ್ಕೆ ಫಾಲೋ ಆಗ್ತಾ ಇದಾರೆ. ಈಗ ತುಂಬಾ ಜನ ಇದಾರೆ, ಇಲ್ಲ ಎಮರ್ಜೆನ್ಸಿ ಟೈಮ್ ಅಲ್ಲಿ ಪ್ರತಿಯೊಬ್ರು ಅಲೋಪತಿಗೆ ಹೋಗ್ತಾರೆ, ಇಲ್ಲ ಅಲ್ಲ. ಬಟ್ ಆದ್ರೆ ಕೆಲವುದಕ್ಕೆ ಅಲೋಪತಿಗೆ ಹೋಗ್ದಂಗೆನೆ ಇದ್ರಲ್ಲೇ ಇದೆ, ನಮ್ ಕೈಗಳಲ್ಲೇ ಇದೆ, ನಮ್ ಮನೆಗಳಲ್ಲೇ ಇದೆ, ನಾವ್ ತಿನ್ನೋ ಆಹಾರದಲ್ಲಿದೆ, ಅಥವಾ ನಮ್ ಕೈ ಪ್ರೆಷರ್ ಮಾಡ್ಕೊಳ್ಳೋದ್ರಲ್ಲಿದೆ, ಅಥವಾ ಮುದ್ರ ಹಿಡಿಯೋದ್ರಲ್ಲಿದೆ. ಪ್ರತಿಯೊಂದು ಹಾಗೆ ಇದೆ. ಬಟ್ ಅದು ಎಷ್ಟೋ ಜನಕ್ಕೆ ತಿಳಿದೇ ಇಲ್ಲ. ಯಾಕಂದ್ರೆ ಇದು ಫಾಸ್ಟ್ ಟ್ರ್ಯಾಕ್ ಲೈಫ್ ಆಗಿರೋದ್ರಿಂದ ಎಲ್ಲಾರ್ಗೂ ಫಾಸ್ಟ್ ಆಗಿ ಬೇಕು ಅಂತ ಇದ್ ಮಾಡ್ತಾರೆ. ಇದು ಸ್ಲೋ ಆದ್ರೂ ಪರ್ಮನೆಂಟ್ ರೆಮಿಡಿ ಏನೋ ತರ ಇದಿರತ್ತೆ ಅಂತ ನಾನು ಅನ್ಕೊಂಡಿದೀನಿ. ಎಲ್ರಿಗೂ ಇದರಿಂದ ತುಂಬಾನೇ ಉಪಯೋಗ ಆಗತ್ತೆ. ಎಲ್ರೂ ಇದನ್ನ ತಗೊಂಡು ತುಂಬಾನೇ ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಆರೋಗ್ಯಕ್ಕಿಂತ ಒಳ್ಳೇದು ದೊಡ್ಡದು ಯಾವ್ದು ಇಲ್ಲ. ಅದನ್ನ ನಾವು ಇಲ್ಲಿ ಬುಕ್ ಅಲ್ಲಿ ಪ್ರಿಂಟ್ ಮಾಡಿರೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಸರ್. ಅಲ್ಲ, ಇನ್ನೊಂದಂದ್ರೆ ನಿಮ್ ಮುದ್ರೆಗಳು ನಮ್ಗೆ ಗೂಗಲ್ ಕೂಡ ಸಿಕ್ಕಿಲ್ಲ, ನೀವೇ ಕೊಟ್ಟಿದ್ದು. ಆಮೇಲೆ ಪರ್ಟಿಕ್ಯುಲರ್ ನೀವ್ ಅದನ್ನ ಚಿತ್ರ ಕಳಿಸ್ಕೊಳ್ಳೆ ನಮ್ಗೆ ಗೊತ್ತಾಗಿರೋದು. ಹಾಗಾಗಿ ತುಂಬಾ ಥ್ಯಾಂಕ್ಸ್ ಮೇಡಮ್, ನೀವು ಮುದ್ರೆಗಳನ್ನ ಹೇಳಿಕೊಟ್ಟಿದ್ದಕ್ಕೆ ಅದರಲ್ಲಿ. ಥ್ಯಾಂಕ್ ಯು. ಓಕೆ, ಸ್ಟಾರ್ಟ್ ಮಾಡುವ. ಒಂದು 500 ಜನರ ಮೇಲೆ ಅದ ಅನ್ಕೋತೀನಿ. 1000 ಜನರ ಅಟ್ಲೀಸ್ಟ್ ಆ್ಯಡ್ ಆಗ್ಬೋದು ಇದರಲ್ಲಿ. ತುಂಬಾ ಜನ ಗೊತ್ತೇ ಇರಲ್ಲ, ಬರೀ ನಮಗೆ ಕಾಲ್ ಹಚ್ಚಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ರೆಕಾರ್ಡಿಂಗ್ ಅಂತೂ ನಾನು ನೋಡ್ತೇನೆ, ಕೊಡಬೇಕಾಗಿಲ್ಲ ಅಂತೇಳಿ. ಯಾಕಂದ್ರೆ ರೆಕಾರ್ಡಿಂಗ್ ಕೊಟ್ಟರೆ ಏನಾಗುತ್ತೆ, ಲೈವ್ ಅಲ್ಲಿರೋ ಎನರ್ಜಿ ಅಷ್ಟು ಸಿಗಲ್ಲ ನಮಗೆ. ಈಗ ಎಷ್ಟು ಜನ ನೋಡ್ತಾರೆ, ನಾನು ರೇಷನ್ ನೋಡ್ತಿರ್ತೇನೆ, 1 ಅವರ್ ವಿಡಿಯೋದಲ್ಲಿ ನೋಡಿರೋ 30 ಮಿನಿಟ್ಸ್ ಅಷ್ಟೇ. ಸೊ ಇನ್ನು 60 ಮಿನಿಟ್ಸ್ ನೋಡ್ಲಿಕ್ಕಾಗಲ್ಲ. ಲೈವ್ ಇದ್ದಾಗ ನಿಮಗೆ ಎಷ್ಟು 3 ತಾಸು ಕುಂತು ಕೂಡ ನೋಡ್ಬೋದು. ಈಗ ಈಶಾನ್ಯ ಅವ್ರದ್ದು ಕ್ಲಾಸ್ ನೋಡ್ತಿರ್ತೀರಿ ನೀವು, ಯಾಕಂದ್ರೆ ಎನರ್ಜಿ ನಿಮಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ. ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಟ್ಟಾಗ ಆ ಎನರ್ಜಿ ಎಷ್ಟು ಎಕ್ಸ್ಚೇಂಜ್ ಗೊತ್ತಿಲ್ಲ, ಬಟ್ ಲೈವ್ ಅಲ್ಲಿ ಅಂತೂ ನಿಮಗೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿರುವಾಗ ನಿಮ್ಗೆ ಎಷ್ಟೊತ್ತು ಕುಂತು ಕೂಡ ನೋಡ್ಬೋದು. 4 ತಾಸು ತೊಗೊಂಡಿದ್ದಾರೆ ಮೊನ್ನೆ ಒಂದ್ಸಲಿ ಈಶಾನ್ಯ ಅವರು, ಕುವೆಂಪು ಅವ್ರ ಮೊಮ್ಮಗಳು. ತುಂಬಾ ಚೆನ್ನಾಗಿತ್ತು ಕ್ಲಾಸು. ಇದು ಶಮನಿಸಮ್. ಹಾಗಾಗಿ ಕ್ಲಾಸ್ ಸ್ಟಾರ್ಟ್ ಮಾಡುವ. ಎಲ್ರಿಗೂ ನಮಸ್ತೆ. ನಿನ್ನೆ ಕ್ಲಾಸಲ್ಲಿ ಎಲ್ಲರೂ ನಾವು PPT ನೋಡ್ತಾ ಇದ್ವಿ. ಸುಮಾರು ಜನ PPT ನೀಟಾಗಿ ಅಬ್ಸರ್ವ್ ಮಾಡಿದ್ದೀರಾ. ಅದು ನನಗೆ ಕೇಳಿ ಖುಷಿ ಆಯ್ತು. ನೀವುಗಳ ತಪ್ಪಿಡಿ ಕಂಡು ಹಿಡಿದನ್ನು ನೋಡಿ ಸರ್ ಹೇಳ್ತಾ ಇದ್ರು, ಸರ್ ನೋಡಿ ಎಲ್ಲರೂ ಎಷ್ಟು ಇನ್ವಾಲ್ವ್ಮೆಂಟ್ ಅಂತ ನೋಡಿದ್ದಾರೆ ಅಂತ. ಈ ಒಂದು PPT ಇರೋ ಮಿಸ್ಟೇಕ್ಸ್ ಅನ್ನ ನೋಡೋ ಲೆವೆಲ್ಗೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಇರೋ ಇಂಟ್ರೆಸ್ಟ್ ಅಲ್ಲಿ ಕಾಣಿಸ್ತಿದೆ. ಓಕೆನಾ? ನಿನ್ನೆ ಒಂದು ಪ್ರೆಸೆಂಟ್ ಮಾಡಿರೋದು ಅದು ಹಳೆ PPT ಆಗಿರೋದ್ರಿಂದ ಅದ್ರಲ್ಲಿ ಒಂಚೂರು ಕರೆಕ್ಷನ್ಸ್ ಇದೆ. ಓಕೆನಾ? ಇವಾಗ ನಾನು ತೋರಿಸೋ ಫೈಲಲ್ಲೂ ಸಹ ಕರೆಕ್ಷನ್ಸ್ ಇದೆ. ಇನ್ನು ಕಂಪ್ಲೀಟ್ ಆಗಿ ಹೋಗಿಲ್ಲ, ಪ್ರೂಫ್ ರೀಡಿಂಗಿಗೆ ಹೋಗಿದೆ. ಒಂದ್ಸ ಅದು ಬಂದ ಮೇಲೆ ಒಂದ್ಬಿಟ್ಟು 10 ಸರಿ ಚೆಕ್ ಮಾಡಿಬಿಟ್ಟೆ ಪ್ರಿಂಟಿಂಗ್ ಮಾಡಿಸೋದು. ಓಕೆನಾ? ನೀವು ಕರೆಕ್ಷನ್ಗಳ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಇವತ್ತು ನಾವು ನೋಡಕ್ ಹೋಗ್ತಿರೋದು, ನಿನ್ನೆ ಒಂದು ಸ್ಯಾಂಪಲ್ಸ್ ಅನ್ನ ನೋಡಿದ್ವಿ. ಇವತ್ತು ಆಕ್ಚುಯಲ್ ಒಂದು ಪ್ರೋಟೋಕಾಲ್ ಮೇಲೆ ನಿನ್ನೆ ತೋರಿಸಿದ್ನಲ್ವಾ, ಅದ್ರದ್ದು ಆಕ್ಚುಯಲ್ ಲುಕ್ ಇವತ್ತು ತೋರಿಸ್ತೀನಿ ನೋಡಿ. ಸೆಕೆಂಡು, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಎಲ್ರಿಗೂ. ಕಾಣಿಸ್ತಿದ್ಯಾ? ಬೇಡ, ಕ್ಲೋಸ್ ಮಾಡಿ. ಎಸ್, ಈ ಸ್ಕ್ರೀನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ, ಕಲರ್ ಥೆರಪಿ, ಅಕ್ಯುಪ್ರೆಷರ್, CD ಥೆರಪಿ. ಅದೇ ತರನೇ ಇಲ್ಲಿ ಎವ್ರಿ ಪ್ರೋಟೋಕಾಲ್ಸ್ ಬರ್ತಾ ಹೋಗುತ್ತೆ. ಇದೇ ತರ ಇರೋದು 15 ಮಿನಿಮಮ್ 15 ಅರೌಂಡ್ ಇದೆ ಆಲ್ಮೋಸ್ಟ್ ಪ್ರೋಟೋಕಾಲ್ಸ್ ಈ ಬುಕ್ ಅಲ್ಲಿ ಬರ್ತಾ ಇರೋದು. ಕೇಳಿದ್ವಿ ಯಾವ್ಯಾವ ತರ ಬರುತ್ತೆ ಸರ್, ಗ್ಯಾಸ್ಟ್ರಿಕ್ ಇದೆಯಾ, ಗ್ರೂಪ್ ಅಲ್ಲೆಲ್ಲ ಕೇಳ್ತಿದ್ದಾರೆ. ಕಿಡ್ನಿ ಡಿಸೀಸಸ್ಗೆ ಪ್ರೋಟೋಕಾಲ್ ಕೊಡ್ತೀರಾ, ಗ್ಯಾಸ್ಟ್ರಿಕ್ ಕೊಡ್ತೀರಾ ಅಂತ. ಇದರಲ್ಲಿ ಆಲ್ಮೋಸ್ಟ್ ಮೇಜರ್ ಆಗಿ ನಾವು ನೋಡ್ತಕ್ಕಂಥ ಮೇಜರ್ ಡಿಸೀಸಸ್ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಇದ್ರಲ್ಲಿ ಕವರ್ ಮಾಡಿದೀವಿ. ಒಂದ್ 2-3 ಗ್ಲ್ಯಾನ್ಸ್ ನೀವು ನೋಡ್ಬೋದು ಅಂತಂದ್ರೆ, ಒಂದ್ ಸೆಕೆಂಡು, ಅಸಿಡಿಟಿಗಿದೆ, ಗ್ಯಾಸ್ಟ್ರಿಕ್ಕಿಗಿದೆ, ಆಮೇಲೆ ನೆಕ್ಸ್ಟ್ ಫ್ಯಾಟಿಗಿದೆ, ಮತ್ತೆ ತಲೆನೋವಿಗಿದೆ, ಮೈಗ್ರೇನಿಗಿದೆ. ಆಲ್ಮೋಸ್ಟ್ ಒಂದು ಮೇಜರ್ ಆಗಿ ನಾವು ನೋಡುವಂತ ಒಂದು 50 ಡಿಸೀಸಸ್ ಬಗ್ಗೆನೇ ಕವರ್ ಮಾಡಿಬಿಟ್ಟು ಇದನ್ನ ನಾವು ರೆಡಿ ಮಾಡಿರೋದ್ರಿಂದ ಎಲ್ಲರಿಗೂ ಬರುವಂತ ಕಾಮನ್ ಡಿಸೀಸಸ್ ಎಲ್ಲ ಕವರ್ ಆಗಿದೆ ಇದರಲ್ಲಿ. ಸರಿನಾ? ಈಗ ಇದನ್ನ ನಾವೆಲ್ಲರೂ ನಿನ್ನೆ ನೋಡಿದೀವಿ, ಮತ್ತು ಇದನ್ನ ನೋಡಿದ್ರೆ ಎಲ್ರಿಗೂ ಬೋರ್ ಆಗ್ಬೋದೇನೋ. ಹಿಂಗಾಗಿ ಮತ್ತೆ ಏನ್ ಬರುತ್ತೆ ಬುಕ್ ಅಲ್ಲಿ ಪ್ರೋಟೋಕಾಲ್ಸ್ ಬಿಟ್ರೆ ಅಂತ ಸುಮಾರು ಜನ ಪ್ರಶ್ನೆ ಇರುತ್ತೆ. ಅದಕ್ಕಾಗಿ ಒಂದ್ ಸೆಕೆಂಡು, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ.
ಇಲ್ಲಿ ನೋಡಿ, ಕಲರ್ ಥೆರಪಿ. ಕಲರ್ ಥೆರಪಿಯಲ್ಲಿ ನಾವು ತತ್ವಗಳನ್ನ ಕಲ್ತಿದ್ದೀವಿ. ಆಕಾಶ ತತ್ವ, ಭೂತತ್ವ, ಜಲತತ್ವ ಅಂತೆಲ್ಲ ನಾವು ತತ್ವಗಳನ್ನ ಕಲ್ತಿದ್ದೀವಿ. ಬಟ್ ಆ ತತ್ವಗಳು ಹೆಂಗ್ ವರ್ಕ್ ಆಗುತ್ತೆ, ವಿತ್ ಯಾವ ಫಿಂಗರ್, ಒಂದೊಂದು ತತ್ವಕ್ಕೆ ಒಂದೊಂದು ಫಿಂಗರ್ಸ್ ಇದೆ. ಇದಿನ್ನೂ ಕೆಲಸ ನಡೀತಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದನ್ನು. ಹಿಂಗಾಗಿ ಫಿಂಗರ್ಗಳ ಮಿಸ್ಟೇಕ್ ಇದ್ರೆ ಅದನ್ನ ಇಗ್ನೋರ್ ಮಾಡ್ಬೋದು. ಓಕೆನಾ? ಈ ರೀತಿ ಎಷ್ಟಾಗುತ್ತೆ ಅಷ್ಟು ಕಾಮನ್ ಫ್ಯಾಕ್ಟರ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಈಸಿಯಾಗಿ ಅರ್ಥ ಆಗೋ ಥರ ಇಮೇಜಸ್ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಏன்னா ಇದು ನಿಮ್ಮ ಕೈಯಲ್ಲಿ ಸೇರಕ್ಕಿಂತ ಮುಂಚೆ ಒಂದ್ ಬಿಟ್ 10 ಸರಿ ಕರೆಕ್ಷನ್ಸ್ ಆಗ್ಬಿಟ್ಟೆ ಫೈನಲ್ ಕಾಪಿ ನಿಮ್ ಕೈಗೆ ಸಿಗೋದು. ಓಕೆನಾ? ಸೆಕೆಂಡು ಎನೋಟೇಷನ್ಸ್ ಆಫ್ ಮಾಡ್ಬಿಡ್ತೀನಿ. ಆಫ್. ಇದರಲ್ಲಿ ಕಲರ್ ಥೆರಪಿ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಅಕ್ಯುಪ್ರೆಷರ್ ಹೆಂಗ್ ವರ್ಕ್ ಆಗುತ್ತೆ ನಾನು ನಿನ್ನೆ ಹೇಳಿದ್ದೆ. ಅದ್ರ ಹಿಂದ್ಗಡೆ ಇರೋ ಸೈನ್ಸ್ ಏನು, ಅಕ್ಯುಪ್ರೆಷರ್ ಹಿಂದ್ಗಡೆ ಸೈನ್ಸ್ ಏನು, ಅದ್ರ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಇನ್ಫಾರ್ಮೇಶನ್ ಇದೆ. ಮತ್ತೆ ಹೀಟ್ ಕೋಲ್ಡ್, ಸುಮಾರು ಜನಕ್ಕೆ ಹೀಟ್ ಅಂದ್ರೆ ಏನು, ಕೋಲ್ಡ್ ಅಂದ್ರೆ ಏನು ಅಂತ ಇನ್ನೂವರೆಗೂ ಅರ್ಥ ಆಗಿಲ್ಲ ಟಿಲ್ ಟುಡೇ. ಓಕೆನಾ? ಅದಕ್ಕೆ ಎಕ್ಸಾಕ್ಟ್ಲಿ ನಮ್ಮ ಒಂದು ಡೈಲಿ ಲೈಫ್ ಅಲ್ಲಿ ಹೀಟ್ ಕೋಲ್ಡ್ ಅನ್ನ ಯಾವ ರೀತಿ ನಾವು ನೋಡಬಹುದು ಅನ್ನೋದಕ್ಕೆ ಇದರಲ್ಲೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ನರಿಶ್ಮೆಂಟ್ ಅಂದ್ರೆ ಏನು, ಪ್ರೊಟೆಕ್ಷನ್ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಈ ಒಂದು ನಾವು ಮಾಡೋ ಕೆಲಸಗಳು ಯಾವ ರೀತಿ ಇರುತ್ತೆ, ಅದರ ಪ್ರಕಾರ ನಿಮಗೆ ಶೀತ ಉಷ್ಣ ಯಾವ ರೀತಿ ಕಂಡುಹಿಡಿಬಹುದು ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆರ್ಗನ್ ಕ್ಲಾಕ್ಗಳ ಬಗ್ಗೆನೂ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಯಾವ ಟೈಮಲ್ಲಿ ಏನ್ ಮಾಡಬೇಕು, ಯಾವ ಒಂದು ಆರ್ಗನ್ಗಳು ಹೆಂಗ್ ಕೆಲಸ ಮಾಡುತ್ತೆ, ಆರ್ಗನ್ಗಳ ಟೈಮಿಂಗ್ ಏನು ಪರ್ಟಿಕ್ಯುಲರ್ ಆಗಿ, ನಮ್ಮ ಒಂದು ಆರ್ಗನ್ ಕ್ಲಾಕ್ ಹೆಂಗ್ ಹೇಳುತ್ತೋ ಹಂಗೆ ನಾವು ಕೇಳ್ತಾ ಹೋದ್ರೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಬರಲ್ಲ. ಒಳ್ಳೆ ರೀತಿಯ ಒಂದು ಚೇಂಜಸ್ ಅನ್ನು ನೀವು ನೋಡ್ತಾ ಹೋಗ್ಬೋದು. ನಾವಿಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನು ಅಂತಂದ್ರೆ 1 ಗಂಟೆಗೆ ಊಟ ಮಾಡ್ತೀವಿ ರಾತ್ರಿ, ಹಿಂಗೆಲ್ಲ ಆಗ್ತಿದೆ. IT ಪೀಪಲ್ ಎಲ್ಲ 1 ಗಂಟೆ ಮೇಲೆ ಊಟ ಮಾಡ್ತಾರೆ. ಆಮೇಲೆ ಮಧ್ಯರಾತ್ರಿ ಎತ್ತಿರು ತಿನ್ನೋದು, ಈ ರೀತಿ ನಾವು ಮಾಡೋದ್ರಿಂದನೇ ನಮ್ಮ ಒಂದು ದೇಹದಲ್ಲಿ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ನಮ್ಮ ಪ್ರಾಬ್ಲಮ್ಸ್ಗಳು ಬರೋದು. ಅದಕ್ಕೆ ಆರ್ಗನ್ ಕ್ಲಾಕ್ ಅಲ್ಲಿ ಕರೆಕ್ಟ್ ಟೈಮಿಂಗ್, ಯಾವ ಟೈಮಿಗೆ ಊಟ ಮಾಡಬೇಕು, ಯಾವ ಟೈಮಿಗೆ ಟಿಫಿನ್ ಮಾಡಬೇಕು ಎಲ್ಲನೂ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಆ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇದರಲ್ಲಿ ಹಾಕಿರೋದ್ರಿಂದ ನೀವು ಈಸಿಯಾಗಿ ಒಂದು ಆರ್ಗನ್ ಕ್ಲಾಕ್ ಅನ್ನ ಅನುಸರಿಸಿಕೊಂಡು ನಿಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬಹುದು. ಮತ್ತೆ ನಿನ್ನೆ ದಯಾನಂದ ಸರ್ ಸ್ವಿಚ್ ಬೋರ್ಡ್ ಬಗ್ಗೆ ಹೇಳ್ತಾ ಇದ್ರು. ಸ್ವಿಚ್ ಬೋರ್ಡ್ ಅಲ್ಲಿ ನಾವು ಆಲ್ಮೋಸ್ಟ್ ಹೆಲ್ತ್ ಡಿಸೀಸಸ್ ಅನ್ನ ಕವರ್ ಮಾಡಿದೀವಿ. ಅದರ ಜೊತೆಗೆ ಕಾಮನ್ ಆಗಿ ನಾವು ನೋಡುವಂತ ಸ್ವಿಚ್ ವರ್ಡ್ಸ್, ನಮ್ಮ ಒಂದು ಫ್ಯಾಮಿಲಿ ಬರ್ತಕ್ಕಂಥ ಇಶ್ಯೂ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಮತ್ತೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಆಗ್ತಿರಲ್ಲ, ಕೆಲವೊಂದ್ಸರಿ ಸ್ಟ್ರಕ್ ಆಗ್ಬಿಡುತ್ತೆ, ಅದಕ್ಕೇನ್ ಬೇಕಾಗಿರುತ್ತೆ ಆ ಇಶ್ಯೂಸ್ ಗಳಿಗೆ ಸ್ವಿಚ್ ಕೋಡ್ಸು. ಈ ರೀತಿ ಕಾಮನ್ ಡಿಸೀಸಸ್ ಮತ್ತೆ ಕಾಮನ್ ಪ್ರಾಬ್ಲಮ್ಸ್, ನಮ್ಮ ಲೈಫಲ್ಲಿ ಬರೋ ಕಾಮನ್ ಪ್ರಾಬ್ಲಮ್ಸ್ಗೆ ಈ ಒಂದು 50ಕ್ಕಿಂತ ಹೆಚ್ಚು ಸ್ವಿಚ್ ವರ್ಡ್ ಗಳನ್ನ ಇದರಲ್ಲಿ ಹಾಕಿದೀವಿ. ಓಕೆನಾ? ಅದರ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಳಗಡೆ ಟಂಗ್ ಡಯಾಗ್ನೋಸ್ ಅಂತ ಕೊಟ್ಟಿದ್ದೀವಿ. ಟಂಗ್ ಡಯಾಗ್ನೋಸ್ ಅಂತಂದ್ರೆ ನಾಲ್ಗೆ ನೋಡಿ ರೋಗಗಳನ್ನ ಕಂಡುಹಿಡಿಯೋದು. ಒಂದು ನಾಲ್ಗೆ ಒಂದು ಕೋಟಿಂಗ್ ಯಾವ ರೀತಿ ಇದೆ, ಆಮೇಲೆ ಆ ಒಂದು ಎನರ್ಜಿ ಯಾವ ರೀತಿ ಇದೆ ಅದನ್ನ ನೀವು ಕಂಡುಹಿಡಿಬಹುದು ನಾಲ್ಗೆ ನೋಡಿ. ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ಇಮೇಜಸ್ ಅನ್ನ ಕೊಟ್ಟಿದ್ದಾರೆ. 1 ಸೆಕೆಂಡು. ಎಸ್, ಇದಿನ್ನು ಇಮೇಜಸ್ ಹಾಕ್ತಾ ಇದ್ದಾರೆ, ಇನ್ನು ಪೆಂಡಿಂಗ್ ಇದೆ. ಇದು ನಿನ್ನೆ ಮಾಡಿರೋದು ಆಕ್ಚುಲಿ, ಇನ್ನು ಫೈನಲ್ ಆಗಿಲ್ಲ. ಬಟ್ ನಿಮ್ಗೆ ಇದರಲ್ಲಿ ಎಲ್ಲಾ ತರದ ನಾಲ್ಗೆಗಳನ್ನು ಆಲ್ಮೋಸ್ಟ್ ಒಂದು 12 ರಿಂದ 15 ತರದ ನಾಲ್ಗೆಗಳು, ಡಿಫ್ರೆಂಟ್ ನಾಲ್ಗೆಗಳನ್ನ ನೋಡ್ಬಿಟ್ಟು ನೀವು ಕಂಡುಹಿಡಿಬಹುದು ಡಿಸೀಸಸ್ ಗಳನ್ನ. ಅದ್ರ ಪ್ರಕಾರ ಮಾಡ್ತಿದ್ದಾರೆ. ಓಕೆನಾ? ಸೀಡ್ ಥೆರಪಿ. ಈ ಸೀಡ್ ಥೆರಪಿಯಲ್ಲಿ ನಾವು ಯಾವ ರೀತಿ ವರ್ಕ್ ಆಗುತ್ತೆ ಸೀಡ್ ಥೆರಪಿ, ಮತ್ತೆ ಯಾರು ಮಾಡಬೇಕು ಯಾರು ಮಾಡಬಾರದು, ಎಷ್ಟೊತ್ತು ಮಾಡಬೇಕು ಸೀಡ್ ಥೆರಪಿನ, ಸೀಡ್ ಥೆರಪಿಯಿಂದ ಇರೋ ಸೈನ್ಸ್ ಏನು, ಅದ್ರ ಬಗ್ಗೆನೂ ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿದೆ. ಓಕೆನಾ? ಇದಿಷ್ಟು ಕೊಡ್ತಿದೀವಿ. ಅದರ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಲರ್ ಥೆರಪಿ ಹಿಂದ್ಗಡೆ ಇರೋ ಸೈನ್ಸ್ ಏನು, ಈಗ ನಾವು 9 ತತ್ವಗಳನ್ನ ನೋಡ್ತೀವಿ. ಪ್ರತಿಯೊಂದು ತತ್ವಕ್ಕೆ ಇರೋ ಒಂದು ಮಹತ್ವ ಏನು, ಅದರಿಂದ ಅದು ಏನ್ ಹೇಳುತ್ತೆ ತತ್ವ ಅನ್ನೋದನ್ನ ಇದ್ರಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಓಕೆನಾ? ಅದರ ಜೊತೆಗೆ ಈ ಒಂದು ಮ್ಯಾಗ್ನೆಟ್ ಥೆರಪಿ, ಅಯಸ್ಕಾಂತ ಚಿಕಿತ್ಸೆ ಅಂತ ಕರಿತೀವಿ. ಈ ಒಂದು ಸೀಡ್ ಗಳನ್ನ ಹೆಂಗ್ ಅಪ್ಲೈ ಮಾಡ್ತೀವೋ ಅದೇ ರೀತಿ ಮ್ಯಾಗ್ನೆಟ್ಸ್ ಗಳನ್ನು ಸಹ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಾವು ರಿಸಲ್ಟ್ ಅನ್ನ ನೋಡಬಹುದು. ಯಾವ ಮ್ಯಾಗ್ನೆಟ್ ಹೆಂಗ್ ವರ್ಕ್ ಆಗುತ್ತೆ, ಮ್ಯಾಗ್ನೆಟ್ ಥೆರಪಿ ಹೆಂಗ್ ಕೆಲಸ ಮಾಡುತ್ತೆ, ಅದನ್ನ ಯಾವ ರೀತಿ ಚಾರ್ಜ್ ಮಾಡಬಹುದು ಮ್ಯಾಗ್ನೆಟ್ ಅನ್ನ ಒಂದ್ಸರಿ ಥೆರಪಿ ಮುಗಿದ್ಮೇಲೆ, ಆ ಒಂದು ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಮುಗಿದ್ಮೇಲೆ ಆಹಾರ. ನಾನು ನಿನ್ನೆ ಹೇಳ್ತಾ ಇದ್ದೇನೆ ನಿನ್ನೆ ಕ್ಲಾಸಲ್ಲಿ, ಆಹಾರ ತುಂಬಾ ಇಂಪಾರ್ಟೆಂಟು, ನಾವು ತಗೊಳ್ಳೋ ಫುಡ್ ತುಂಬಾ ಇಂಪಾರ್ಟೆಂಟು ಅಂತ. ಹಿಂಗಾಗಿ ನಾವು ತಗೊಳ್ಳೋ ಫುಡ್ ಅಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಆಸ್ ಪರ್ ಆಯುರ್ವೇದ ನಾವು ಯಾವ ಫುಡ್ ಅನ್ನ ತಗೋಬೇಕು ಯಾವ ಫುಡ್ ಅನ್ನ ತಗೋಬಾರದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ಇದರಲ್ಲಿ ಕೊಟ್ಟಿದ್ದೀವಿ. ಸರಿನಾ? ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಯುರ್ವೇದದ ಪ್ರಕಾರ ತುಂಬಾ ತರ ವಿರುದ್ಧ ಆಹಾರಗಳಿದೆ. ಇದರಲ್ಲಿ ಕಾಮನ್ ಆಗಿ ನಾವು ಒಂದು ಡೈಲಿ ಲೈಫಲ್ಲಿ ನಾವು ನೋಡುವಂತ ಆ ಒಂದು ಆಹಾರದ ಒಂದು ವೇರಿಯೇಷನ್ಸ್ ಏನಿದೆ ಅಲ್ವಾ, ಅದ್ರ ವೇರಿಯಂಟ್ಸ್ ಅನ್ನ ಇಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಎಸ್. ಇನ್ನು ನೆಕ್ಸ್ಟ್ 1 ಸೆಕೆಂಡು. ಇಲ್ಲಿ ಈ ಒಂದು ಆಸನಗಳು, ಈ ಒಂದು ಮಂಡಿ ನೋವು, ಕಾಮನ್ ಬೆನ್ನು ಎಲ್ಲರಿಗೂ ಇರುತ್ತೆ ಕಾಮನ್ ಆಗಿ. ಸೊ ಅವ್ರು ಯಾವ ರೀತಿ ಆಸನಗಳನ್ನ ಮಾಡ್ಬೋದು, ಮತ್ತೆ ಬೆನ್ನುವಿಗೆ ಯಾವ ರೀತಿ ಆಸನಗಳನ್ನ ಮಾಡ್ಬೋದು, ಇದು ಖುದ್ದು ದಯಾನಂದ್ ಸರೇ ಫೋಟೋ ಶೂಟ್ ಮಾಡಿ ಮಾಡಿಸಿರೋದು ಇದು. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ತರದ ಆಸನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ.
ಯಾವ ಒಂದು ಪ್ರಾಬ್ಲಮ್ಸಿಗೆ ಯಾವ ಆಸನಗಳನ್ನ ಮಾಡಬೇಕು, ಯಾವ ಒಂದು ಯೋಗ ಮಾಡಬೇಕು. ಮತ್ತೆ ಈ ಒಂದು ಏಜ್ ಆಗಿರೋರಿಗೆ ಕೆಳಗಡೆ ಕೂತು ಮಾಡ್ಲಿಕ್ಕೆಲ್ಲ ಆಗಲ್ಲ, ಹಿಂಗಾಗಿ ಚೇರ್ ಮೇಲೆ ಕೂತ್ಕೊಂಡೆ ಪ್ರಾಕ್ಟೀಸ್ ಮಾಡ್ಬೋದು. ಆ ತರ ಆಸನಗಳನ್ನೆಲ್ಲ ಇದ್ರಲ್ಲಿ ಕವರ್ ಮಾಡಿದ್ದಾರೆ. ಇದು ಸಹ ಆ ಬುಕ್ಕಲ್ಲಿ ಬರುತ್ತೆ. ಯಾಕಂದ್ರೆ ಸಪರೇಟ್ ಸೆಕ್ಷನ್ ಇದೆ, ಇದರಲ್ಲಿ ನೀವು ಯೋಗಗಳನ್ನ ಮತ್ತೆ ಆಸನಗಳನ್ನ ನೋಡ್ಬೋದು. ಮಂಡಿ ಮೇಲೆ ಫೋಕಸ್ ಮಾಡಿರೋದು ಇದೆ, ಮತ್ತೆ ಬೆನ್ನಿನ ಒಂದು ಪ್ರಾಬ್ಲಮ್ ಮತ್ತೆ ಮಂಡಿ ಪ್ರಾಬ್ಲಮ್ ಕಾಮನ್ ಆಗಿ ಬರುತ್ತೆ ಏಜ್ ಫ್ಯಾಕ್ಟರ್ ಆಗಿರೋದ್ರಿಂದ. ಅದಕ್ಕೆ ಏನೇನು ಯೋಗಾಸನಗಳು ಬೇಕು ಅದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಫುಡ್ ಅಂಡ್ ಲೈಫ್ ಸ್ಟೈಲ್ ಅಲ್ಲಿ ಹೋದ್ರು ಸಹ ಅಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ ಯಾವ ಫುಡ್ ತಗೊಳ್ಬಹುದು, ಯಾವ ಫುಡ್ ತಗೋಬಾರ್ದು, ಹೀಟ್ ಕೋಲ್ಡ್ ಅದೆಲ್ಲ ಅದರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಓಕೆನಾ? ಹಾ, ಈಗ ಮುದ್ರೆಗಳು ಮೊನ್ನೆ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು ಮುದ್ರೆಗಳು ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ ಅಂತ ಮಾತಾಡ್ತಾ ಇದ್ರು, ಡಿಸ್ಕಷನ್ ನಡೀತಾ ಇತ್ತು. ಅದರಲ್ಲಿ ನಾವು ನೋಡಿರೋದು ಮೊನ್ನೆ ಕ್ಲಾಸ್ ಎಲ್ಲ ಸಹ ನಾವು ನೋಡಿದ್ದು ಏನಂದ್ರೆ ಒಂದು 10ರಿಂದ 15 ತರದ ಮುದ್ರೆಗಳನ್ನ ನೋಡಿದ್ವಿ. ಬಟ್ ಈ ಪ್ರೋಟೋಕಾಲ್ ಅಲ್ಲಿ ಆಲ್ಮೋಸ್ಟ್ ಅರೌಂಡ್ ಒಂದು 20-25 ತರದ ಮುದ್ರೆಗಳು ಕವರ್ ಆಗಿದೆ. ಎಲ್ಲಾ ಮುದ್ರೆಗಳು ಚಿಕ್ಕ ಇಮೇಜ್ ಅಲ್ಲಿ ಕಾಣಿಸಲ್ಲ ಅಂತ ಇಂಡಿವಿಜುವಲ್ ಮುದ್ರೆಗಳು ಇಲ್ಲಿ ನೋಡಿ, ಎಲ್ಲಾ ಮುದ್ರೆಗಳ ಇನ್ಫಾರ್ಮೇಶನ್ ಇಲ್ಲಿದೆ. ನೀವು ಇಡೀ ಬುಕ್ ಅಲ್ಲಿ ಯಾವ್ಯಾವ್ದು ಮುದ್ರೆ ಬಂದಿದೆಯೋ ಆ ಎಲ್ಲಾ ಮುದ್ರೆಗಳು ಸಹ ಇಲ್ಲಿ ಪ್ರತಿಯೊಂದು ಪೇಜ್ ಅಲ್ಲಿ ಇದೆ. ಇದನ್ನ ನೋಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಎಷ್ಟೊತ್ತು ಯೂಸ್ ಮಾಡಬೇಕು ಅದರ ಇನ್ಫಾರ್ಮೇಶನ್ ಪರ್ಟಿಕ್ಯುಲರ್ ಡಿಸೀಸ್ಗೆ ಸಂಬಂಧಪಟ್ಟಂಗೆ ಅದು ಟೈಮ್ ಇದೆ. ಅದನ್ನ ನೀವು ಆ ಪ್ರೋಟೋಕಾಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಓಕೆನಾ? ಸೆಕೆಂಡ್. ಹಾ, ಈಗ ಕ್ರಿಸ್ಟಲ್ ಬಗ್ಗೆ ನಾವೆಲ್ಲ ನಿನ್ನೆ ನೋಡಿದ್ವಿ. ಯಾವ ಕ್ರಿಸ್ಟಲ್ ಬರುತ್ತೆ, ಎಷ್ಟು ತರದ ಡಿಸೀಸಸ್ಗೆ ಯಾವ ಕ್ರಿಸ್ಟಲ್ ಯೂಸ್ ಮಾಡ್ತೀವಿ ಅಂತ. ನಾವು ಕಾಮನ್ ಆಗಿ ಯೂಸ್ ಮಾಡೋದು ಒಂದು 8ರಿಂದ 10 ಕ್ರಿಸ್ಟಲ್ ನಾವು ಯೂಸ್ ಮಾಡ್ತೀವಿ. ಬಟ್ ಆದ್ರೆ ಆಲ್ಮೋಸ್ಟ್ ಈ ಒಂದು ಬುಕ್ ಅಲ್ಲಿ ಒಂದು 100 ತರದ ಕ್ರಿಸ್ಟಲ್ಸ್ ಕವರ್ ಆಗಿದೆ. ಬೇರೆ ಬೇರೆ ಕ್ರಿಸ್ಟಲ್ ಬೇರೆ ಬೇರೆ ಪ್ರಾಬ್ಲಮ್ ಗೆ ಕವರ್ ಮಾಡ್ತಾ ಹೋಗಿದ್ದಾರೆ. ಆ ಒಂದು ಕ್ರಿಸ್ಟಲ್ಗಳ ಒಂದು ಬ್ರೀಫ್ ಇನ್ಫಾರ್ಮೇಶನ್ ಮತ್ತೆ ಇಮೇಜ್ ಇದರಲ್ಲಿ ಕೊಡ್ತಾ ಹೋಗಿದ್ದಾರೆ. ಓಕೆನಾ? ಇದರ ಜೊತೆಗೆ ಬ್ಯಾಚ್ ಫ್ಲವರ್ಸ್, ನಾನು ನಿನ್ನೆ ಬ್ಯಾಚ್ ಫ್ಲವರ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಈ ಒಂದು ಬ್ಯಾಚ್ ಫ್ಲವರ್ಸ್ ಅಲ್ಲಿ ಈ ಎಂಟೈರ್ ಬುಕ್ ಅಲ್ಲಿ ಯಾವ್ಯಾವ ಫ್ಲವರ್ ಅನ್ನ ಯೂಸ್ ಮಾಡಿದೀವಿ ಮತ್ತೆ ಅದರದ್ದು ಹಿನ್ನೆಲೆಯನ್ನು ಹುಡುಕ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ತುಂಬಾ ಡೇಟಾ ಇರೋದ್ರಿಂದ ಅದನ್ನ ಹಾಕ್ಲಿಕ್ಕೆ ಹೋದ್ರೆ ಈ ಹೂವಿಂದ ಆಲ್ಮೋಸ್ಟ್ ಒಂದು 100 ಪೇಜ್ ಅದೇ ಆಗ್ಬಿಡುತ್ತೆ. ಹಿಂಗಾಗಿ ಜಸ್ಟ್ ಇಮೇಜ್ ಕೊಡೋಣ ಅಂತ ಹಾಕಿದೀವಿ. ಮುಂದೆ ಬೇಕಿದ್ರೆ ಅಪ್ಕಮಿಂಗ್ ಬುಕ್ಸ್ ಅಲ್ಲಿ ಬೇಕಿದ್ರೆ ಪ್ರತಿಯೊಂದು ಹೂವು ಅದ್ರದ್ದು ಏನು ಮಹತ್ವ ಅನ್ನೋದನ್ನ ಕೊಡೋಕೆ ಪ್ರಯತ್ನ ಪಡ್ತೀವಿ. ಬಟ್ ಈ ಒಂದು ಬುಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಹೂಗಳು ಕಾಮನ್ ಆಗಿ ಇರುವಂತ ಹೂಗಳು ಮತ್ತು ಅದರದ್ದು ಒಂದು ಇಮೇಜಸ್. ಓಕೆನಾ? ಇದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹಾ, ಅರೋಮಥೆರಪಿ ನಿನ್ನೆ ಹೇಳ್ತಾ ಇದ್ರು ಸರ್ ಅರೋಮಥೆರಪಿ ವರ್ಕ್ ಮಾಡುತ್ತೆ ಅಂತ. ಹಾ, ನಾವು ಒಂದು ಬುಕ್ ಅಲ್ಲಿ ಯೂಸ್ ಮಾಡಿರುವಂತ ಅರೋಮಥೆರಪಿ ಒಂದು ಎಸೆನ್ಷಿಯಲ್ ಆಯಿಲ್ಸ್, ಯಾವ್ಯಾವ ಎಸೆನ್ಷಿಯಲ್ ಆಯಿಲ್ ಏನ್ ಕೆಲಸ ಮಾಡುತ್ತೆ ಮತ್ತೆ ಅದರದ್ದು ಇಮೇಜಸ್ ಮತ್ತೆ ಅದರದ್ದು ಡಿಸ್ಕ್ರಿಪ್ಷನ್ ಅದೆಲ್ಲ ಇದರಲ್ಲಿ ಇದೆ. ಈಗ ನೀವು ಆ ಇದ್ರ ಜೊತೆಗೆ ಈ ಒಂದು ಆಯುರ್ವೇದಿಕ್ ಆಯಿಲ್ಸ್ ಅಂತ ಬರುತ್ತೆ. ಈಗ ನಾವು ಕಾಮನ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಂಡಿ ನೋವು, ಕಾಲು ನೋವು, ಕೈ ನೋವು, ಆ ಆ, ಒಂದ್ ನಿಮಿಷ. ಹಾ, ಸಾರಿ. ಆಯುರ್ವೇದಿಕ್ ಆಯಿಲ್ಸ್, ಈಗ ನಮಗೆ ಮಂಡಿ ನೋವಿದೆ, ತುಂಬಾ ತರದ ಪ್ರಾಬ್ಲಮ್ಸ್ ಬಂದಾಗ ಒಂದೊಂದೊಂದೊಂದ್ ತರದ ಆಯಿಲ್ ನ ಯೂಸ್ ಮಾಡ್ತೀವಿ. ಇದು ಆಯುರ್ವೇದದಲ್ಲಿ ಕಾಮನ್ ಆಗಿ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂತ ಆಯಿಲ್ಸ್ ಇದು. ಓಕೆನಾ? ಅದ್ರ ಬಗ್ಗೆನೂ ಇದರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮುಂದಿನ ಇದರಲ್ಲಿ ಬೇಕಿದ್ರೆ ಇದನ್ನ ಸಾಧ್ಯವಾದ್ರೆ ಆಯುಷ್ಮಾನ್ ವೆಬ್ಸೈಟ್ ಅಲ್ಲಿ ಹಾಕೋಣ ಅಂತ ಹೇಳಿದ್ದಾರೆ ಸರ್. ಇದೆಲ್ಲ ರೇರ್ ಆಯಿಲ್ಸ್, ಇದನ್ನೆಲ್ಲ ರೆಡಿ ಮಾಡಬೇಕು ಆಯುರ್ವೇದದ ಸಿದ್ಧಾಂತದ ಪ್ರಕಾರ ರೆಡಿ ಮಾಡ್ತಾರೆ. ಅದ್ರ ಇನ್ಫಾರ್ಮೇಶನ್ ನಿಮ್ಗಿದೆ. ಈ ಒಂದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಹೋಗಿ ನೀವು ಕೇಳಿದ್ರೆ ಈ ಒಂದು ಆಯಿಲ್ಗಳು ನಿಮ್ಗೆ ಸಿಗ್ಬೋದು. ಯಾವ ಆಯಿಲ್ ಏನ್ ಕೆಲಸ ಮಾಡುತ್ತೆ ಮತ್ತೆ ಯಾವ ಆಯಿಲ್ ಯಾವ ಒಂದು ಪ್ರಾಬ್ಲಮಿಗೆ ಬರುತ್ತೆ ಅದ್ರ ಬಗ್ಗೆನೂ ಸಹ ಇದರಲ್ಲಿ ಇನ್ಫಾರ್ಮೇಶನ್ ಇದೆ. ಓಕೆನಾ? ಅದರ ಜೊತೆಗೆ ಅಕ್ಯುಪ್ರೆಷರ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಏನೇನು ಅಕ್ಯುಪ್ರೆಷರ್ ಪ್ರಾಡಕ್ಟ್ ಸಿಗುತ್ತೆ ಅಂತ. ಅದನ್ನು ಬೇಕಿದ್ರೆ ನೀವು ನೋಡ್ಕೋಬಹುದು. ಸೆಕೆಂಡು, ಇದು ತುಂಬಾ ದೊಡ್ಡದಿರೋದ್ರಿಂದ ಪ್ರಾಬ್ಲಮ್. ಹಾ, ಗರ್ಭ ಸಂಸ್ಕಾರದ ಬಗ್ಗೆ ಇದೆ. ಬಟ್ ಗರ್ಭ ಸಂಸ್ಕಾರ ಈ ಬುಕ್ ಅಲ್ಲಿ ಬರಲ್ಲ, ನೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತೆ, ನೆಕ್ಸ್ಟ್ ವರ್ಷನ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಇನ್ನೂ ತುಂಬಾ ಆಡ್ ಮಾಡೋದಿದೆ, ಹಿಂಗಾಗಿ ವರ್ಕ್ ನಡೀತಾ ಇದೆ ಅದ್ರ ಮೇಲೆ. ಗರ್ಭ ಸಂಸ್ಕಾರದ ಬಗ್ಗೆ ಇದೆ. ಈ ಒಂದು ಯಾವ ಟೈಮಿಂಗ್ ಅಲ್ಲಿ ಏನ್ ತಗೋಬೇಕು, ಯಾವ ಮಂತ್ ಅಲ್ಲಿ ಏನ್ ಫುಡ್ ತಗೋಬೇಕು, ಮತ್ತೆ ಪ್ರಾಬ್ಲಮ್ಸ್ ಏನೇನ್ ಬರುತ್ತೆ ಗರ್ಭಧಾರಣೆ ಟೈಮ್ ಅಲ್ಲಿ ಆಯ್ತು ಅಥವಾ ಗರ್ಭಿಣಿಯರಿದ್ದಾಗ, ಅದ್ರ ಬಗ್ಗೆ ಎಲ್ಲ ಇದರಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಮಂತ್ರಗಳಿದೆ, ಮತ್ತೆ ಕೆಲವೊಂದಿಷ್ಟು ಟೆಕ್ನಿಕ್ಸ್ ಇದೆ. ಆ ಒಂದು ಲೇಡೀಸ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ ಆಫ್ಟರ್ ಡೆಲಿವರಿ ಯಾವ ರೀತಿ ಇರಬೇಕು ಅದ್ರ ಬಗ್ಗೆನೂ ಸಹ ಇದ್ರಲ್ಲಿ ಬುಕ್ ಅಲ್ಲಿ ಹಾಕಿದ್ದಾರೆ. ಮತ್ತೆ ಕಾಮನ್ ಆಗಿ ಬರುವಂತ ಪ್ರಾಬ್ಲಮ್ಗಳು, ಈ ಒಂದು ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತಲ್ವಾ ಪ್ರೆಗ್ನೆನ್ಸಿ ಇದ್ದಾಗ, ಆ ಒಂದು ಇಂಬ್ಯಾಲೆನ್ಸ್ಗೆ ಬರುವಂತ ಪ್ರಾಬ್ಲಮ್ಗಳಿಗೆ ಏನೇನ್ ಸೊಲ್ಯೂಷನ್ ಅನ್ನ ನಾವು ನೋಡಬಹುದು ಟ್ರೀಟ್ಮೆಂಟ್ಸ್ ಅಲ್ಲಿ ಅನ್ನೋದನ್ನು ಸಹ ಇದ್ರಲ್ಲಿ ಕವರ್ ಮಾಡಿದ್ದಾರೆ. ಬಟ್ ಇದು ಇನ್ನೂ ಸ್ವಲ್ಪ ಕೆಲಸ ನಡೀತಿರೋದ್ರಿಂದ ಇದನ್ನ ನೆಕ್ಸ್ಟ್ ವರ್ಷನ್ ಅಲ್ಲಿ ಹಾಕೋ ಒಂದು ಪ್ಲಾನ್ ಅನ್ನ ದಯಾನ್ ಸರ್ ಮಾಡಿದ್ದಾರೆ. ನೋಡೋಣ, ಆದ್ರೆ ಇದು ಕಂಪ್ಲೀಟ್ ಆದ್ರೆ ಇದೇ ಒಂದು ವರ್ಷನ್ ಅಲ್ಲಿ ಇದನ್ನ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ವರ್ಷನ್ ಅಲ್ಲೂ ಸಹ ಇದನ್ನ ನಾವು ಹಾಕ್ಬಹುದು. ಓಕೆನಾ? ಸೆಕೆಂಡ್. ಹಾ, ಇಲ್ಲಿದೆ ನೋಡಿ, ಟ್ಯಾಂಕ್ ಡಯಾಗ್ನೋಸ್.
ಯಾವ ಟಂಗ್ ಏನ್ ಹೇಳುತ್ತೆ, ಮತ್ತೆ ಯಾವ ಟಂಗಲ್ಲಿ ಕ್ರ್ಯಾಕ್ ಇದ್ರೆ ಏನ್ ಮೀನಿಂಗು, ಟಂಗಲ್ಲಿ ಟೆಕ್ಸ್ಚರ್ಸ್ ಇದ್ರೆ ಏನ್ ಮೀನಿಂಗು, ಕೋಟಿಂಗ್ ಅಂತ ಕರಿತೀವಿ ನಾವು, ಸ್ಮಾಲ್ ಕ್ರ್ಯಾಕು, ತುಂಬಾ ಕ್ರ್ಯಾಕ್ಸ್ ಬಂದಿರುತ್ತೆ. ಈ ರೀತಿ ಪ್ರತಿಯೊಂದು ಟಂಗು ಒಂದೊಂದೊಂದೊಂದು ಮೀನಿಂಗ್ ಅನ್ನ ಹೇಳ್ತಾ ಹೋಗುತ್ತೆ. ಇನ್ನು ಕಲೆಕ್ಟ್ ಮಾಡ್ತಿದ್ದಾರೆ, ಇಮೇಜಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ವರ್ಕ್ ಇನ್ನು. ಇದು ಐ ಥಿಂಕ್ ನಾಳೆವರೆಗೂ ನಮ್ಗೆ ಸಿಗ್ಬೋದು. ಅದ್ರ ಜೊತೆಗೆ ಉಗುರುಗಳನ್ನ ಸಹ ನಾವು ನೋಡ್ಬಿಟ್ಟು ಆ ಒಂದು ಡಿಸೀಸ್ ಅನ್ನ ನಾವು ಕಂಡುಹಿಡಿಬಹುದು. ಇದನ್ನ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೆ ನಾಡಿ ಕ್ಲಾಸಲ್ಲಿ, ಅದನ್ನು ಸಹ ಇದ್ರಲ್ಲಿ ಕವರ್ ಮಾಡಿದ್ದಾರೆ. ಓಕೆನಾ. ಈ ನೇಲ್ಸ್ ಅನ್ನ ನೋಡ್ಬೋದು ನೀವು, ಪೇಷಂಟ್ಸ್ ನೇಲ್ಸ್ ನೋಡ್ಬಿಟ್ಟು ನೀವು ಡಿಸೀಸ್ ಏನಿದೆ ಅವರಿಗೆ ಅನ್ನೋದನ್ನ ಕಂಡುಹಿಡಿಬಹುದು. ಓಕೆನಾ. ಅದ್ರ ಜೊತೆಗೆ ಈ ಒಂದು ನಾವು ನಿನ್ನೆ ಹೇಳಿದೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಪ್ರಕಾರ ನಾವು ಕಲರ್ಗಳನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ ಅಂತ. ಆ ಒಂದು ಚಾರ್ಟ್ ಅನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ, ಯಾವ ಜಾಯಿಂಟಿಗೆ ಯಾವ ಕಲರ್ ಬರುತ್ತೆ ಅಥವಾ ಯಾವ ಜಾಯಿಂಟಿಗೆ ಏನಂತ ಕರೀತಾರೆ. ಆ ಪ್ರತಿಯೊಂದು ಜಾಯಿಂಟಿಗೂ ಸಹ ಒಂದೊಂದು ಪರ್ಟಿಕ್ಯುಲರ್ ಕಲರ್ಗಳನ್ನ ಅಪ್ಲೈ ಮಾಡೋದ್ರಿಂದ ನಾವು ರಿಸಲ್ಟ್ ಅನ್ನ ನೋಡ್ತಾ ಹೋಗ್ಬೋದು. ಓಕೆನಾ. ಅದ್ರ ಜೊತೆಗೆ ಈ ಒಂದು ಸುಜೋಗ್ ಥೆರಪಿ ನಾವೆಲ್ಲ ಈ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿಬಿಟ್ಟು ಟ್ರೀಟ್ ಮಾಡೋದ್ರಿಂದ ಒಂದು ಚಾರ್ಟ್ಗಳು ತುಂಬಾ ಕ್ಲಾರಿಟಿ ಇರೋದು ಗೂಗಲ್ ಅಲ್ಲಿ ಸಿಗ್ತಾ ಇಲ್ಲ. ಆ ಪರ್ಪಸ್ಗೆ ದಯಾನಂದ್ ಸರ್ ಅದೊಂದು ಹಾಕಿ ಅಂತ ಹೇಳಿದ್ರು. ಹಿಂಗಾಗಿ ಆ ಚಾರ್ಟ್ ಅನ್ನು ಸಹ ಇದರಲ್ಲಿ ಕೊಡ್ತಾ ಇದ್ದೀವಿ. ಓಕೆನಾ. ಇದು ಬ್ಯಾಕ್ ಸೈಡ್ ಮತ್ತೆ ಇದು ಕೈಯ ಫ್ರಂಟ್ ಸೈಡ್. ಪ್ರೋಟೋಕಾಲ್ಸ್ ಅಂತ ನೀವೆಲ್ಲರೂ ನಿನ್ನೆ ನೋಡಿದ್ದೀರಾ. ಅದ್ರ ಜೊತೆಗೆ ಲ್ಯಾಂಗ್ವೇಜಸ್ ನಾನು ನಿನ್ನೆ ಹೇಳಿದ್ವಲ್ಲ ನಿಮ್ಗೆ, ಇದು ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಇರೋದು. ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅನ್ನೋದು ಇದು ಹಿಂದಿಲಿದೆ. ಇದು ಏನು ಅಂತಂದ್ರೆ ಬೇಸಿಕ್ಲಿ ಅಕ್ಯುಪ್ರೆಷರ್ ಅನ್ನ ಯೂಸ್ ಮಾಡ್ಲಿಕ್ಕೆ ರಿಸ್ಟ್ರಿಕ್ಷನ್, ಇದು ಏನಂತಾರೆ ಸಜೆಷನ್ಸ್, ಯಾವ ರೀತಿ ಯೂಸ್ ಮಾಡ್ಬೇಕು ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅನ್ನ. ಇದನ್ನೆಲ್ಲ ನೀವು ಕನ್ನಡದವರು ನಾನು ನಿನ್ನೆ ಹೇಳ್ದಂಗೆ ಕನ್ನಡದವರೆಲ್ಲ ನಾವು ಅಪ್ಲೈ ಮಾಡ್ತೀವಿ. ಅದ್ರ ಜೊತೆಗೆ ಈ ಹಿಂದಿಯವರು, ಇಂಗ್ಲಿಷ್ ಅವರು ಮದರ್ ಟಂಗ್ ಚೇಂಜ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಪರ್ಪಸ್ಗೆ ದಯಾನಂದ್ ಸರ್ ಪ್ಲಾನ್ ಮಾಡಿ ಇದನ್ನ ಮಾಡಿಸಿರೋದು. ಇದರಲ್ಲಿ ನೀವು ಓದ್ಕೊಂಡ್ಬಿಟ್ಟು ನೀವು ಕಲರ್ಗಳನ್ನ ಆಯ್ತು ಅಥವಾ ಯಾವುದೇ ಒಂದು ಟ್ರೀಟ್ಮೆಂಟ್ ಅನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆನಾ. ಅದ್ರ ಜೊತೆಗೆ ತಮಿಳಲ್ಲಿದೆ, ಮಲಯಾಳಂ ಅಲ್ಲಿದೆ, ತೆಲುಗು ಅಲ್ಲಿ ಇದೆ. ಆಲ್ಮೋಸ್ಟ್ ಒಂದು 5 ರಿಂದ 6 ಲ್ಯಾಂಗ್ವೇಜ್ ಕವರ್ ಮಾಡ್ಲಿಕ್ಕೆ ದಯಾನಂದ್ ಸರ್ ಟ್ರೈ ಮಾಡಿದ್ದಾರೆ. ಇನ್ನೂ ನಡೀತಾ ಇದೆ, ನೋಡೋಣ. ಸಾಧ್ಯ ಆದ್ರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಇನ್ನೂ ಸ್ವಲ್ಪ ಸಿಗ್ಬೋದು ನಮ್ಗೆ. ಸಿಕ್ಕರೆ ಅದನ್ನು ಹಾಕೋಣ. ಆಮೇಲೆ ಆರಿಕ್ಯುಲರ್ ಥೆರಪಿ ಬಗ್ಗೆ ನಾವು ಸುಮಾರು ನೋಡಿದ್ವಿ. ಗೂಗಲ್ ಅಲ್ಲಿ ನೀವು ಆರಿಕ್ಯುಲರ್ ಥೆರಪಿ ಅಂತ ಹಾಕಿದ್ರೆ ಚಾರ್ಟ್ ಸುಮಾರು ತರ ಚಾರ್ಟ್ ಬರುತ್ತೆ. ಬಟ್ ನಮ್ಗೆ ಕನ್ಫ್ಯೂಸ್ ತುಂಬಾ ಆಗುತ್ತೆ, ಯಾವ ಚಾರ್ಟ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಕರೆಕ್ಟ್ ಆಗಿ ಮೀನಿಂಗ್ ತೋರಿಸುತ್ತೆ ಅಂತ. ಇದನ್ನ ಈಗ ಏನ್ ನೀವು ಇಲ್ಲಿ ಇಮೇಜ್ ನೋಡ್ತಿದ್ರೆ 2-3 ಇಮೇಜ್ಗಳನ್ನ ಹಾಕಿದೀವಿ ನಾವೀಗ ಕಾಮನ್ ಆಗಿ. ಓಕೆನಾ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ಯಾವ ಪಾಯಿಂಟ್ ಇದೆಯಲ್ವಾ ಅದು ಎಕ್ಸಾಕ್ಟ್ ಲೊಕೇಶನ್ ಪಾಯಿಂಟ್ಸ್. ಇದು ನಮಗೆ ಪ್ರಾಪರ್ ಆಗಿ ಹೀಲರ್ಗಳು ರೆಕಮೆಂಡ್ ಮಾಡಿ ಕೊಟ್ಟಿರೋ ಚಾರ್ಟ್. ಅವರು ಸಹ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇದೇ ಚಾರ್ಟ್ ಅನ್ನು ಯೂಸ್ ಮಾಡ್ತಾರೆ. ಹೀಗಾಗಿ ನೀವುಗಳು ಸಹ ರೆಫರೆನ್ಸ್ ಪಾಯಿಂಟ್ಗೆ ನೀವು ಇದನ್ನ ನೋಡ್ಕೋಬಹುದು. ಓಕೆನಾ. ಸೆಕೆಂಡ್. ಇಲ್ಲಿ ನೋಡಿ, ಇಲ್ಲಿ ನಾವು ಜಸ್ಟ್ ಇಲ್ಲಿ ಇದನ್ನೆಲ್ಲ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಚಿಕ್ಕದು ಕಿವಿ ಆಗಿರೋದ್ರಿಂದ ನಿಮಗೆ ನಂಬರಿಂಗ್ಗಳನ್ನೇ ಕೊಟ್ಬಿಟ್ಟು ನಾವು ತೋರಿಸ್ಬೇಕಾಗತ್ತೆ. ಆ ದೊಡ್ಡ ದೊಡ್ಡ ಕಿವಿಗಳನ್ನ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ಹಿಂಗಾಗಿ ನಿಮ್ ರೆಫರೆನ್ಸ್ ಬೇಕಿದ್ರೆ ನೀವು ಈ ಚಾರ್ಟ್ ಅನ್ನ ರೆಫರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕ್ಲೀನ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ. ಎಸ್. ಇದು ನಮ್ಮ ಒಂದು ಬುಕ್. ಇದರಲ್ಲಿ ಎಷ್ಟು ಕಾನ್ಸೆಪ್ಟ್ಸ್ ಬರುತ್ತೆ, ಆಲ್ಮೋಸ್ಟ್ ಒಂದೊಂದು ಪ್ರೋಟೋಕಾಲ್ 10 ಪೇಜ್ ಬರುತ್ತೆ. ಆಲ್ ನಿಯರ್ 10 ಪೇಜಸ್ 15 ಪೇಜಸ್ ಅಂತೂ ಒಂದೊಂದು ಪ್ರೋಟೋಕಾಲ್ ಅಂತೂ 20 ಪೇಜ್ ವರೆಗೂ ಹೋಗಿದೆ. ಓಕೆನಾ. ಇನ್ನೊಂದ್ಸರಿ ತೋರಿಸ್ಬೇಕಿದ್ರೆ ತೋರಿಸ್ತೀನಿ. ಇದು ಪ್ರೋಟೋಕಾಲ್ಸ್ ಈ ತರ ಇರುತ್ತೆ ಬೇರೆ ನೋಡ್ಲಿಕ್ಕೆ. ಹೊಟ್ಟೆ ಮುಚ್ಚೆ ಬಹಳ ಇದೆ. ಬೇರೆ ಬೇಕಂದ್ರೆ ಇದೆ. ಇದು ಕಂಟಿನ್ಯೂಷನ್ ಯೂರಿನೇಷನ್ ಇದೆ. ಇಲ್ಲಿ ನೋಡಿ ಸಿಂಗಲ್ ಪಾಯಿಂಟ್ ಅಂತಾರಲ್ವಾ, ಈ ತರ ಕೈಯಲ್ಲೇ ಬರುತ್ತೆ. ಜಸ್ಟ್ ಒಂದು ಡಾಟ್ ರೆಡ್ ಕಲರ್ ತೋರಿಸಿದಾರಲ್ವಾ, ಆ ಒಂದು ಡಾಟ್ ಅನ್ನ ನೀವು ಹಾಕಿ ಕೈ ಬಿಡ್ಬೋದು. ಇದನ್ನ ನೀವು ಅಪ್ ಟು 6 ಅವರ್ಸ್ ವರೆಗೂ ಇಟ್ಕೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ನೀವು ಹಾಕಿ ಬಿಟ್ಟರು ವರ್ಕ್ ಆಗುತ್ತೆ. ನೀವು ಇದೆಲ್ಲಾ ಕಲರ್ಗಳನ್ನು ಹಾಕೋಬಹುದು, ಅದ್ರ ಜೊತೆಗೆ ಇದನ್ನು ಹಾಕ್ಬೋದು. ಈಗ ಸ್ವಲ್ಪ ಜನ ಕೇಳ್ತಾ ಇದ್ರು, ಹಳೆ ಇದರಲ್ಲಿ ಫುಲ್ ಕೊಟ್ಟಿದ್ವಿ, ಇಲ್ಲಿ ಜಾಯಿಂಟ್ ಕೊಟ್ಟಿದ್ದಾರೆ, ಏನ್ ಡಿಫ್ರೆನ್ಸ್ ಅಂತ. ಅದೇ ಜಾಯಿಂಟ್ ಗಳಂತಂದ್ರೆ ನಾವು ಅದು ಹಳೆ ಒಂದು ಬುಕ್ ನೋಡಿದ್ರೆ, ನೀವು ಕಲರ್ ಥೆರಪಿ ಬುಕ್ ನೋಡಿದ್ರೆ ಆಯುಷ್ ಮಂಡಲಂದು, ಅದರಲ್ಲಿ ಕೊಟ್ಟಿರೋದು ಸುಜೋಕ್ ರಿಫ್ಲೆಕ್ಸಾಲಜಿ ಪ್ರಕಾರ ಕೊಟ್ಟಿದ್ದಾರೆ ಈ ಒಂದು ರಿಫ್ಲೆಕ್ಸ್ ಗಳನ್ನ. ಬಟ್ ಇದ್ರಲ್ಲಿ ಹಂಗಿಲ್ಲ. ಇದರಲ್ಲಿ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಕಾನ್ಸೆಪ್ಟ್ ಪ್ರಕಾರ ಈ ಒಂದು ಜಾಯಿಂಟ್ ಗಳಿಗೆ ಕಲರ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇದು ತುಂಬಾ ಈಸಿ ಸಹ. ನೀವು ಜಾಯಿಂಟ್ ಗಳು ಯಾವ ಜಾಯಿಂಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಕಲ್ಕೊಂಡ್ಬಿಟ್ರೆ ನೀವು ಯಾರು ಬೇಕಿದ್ರು ಆ ಒಂದು ಕಲರ್ ಗಳನ್ನ ಈಸಿಯಾಗಿ ಅಪ್ಲೈ ಮಾಡಬಹುದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಚಾರ್ಟ್ ಹಾಕಿದೀವಿ ಇಲ್ಲಿದೆ ನೋಡಿ. ಸೆಕೆಂಡು, ಇದು ಉಲ್ಟಾ ಇರೋದ್ರಿಂದ ಕಾಣಿಸಲ್ಲ ಕ್ಲಿಯರ್ ಆಗಿ. ಈ ಕಾಣ್ಬೋದು ಒಂದೊಂದು ಜಾಯಿಂಟ್ ಗಳಿಗೆ ಒಂದೊಂದು ಆರ್ಗನ್ಗಳು ಅಥವಾ ಒಂದೊಂದು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ಸ್ ಇದೆ. ಆ ಒಂದು ಜಾಯಿಂಟ್ ಗಳಿಗೆ ನೀವು ಕಲರ್ಗಳನ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ಹಿಂಗಾಗಿ ಇದು ರೆಫರೆನ್ಸ್ ಚಾರ್ಟ್ ಇರುತ್ತೆ, ಇದನ್ನ ನೋಡ್ಕೊಂಡ್ಬಿಟ್ಟು ಸಹ ನೀವು ಅಪ್ಲೈ ಮಾಡ್ಬೋದು.
ಈಗ ಎಷ್ಟೋ ಜನ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೊಬೈಲಲ್ಲಿ ಇಟ್ಕೊಂಡಿರ್ತೀವಿ ಚಾರ್ಟ್ಗಳನ್ನ, ಬಟ್ ಮಿಸ್ ಆಗ್ಬಿಡುತ್ತೆ. ಅಂತ ಟೈಮಲ್ಲಿ ನೀವು ಬುಕ್ ನೋಡಿ ರೆಫರ್ ಮಾಡಿ ನೀವು ಒಂದು ಪಾಯಿಂಟ್ಗಳನ್ನ ಅಥವಾ ಈ ಒಂದು ಇದನ್ನ ಅಪ್ಲೈ ಮಾಡ್ಕೊಬೋದು, ಕಲರ್ಗಳನ್ನ. ಇದೇ ಒಂದು ಕಾನ್ಸೆಪ್ಟ್ ಅಲ್ಲೇ ಸೀಡ್ ಥೆರಪಿನೂ ಕೊಟ್ಟಿದ್ದೀವಿ. ನಾವು ಇಷ್ಟು ದಿವಸ ಏನ್ ಮಾಡ್ತಿದ್ವಿ ಅಂತಂದ್ರೆ ಸೀಡ್ ಥೆರಪಿಯನ್ನ ನಾವು ನಾರ್ಮಲ್ ಆಗಿ ಇನ್ಸೆಕ್ಟ್ ಸಿಸ್ಟಮ್ ಪ್ರಕಾರ ಅಪ್ಲೈ ಮಾಡ್ತಾ ಹೋಗ್ತಿದ್ವಿ. ಬಟ್ ಈ ಸರಿ ಕೊಟ್ಟಿರೋ ಸೀಡ್ ಥೆರಪಿಯಲ್ಲಿ ಇನ್ಸೆಕ್ಟ್ ಸಿಸ್ಟಮ್ ಅದರ ಜೊತೆಗೆ ಆಯುರ್ವೇದಿಕ್ ಎಕ್ಯುಪ್ರೆಷರ್ ಸಿಸ್ಟಮ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸೀಡ್ ಥೆರಪಿ ಮತ್ತೆ ಕಲರ್ ಥೆರಪಿಯನ್ನ ಕೊಟ್ಟಿದ್ದಾರೆ. ಎಸ್. ಈಗ ಇದು ಬುಕ್ ಅಲ್ಲಿ ಬರುವಂತ ಒಂದು ಕಾನ್ಸೆಪ್ಟ್ಸ್. ಈಗ ನಿಮಗೆ ಕ್ವಶನ್ಸ್ ಏನಾರು ಇದ್ರೆ ಕೇಳ್ಬೋದು. ಸೆಕೆಂಡ್. ಎಸ್. ಯಾರಿಗಾರು ಏನಾದ್ರು ಕ್ವಶನ್ಸ್ ಇದೆಯಾ? ತುಂಬಾ ಕ್ವಶನ್ಸ್ ಇದೆ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳೋರು ದಯಮಾಡಿ. ಮಂಜುನಾಥ್ ಸರ್ ಅನ್ಮೇಲ್ ಮಾಡ್ಕೊಳ್ಳಿ. ಬುಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಸರ್, ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಸರ್ ನಿಮ್ಮ ಒಂದು ನಿಮಿಷ ಇನ್ನೊಂದ್ಸರಿ ಹೇಳಿ. ಕೇಳಿಸ್ತಾ ಇದೆಯಾ? ಇಲ್ಲ ಇನ್ನೊಂದ್ಸರಿ ಕೇಳಿಸ್ತಾ ಇದೆಯಾ? ಸಾರಿ. ಕೇಳಿಸ್ತಿದೆ, ಹೇಳಿ. ನಾನಾ? ನಮಸ್ಕಾರ, ನನ್ನ ಹೆಸರು ಹಾ, ಮಂಜುನಾಥ್ ನೀವೇ. ಅಂತ. ನಮಸ್ತೆ, ಹೇಳಿ ಸರ್. ಬುಕ್ ನಮಸ್ಕಾರ. ನಾನು ಗ್ರೂಪ್ ಅಲ್ಲಿ ನೋಡಿದೆ, ನಾನು ಗ್ರೂಪ್ಗೆ ಹೊಸಬ ನಾನು. ನಾನು ಆ ಬುಕ್ ನೋಡಿದೆ, ನಾನು TM ಕಲ್ತಿದ್ದೀನಿ, ಅಂದ್ರೆ ಈಗ ಹೊಸದಾಗಿ ಬಂದಿದ್ದೀನಿ. ಆ ಬುಕ್ ನೋಡಿದಾಗ ಏನೋ ಒಂಥರ ಹೊಸ ಉತ್ಸಾಹ ಆಯ್ತು. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಇಲ್ಲ, ಆ ಮುಖಸ್ತುತಿಗೆ ಹೇಳ್ತಾ ಇಲ್ಲ ಅಥವಾ ಬೇರೆ ಏನಕ್ಕೋ ಇದ್ ಮಾಡ್ತಿಲ್ಲ. ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ. ಇದು ತುಂಬಾ ಆಸಕ್ತಿ ಚೆನ್ನಾಗಿದೆ, ಆ ಆಸಕ್ತಿನ ಕೆರಳಿಸುತ್ತೆ. ಆ ಬುಕ್ಗಳು ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು, ಆನೆಸ್ಟ್ ಆಗಿ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಈ ಅಟ್ಲೀಸ್ಟ್ ಒಂದು ಏನು ಕಲಿದೇ ಇರೋರ್ಗುನು ಈಸಿಯಾಗಿ ಅರ್ಥ ಮಾಡ್ಕೊಂಡು ಮಾಡ್ಕೋಬಹುದು. ಅಲ್ಲ, ನಾನು ನೋಡ್ದಂಗೆ ಅದು ತುಂಬಾ ಚೆನ್ನಾಗಿದೆ. ನಾನು ಮಧ್ಯಾಹ್ನದಿಂದನೇ ಗ್ರೂಪ್ ಜಾಯ್ನ್ ಆಗ್ತಾನೆ ಇದೆ, ಯಾರು ಇರ್ಲಿಲ್ಲ. ನಾನು ಮತ್ತೆ ಇನ್ನೊಬ್ರು ಯಾರೋ ಇದ್ರು, ನಾನು ಟ್ರೈ ಮಾಡ್ತಾನೆ ಇದ್ದೆ, ಡ್ಯೂಟಿ ಅವರ್ಸ್ ಅಲ್ಲೆಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಮ್ಗೆ ಯಾವಾಗ ಸಿಗ್ಬೋದು ಸರ್ ಬುಕ್ ಇದು? ಎಷ್ಟು ಪ್ರೈಸ್ ಅಂತ ಗೊತ್ತಾದ್ರೆ ಹೇಳ್ತೀನಿ ಸರ್. ಇನ್ನೊಂದು 5 ನಿಮಿಷ ಪ್ರೈಸ್ ಹೇಳ್ತಾರೆ ದಯಾನಂದ್ ಸರ್. ನಾನು 5 ಮಿನಿಟ್ಸ್ ಕ್ವಶನ್ಗಳನ್ನ ತಗೊಂಡೆ. ಕ್ವಶನ್ಸ್ ಅಂತಂದ್ರೆ ಈಗ ಸುಮಾರು ಜನರ ಮೈಂಡ್ ಅಲ್ಲಿ ಇರುತ್ತೆ, ಈ ಕಾನ್ಸೆಪ್ಟ್ಸ್ ಇದ್ರಲ್ಲಿ ಬರುತ್ತಾ, ಈ ಕಾನ್ಸೆಪ್ಟ್ಸ್ ಬರಲ್ವಾ ಅಂತ. ಹೌದು, ನಾನು ಇವಾಗ ನೋಡಿ, ಇವಾಗ ಎಲ್ಲಾನು ಹೆಚ್ಚು ಕಮ್ಮಿ 8 ರಿಂದ 9 ಕಾನ್ಸೆಪ್ಟ್ ನಿಮ್ಗೆ ಅದ್ರೊಳಗೆ ಸಿಗುತ್ತೆ. ಹೌದು ಸರ್. ಪ್ರೋಟೋಕಾಲ್ ಅಲ್ಲಿ 17 ತರ ಇದೆ. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅನ್ನೋದಕ್ಕೆ ಇವತ್ತು ಜಾಸ್ತಿ ಇದ್ರ ಬಗ್ಗೆ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ. ನಿನ್ನೆ ನಾವೆಲ್ಲರೂ ನೋಡಿದ್ರೆ ಬೋರ್ ಆಗುತ್ತೆ ಅಂತ ಸ್ವಲ್ಪ ಬೇಗ. ಅಲ್ಲ, ನಾನು ಜಾಯ್ನ್ ಆಗಿರ್ಲಿಲ್ಲ, ಇವತ್ತು ಜಾಯ್ನ್ ಆಗಿದ್ದು. ಇವತ್ತು ನೋಡ್ತಾ ಜಾಯ್ನ್ ಆಗಿದ್ದು ಅಷ್ಟೇ ನಾನು. ತುಂಬಾ ಖುಷಿ ಆಯ್ತು. ನಮ್ಗೆ ಸಿಕ್ಕದೆ ಒಂಥರ ಸಣ್ಣ ಒಂದ್ 15 ವರ್ಷದ ಮಕ್ಕಳಿಗೆ ಬುದ್ಧಿ ಇರೋ, ಓದೋ ಬುಕ್ ಅರ್ಥ ಆದ ಮಕ್ಕಳು ಆರಾಮಾಗಿ ಅವ್ರ ಆರೋಗ್ಯನ ಅವರೇ ಸರಿ ಮಾಡ್ಕೋತಾರೆ. ಆ ತರ ಇದೆ. ಅಲ್ಲಲ್ಲ, ನಾನು ಇದಾಗ ಹೇಳ್ತಾ ಇಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇರೋದು. ಯಾಕಂದ್ರೆ ನನ್ಗೆ ಅಷ್ಟು ಖುಷಿ ಆಯ್ತು ನೋಡಿ. ಕರೆಕ್ಟ್ ಸರ್. ತುಂಬಾ ಈಸಿಯಾಗಿ, ಅದೇ ತುಂಬಾ ಈಸಿಯಾಗಿ ಹಾಕೋ ಪ್ಲಾನ್. ಅಂದ್ರೆ ಎಲ್ರಿಗೂ ಎಲ್ಲಾ ಪಾಯಿಂಟ್ ಗಳ ಬಗ್ಗೆನೂ ಐಡಿಯಾ ಇರಲ್ಲ, ಮತ್ತೆ ಎಲ್ರಿಗೂ ಎಲ್ಲಾ ಕಾನ್ಸೆಪ್ಟ್ ಗಳ ಬಗ್ಗೆ. ಹೌದು ಸರ್. ಬಟ್ ಈಗ ನಮ್ಮಂತ ಎಳೆ ಕಂದಗಳು, ಈಗ ಹೊಸದಾಗಿ ಬರ್ತಿರೋರು, ಇದನ್ನ ಅಭ್ಯಾಸ ಮಾಡ್ತಿರೋರ್ಗೆ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ನಿಜವಾಗ್ಲು. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ದಯಾನಂದ್ ಸರ್ ಒಳ್ಳೇದ್ ಮಾಡ್ಲಿ. ಅವ್ರ ವಿಡಿಯೋಗಳು ನೋಡ್ತಾ ಇದ್ವಿ. ನಾನು ಇವತ್ತೇ ನಿಮ್ಮ ಗ್ರೂಪ್ಗೆ ಜಾಯ್ನ್ ಆಗಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ಪ್ರವೀಣ್ ಸರ್, ಒಳ್ಳೇದಾಗ್ಲಿ. ದಯಾನಂದ್ ಸರ್ಗೂ ನನ್ನ ಆರೈಕೆಗಳು ತಿಳಿಸ್ಕೊಳ್ಳಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಎಲೆಕ್ಷನ್ ಇಂದ ವೋಟ್ ಹಾಕ್ಬಿಡಿ ಸರ್ ನಮಗೆ, ಆಯ್ತಾ? ಓಕೆ, ಏನಿಲ್ಲ. ನೆಕ್ಸ್ಟ್ ನಾವೇನ್ ಮಾಡಿದ್ರೆ ಇದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬುಕ್ಗಳನ್ನ ಉಚಿತ ಕೊಡಬೇಕಂತ ಮಾಡಿದ್ದೇವೆ. ಸರ್ಕಾರಿ ಶಾಲೆಗೆ ಅಷ್ಟೇ ಪ್ಲಾನ್ ಮಾಡಿದ್ದೇವೆ. ನೆಕ್ಸ್ಟ್ ಇದೇನೋ ಲಾಂಚ್ ಆಗಿ ಒಂದು 10 ತಿಂಗಳ ನಂತರ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಸೊ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೇವೆ. ಇದು ಫಸ್ಟ್ ಬುಕ್ ಆಗ್ಬಿಡ್ಲಿ ಏನಂತ ಹೇಳಿ. ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿ ಎಷ್ಟು ಶಾಲೆಗಳಿದೆ ಅದ್ರ ಲಿಸ್ಟ್ ತಗೋತಿದ್ದಾವೆ. ಈ ಆರೋಗ್ಯ ಸಚಿವರು ಒಬ್ರು ಮೀಟ್ ಆಗಿದ್ದಾರೆ ನಮ್ಗೆ, ಅಧಿಕಾರಿ ಅಲ್ಲಿ. ಅದ್ರ ಲಿಸ್ಟ್ ಕೊಟ್ಟಾದ್ಕೊಳ್ಳೇನೆ ಎಲ್ಲಾ ಶಾಲೆಗಳಿಗೆ ನಾವು ಒಂದು ಕೊರಿಯರ್ ಮುಖಾಂತರ ಕಳಿಸುವಂತ ವ್ಯವಸ್ಥೆ ಮಾಡಿದ್ದೇವೆ. ನೋಡೋಣ ಏನಾಗುತ್ತೆ ಹೇಳಿ. ಈಗ ಈ ಬುಕ್ಗೆ ಕನ್ನಡ ಅನುವಾದ ಮಾಡಿರೋ ಹರೀಶ್ ಅವ್ರನ್ನ ಈಗ ನಾನು ಇಲ್ಲಿ ಕನೆಕ್ಟ್ ಮಾಡ್ತೇನೆ, ಒಂದೆರಡು ಮಾತಾಡ್ಲಿ ಅಂತೇಳಿ. ಸರ್ ನಮಸ್ಕಾರ.
ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ವಿಡಿಯೋ ಇದೆಯಾ ಆನ್ ಮಾಡ್ಬೋದಾ? ಒಂದು ನಿಮಿಷ ಒಂದು ನಿಮಿಷ. ಹೇಳಿ. ಆ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ಮಾತಾಡೋದು ಕೇಳ್ತಾ ಇಲ್ಲ ನಮ್ಗೆ. ಐ ಥಿಂಕ್ ಹೆಡ್ಫೋನ್ ಕೇಳಿಸ್ತಾ ಇಲ್ವಾ? ಇಲ್ಲ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತದೆ. ಹಾ ಸರಿ. ಎಲ್ರಿಗೂ ನಮಸ್ಕಾರ. ನಾನು ನೆನ್ನೆನೆ ಜಾಯಿನ್ ಆಗ್ಬೇಕಾಗಿತ್ತು. ನನ್ನ ದಯಾನಂದ್ ಅವರು ನೆನ್ನೆನೆ ತುಂಬಾ ಒತ್ತಾಯ ಮಾಡಿದ್ರು, ಅದ್ರ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಹೇಗೂ ಇವತ್ತೊಂದು ಅವಕಾಶ ಸಿಕ್ಕಿದೆ ನನಗೆ ಮಾತಾಡ್ಲಿಕ್ಕೆ. ಕೇಳಿಸ್ತಾ ಇಲ್ಲ ನೋಡಿ? ಹಾ, ಕೇಳಿಸ್ತಾ ಇದೆ, ಬಟ್ ಹೆಡ್ಫೋನ್ ತೆಗೆದ್ರೆ ಒಳ್ಳೇದು ಅನ್ಕೋತೀನಿ. ಇನ್ನೂ ಜಾಸ್ತಿ ಕೇಳುತ್ತೆ ಅನ್ಕೋತೀನಿ. ಹೌದಾ? ಹಾ, ಕೇಳಿಸ್ತಾ ಇದೆಯಾ ಈಗ? ಕೇಳಿಸ್ತದೆ ಹೇಳಿ. ಸರಿ ಸರಿ. ಈಗ ತುಂಬಾ ಜನ ಹೆಲ್ತ್ ಇನ್ ಹ್ಯಾಂಡ್ಸ್ ಬುಕ್ ತಗೋತಿದ್ರಲ್ಲ, ದೇವೇಂದ್ರ ಅವರದು ಕನ್ನಡದಲ್ಲಿ ಅನುವಾದ ಮಾಡಿರೋದು ಹರೀಶ್ ಕುಮಾರ್ ಅವರು. ತುಂಬಾ ಜನ ನೋಡಿರಕ್ಕಿಲ್ಲ ಅವ್ರನ್ನ, ನೀವು ಬುಕ್ ಅಲ್ಲಿ ಹೆಸರು ನೋಡಿರ್ಬೋದು ಅಷ್ಟೇನೆ. ಇವರೇ ನಮ್ಮ ಬುಕ್ಕಿಗೆಲ್ಲಾನು ಸಾಹಿತ್ಯನ ಕೊಟ್ಟಿರೋದು. ಹಾಗಾಗಿ ಹೇಳಿ ಸರ್. ಆಯುಷ ಮಂಡಲಮ್ಮು ಏನ್ ಹೆಸರು ಕೊಟ್ಟಿದ್ದಾರೆ ಅದೇ ನನಗೊಂದು ಬಹಳ ದೊಡ್ಡ ಅಚ್ಚರಿ. ಯಾಕಂದ್ರೆ ಅವರಿಗೆ ಹೇಗೆ ಆ ಹೆಸರು ಹೇಗೆ ಸಿಕ್ತು ಅಂತ ನನಗೆ ಇವತ್ತು ನಾನು ಯೋಚನೆ ಮಾಡ್ತೇನೆ. ಯಾಕಂದ್ರೆ ಎಲ್ಲ ಜೀವಿಗಳು ಕೂಡ, ಮನುಷ್ಯರು ಸೇರಿಸ್ಕೊಂಡು ಎಲ್ಲರಿಗೂ ಬೇಕಾಗಿರೋದು ಒಂದು ಯೋಗಕ್ಷೇಮ. ಅದು ಯಾವ ಮೂಲ ಅಂತ ಇಲ್ಲ. ನಾವೀಗ ಬರೀ ಹೆಲ್ತ್ ಅನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಆದ್ರೆ ಆರೋಗ್ಯಕ್ಕೆ ಒಂದು ಹಲವಾರು ಡೈಮೆನ್ಷನ್ಸ್ ಇದೆ. ನಾನು ಮಾತ್ರೆ ತಿಂದ್ಬಿಟ್ಟು ಚೆನ್ನಾಗಿದ್ಬಿಡ್ತೀನಿ, ಅಥವಾ ಇನ್ನೇನೋ ಕೆಮಿಕಲ್ ತಿಂದು ಚೆನ್ನಾಗಿ ಇದ್ಬಿಡ್ತೀನಿ, ಅಥವಾ ಹೋಗಿ ಎಣ್ಣೆ ಹೊಡೆದು ಚೆನ್ನಾಗಿ ಆಗ್ಬಿಡ್ತೀನಿ ಅಂತೆಲ್ಲ ಸೀಮಿತವಾದಂತ ಒಂದು ಒಪಿನಿಯನ್ಸ್ ಮನುಷ್ಯರಿಗೆ ಇರ್ತದೆ. ಈಗ ಮಾರುಕಟ್ಟೆ ಪ್ರಪಂಚದಲ್ಲಿ ಒಂದು ಬಹಳ ದೊಡ್ಡ ಮೂಢನಂಬಿಕೆ ಅಂತಾನು ಹೇಳ್ಬೋದು. ಏನು ಅಂತಂದ್ರೆ, ಆಸ್ಪತ್ರೆಗೆ ಹೋದ್ರೆ ನಾನು ಚೆನ್ನಾಗಿಬಿಡ್ತೇನೆ ಅಂತ. ಇದೀಗ ಒಂದು 20 ವರ್ಷಗಳಿಂದ ಈ ಅಭಿಪ್ರಾಯ ತೀವ್ರವಾಗಿ ಬದಲಾವಣೆ ಕಾಣ್ತಾ ಇರೋದನ್ನ ನಾವು ನೋಡ್ಬೋದು. ನಮ್ಮ ಹತ್ರ ಇರೋದು ಕೆಲವು ಕೆಮಿಕಲ್ಸ್, ಡ್ರಗ್ಸ್ ಮತ್ತೆ ಶಸ್ತ್ರಚಿಕಿತ್ಸೆ. ಈಗ ನಾವೇನು ಆಧುನಿಕ ಅಂತ ಏನು ಕಂಡ್ಕೊಂಡಿದ್ದೀವಿ, ಇದರ ಒಂದು ವಿಷಯನ ನಾವು ಕೂಲಂಕುಷವಾಗಿ ನೋಡೋದಾದ್ರೆ ಇವು ಮೂರು ನಮ್ಮ ಹತ್ರ ಇದೆ. ಇದು ವಿಶೇಷಣೆ, ಬಹಳಷ್ಟು ಅಭಿವೃದ್ಧಿ ಸಾಧಿಸ್ಕೊಂಡಿದ್ದಾರೆ, ಇದು ವಿಶೇಷಣೆ. ಆದ್ರೆ ಇದು ನಮ್ಮ ಎಲ್ಲಾ ಹೆಲ್ತ್ ಕನ್ಸರ್ನ್ಸ್ ಅನ್ನ ಕವರ್ ಮಾಡುತ್ತಾ ಅನ್ನೋದು ಪ್ರಶ್ನೆ. ಈಗ ಅದು ಆಗ್ತಾ ಇಲ್ಲ. ಸಣ್ಣ ಪುಟ್ಟದಕ್ಕೂ ನೀವು ಒಂದಷ್ಟು ಕೆಮಿಕಲ್ಸ್ ಅನ್ನ ತಿನ್ನೋದು, ಅಥವಾ ಡ್ರಗ್ಸ್ ಅನ್ನ ತಿನ್ನೋದು, ಅಥವಾ ಶಸ್ತ್ರಚಿಕಿತ್ಸೆವರೆಗೂ ಹೋಗೋದು, ಅದು ಆಗ್ತಾ ಇದೆ. ಇದನ್ನ ನಮ್ಮ ದೇಸಿ ಚಿಕಿತ್ಸಾ ದೃಷ್ಟಿಯಿಂದ ನೋಡಿದಾಗ ಈ ತರದ ಎಮರ್ಜೆನ್ಸಿಗಳನ್ನ ನಾವು ಮಾಡ್ಕೋಬಾರ್ದು. ಯಾಕೆಂತಂದ್ರೆ ಹೀಲಿಂಗ್ ನಮ್ಗೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು, ಕೆಮಿಕಲ್ಸ್ ಡ್ರಗ್ಸ್ ಅಲ್ಲ. ಮೆಡಿಕಲ್ ಶಾಪ್ ಮೇಲೆ ಏನ್ ಹಾಕಿರ್ತಾರೆ, ಮೆಡಿಸಿನ್ ಅಂತ ಏನ್ ಹಾಕಿರಲ್ಲ. ಅವ್ರೇನ್ ಹಾಕಿರ್ತಾರೆ, ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಂತಾನೆ ಹಾಕಿರ್ತಾರೆ. ನಾವು ಕೆಮಿಕಲ್ಸ್ ಅನ್ನ ಡ್ರಗ್ಸ್ ಅನ್ನ ತಗೊಂಡು ಹೇಗೆ ಆರೋಗ್ಯವನ್ನ ದೀರ್ಘಕಾಲದಲ್ಲಿ ಮೇಂಟೈನ್ ಮಾಡೋದು? ಅದು ಸಾಧ್ಯನೇ ಇದ್ದಿರೋ ಮಾತು. ಹಾಗಾಗಿ ನಾನ್ ನೋಡ್ದಂಗೆ ಒಂದು 2000 ಇಸ್ವಿ ಆದ ನಂತರ ಆಲ್ಟರ್ನೇಟಿವ್ ಥೆರಪಿಸ್ ಅಲ್ಲಿ ಬಹಳಷ್ಟು ಆಸಕ್ತಿ ಬಂತು ಪ್ರಪಂಚದ ಎಲ್ಲ ಕಡೆ. ಇದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಭಾರತೀಯರು ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಲೇಟ್ ಆಗಿ ಬರ್ತಾರೆ ಇದಕ್ಕೆಲ್ಲ. ಯಾಕೆಂತಂದ್ರೆ ನಮ್ಗಿನ್ನು ಆಧುನಿಕತೆ ಹುಚ್ಚು ಬಹಳ ಇದೆ. ಏನೋ ಹೊರಗಡೆಯಿಂದ ಬಂದಿದ್ದೆಲ್ಲ ಆಧುನಿಕ, ನಮ್ಮಲ್ಲಿ ಇಲ್ಲೆಲ್ಲ ಮಂತ್ರ ಹಾಕಿದ್ದು, ದೃಷ್ಟಿ ತೆಗ್ದಿದ್ದು, ಇನ್ನೇನೋ ಆಕ್ಯುಪ್ರೆಷರ್ ಮಾಡಿದ್ದು, ಇನ್ನೇನು ಮಾಡಿದ್ದು, ಇದೆಲ್ಲ ಅವೈಜ್ಞಾನಿಕ ಅಂತ ಇವತ್ತು ಹೇಳೋರಿದ್ದಾರೆ. ಇದೆಲ್ಲ ವೈಜ್ಞಾನಿಕನ ಅಂತ ಹೇಳೋರಿದ್ದಾರೆ. ಕಾರಣ ಏನು ಅಂತಂದ್ರೆ ನಮಗೆ ಸಿಕ್ಕಂತಹ ಆಧುನಿಕ ಅಂತಕ್ಕಂಥ ಶಿಕ್ಷಣ, ಇದ್ರಲ್ಲಿ ಏನು ಆಧುನಿಕತೆ ಇಲ್ಲ, ಆದ್ರೂ ಕೂಡ ನಮ್ಮ ಮನಸ್ಸಿಗೆ ಆಧುನಿಕ ಅಂತ ಹೇಳಿ ಯಾರೋ ಒಬ್ಬರು ನಂಬಿಸಿದ್ರು. ಈಗ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತಂದ್ರೆ, ದಿನ ಬೆಳಗಾದ್ರೆ ಏನೋ ಒಂದು ಹೆಲ್ತ್ ಕನ್ಸರ್ನ್, ಒಂದೇ ಅಂತಲ್ಲ, ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿಯೂ ಸಹ ಇನ್ನೇನೇನೋ ಬಂದಾಗಿದೆ ಈಗಾಗ್ಲೇ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ, ನಾವು ನಮ್ಮ ಯೋಗಕ್ಷೇಮವನ್ನ ಆಳವಾಗಿ ಪರಿಶೀಲನೆ ಮಾಡದೇ ಇರುವಂಥದ್ದು. ಸುಮ್ನೆ ಮೇಲ್ಮೇಲೆ ಅಲ್ಲೆಲ್ಲೋ ಒಂದು ಮಾತ್ರೆ ಬಾಯಿಗೆ ಹಾಕೊಂಡ್ಬಿಟ್ರೆ ನನ್ನ ಸಮಸ್ಯೆ ಸಾಲ್ವ್ ಆಗುತ್ತೆ, ಇಲ್ಲೆಲ್ಲೋ ಯಾರನ್ನೋ ಒಬ್ಬ ಸ್ಪೆಷಲಿಸ್ಟ್ ಭೇಟಿ ಮಾಡಿಬಿಟ್ರೆ ನಮ್ಮ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತೆ ಅನ್ನೋದು ನಮ್ಮ ಕಲ್ಪನೆ. ಹಾಗಾಗಿ ನಾನು ಒಂದು 2006ರಲ್ಲಿ ಅನ್ಸುತ್ತೆ ಈ ಪುಸ್ತಕನ ಅನುವಾದ ಮಾಡಿದಾಗ ಅಥವಾ ಓದಿದಾಗ ಏನ್ ನನಗೆ ಕಂಡು ಬಂದಿತ್ತು ಅಂತಂದ್ರೆ, ನಮ್ಮ ಇವತ್ತಿನ ಒಂದು ಏನು ಶಿಕ್ಷಣ ಏನಿದೆ ಅಥವಾ ಸಾಮಾಜಿಕ ವಾತಾವರಣ ಏನಿದೆ, ಒಂದು ವಿಷಯವನ್ನ ಬಹಳಷ್ಟು ಮರೆಮಾಚುತ್ತೆ. ಏನು ಅಂತಂದ್ರೆ, ನಮ್ಮ ಶರೀರ
ತನ್ನನ್ನು ತಾನು ಗುಣಪಡಿಸಿಕೊಳ್ಳಬಲ್ಲದು ಅನ್ನೋ ಒಂದೇ ಒಂದು ಸೆಂಟೆನ್ಸ್ ಅನ್ನ, ಒಂದೇ ಒಂದು ವಿಷಯವನ್ನ ಮರೆಮಾಚಿದಾಗ ಅಥವಾ ಹಿಂದಕ್ಕೆ ಹಾಕಿದಾಗ ಏನಾಗುತ್ತೆ, ಒಂದು ಇಂಡಸ್ಟ್ರಿ ಬೆಳೆಯೋದಕ್ಕೆ ಅವಕಾಶ. ಇವತ್ತು ಫಾರ್ಮಾದು ನೀವು ಯಾವುದೇ ಯಾವುದೇ ಒಂದು ಮಾತ್ರೆ ಕಂಪನಿದು ನೀವು ಶೇರ್ಸ್ ತೆಗೆದು ನೋಡಿ, ಫಾರ್ಮಾ ಸೆಕ್ಟರ್ನ ಒಂದು ಶೇರ್ ಮಾರ್ಕೆಟ್ ನೋಡಿ, ಅದು ದಿನೇ 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 ಆಸ್ಪತ್ರೆಗಳ ಒಂದು ಇದು ನೋಡಿ, ಶೇರ್ ವ್ಯಾಲ್ಯೂ ನೋಡಿ ದಿನೇ ದಿನೇ ರೈಸ್ ಆಗ್ತಾ ಇದೆ. ಅಂದ್ರೆ ಏನ್ ಅರ್ಥ? ಇದರರ್ಥ ನಾವು ಸ್ವಲ್ಪ ಯೋಚನೆ ಮಾಡೋಣ. ಒಂದು ಸೆಕ್ಟರ್, ಒಂದು ಕ್ಷೇತ್ರದ ಆರ್ಥಿಕತೆ ಇಂಪ್ರೂವ್ ಆಗ್ತಾ ಇದೆ ಅಂದ್ರೆ ಅರ್ಥ ಮನುಷ್ಯ ಕ್ಷೇಮ ಅಥವಾ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆ ಅಂತಾನೆ ಅರ್ಥನ? ಹಾಗನ್ಬೋದಾ? ಯಾರೋ ಮಾತ್ರೆ ಕಂಪ್ನಿ ಒಂದು ದೊಡ್ಡವನಾಗ್ತಾ ಇದ್ದಾನೆ ಅಂದ್ರೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆ ಅಂತ ಅರ್ಥನ? ನಾನು ಕೇಳ್ತಾರೆ, ನನ್ನ ಪ್ರಶ್ನೆ. 500 ಕೋಟಿ ರೂಪಾಯಿ ಕೊಟ್ಟು ಒಂದು ಕ್ಯಾನ್ಸರ್ ಆಸ್ಪತ್ರೆ ತೆಗೆದ್ರೆ ಅದರ ಅರ್ಥ ನಾವೇನಾದ್ರೂ ಕಂಡುಕೊಂಡಿದ್ದೀವಿ ಅಂತಾನ? ಆರೋಗ್ಯದ ಬಗ್ಗೆ ಏನಾದ್ರೂ ಕಂಡುಕೊಂಡಿದ್ದಿದ್ರೆ, ವೈಜ್ಞಾನಿಕವಾದದ್ದು ಏನಾದ್ರೂ ಕಂಡುಕೊಂಡಿದ್ದಿದ್ರೆ ಅದು ಯಾಕೆ ಅಷ್ಟಷ್ಟು ಬಂಡವಾಳ ಹೋಗ್ತಾ ಇದೆ ಅದಕ್ಕೆ? ಇದೆಲ್ಲ ನಾವು ಯೋಚನೆ ಮಾಡ್ಬೇಕಾದಂತ ವಿಷಯ. ಈಗ ಪೌರಾತ್ಯವಾದಂತ ಚಿಕಿತ್ಸಾ ಪದ್ಧತಿಗಳೆಲ್ಲವೂ ಕೂಡ ಒಕ್ಕೊರಲಿನಿಂದ ಹೇಳ್ತಕ್ಕಂಥ ಒಂದೇ ಒಂದು ಮಾತೇನಂದ್ರೆ, ನಿಮ್ಮ ಶರೀರ ತನ್ನನ್ನು ತಾನು ಗುಣಪಡಿಸಿಕೊಳ್ಳಬಲ್ಲದು. ಇದನ್ನ ಇವತ್ತು ಆಯುರ್ವೇದ ಅಂತ ನಾವು ಹೇಳ್ತೀವಲ್ಲ, ಆಯುರ್ವೇದ ಅಂತಂದ್ರೆ ಆಯಸ್ಸನ್ನ ಹೆಚ್ಚು ಮಾಡತಕ್ಕಂಥ ವಿಜ್ಞಾನ ಅಂತ. ನಾವು ಸಾವನ್ನಂತೂ ಗೆಲ್ಲಿಕ್ಕಾಗಲ್ಲ, ಆದ್ರೆ ನಮ್ಮ ಆಯಸ್ಸನ್ನ ಹೆಚ್ಚು ಮಾಡೋದು ಹೇಗೆ? ಇದೊಂದು ಕಾನ್ಸೆಪ್ಟ್ ಬಹುಶಃ ಆಯುಷ್ಯ ಮಂಡಲಂ ಅನ್ನೋ ಒಂದು ಹೆಸರಿಗೆ ಕಾರಣ ಆಗಿದೆ ಅಂತ ನಾನು ಅನ್ಕೋತೀನಿ. ಈಗ ಆಯುಷ್ಯ ಮಂಡಲಂ ಏನ್ ಮಾಡ್ತಾ ಇದೆ? ಜನರ ಆಯಸ್ಸನ್ನ ಹೆಚ್ಚುಗೊಳಿಸ್ತಾ ಇದೆ. ಇದು ವೈಜ್ಞಾನಿಕನೋ ಅವೈಜ್ಞಾನಿಕನೋ, ಯಾರ್ಯಾರು ಇವತ್ತು ಆಯುಷ್ಯ ಮಂಡಲಂ ಸಂಪರ್ಕಕ್ಕೆ ಬಂದಿದ್ದಾರೋ ಅವರೆಲ್ಲರಿಗೂ ಗೊತ್ತಿದೆ. ಯಾರ್ಯಾರು ಅದನ್ನೆಲ್ಲ ಕಲಿತು ಪ್ರಯೋಗ ಮಾಡಿದಾರೋ ಅವರೆಲ್ಲರಿಗೂ ಗೊತ್ತಿದೆ ಹೇಗೆ ಆಯಸ್ಸು ಹೆಚ್ಚಾಗತ್ತೆ, ಹೇಗೆ ನಾವು ಮತ್ತೆ ಮರಳಿ ಪ್ರಕೃತಿಗೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೊಳ್ಬಹುದು. ಆಮೇಲೆ ಮನುಷ್ಯನ ಆರೋಗ್ಯ ಹಲವಾರು ವಿಷಯಗಳಿಗೆ ಸಂಬಂಧಿಸಿದೆ ಅನ್ನೋ ಒಂದು ಬಹಳ ಮುಖ್ಯವಾದಂತ ವಿಷಯವನ್ನ ಆಯುಷ್ಯ ಮಂಡಲಂ ಇವತ್ತು ಕರ್ನಾಟಕದ ಜನರಿಗೆ ಬೃಹತ್ ಪ್ರಮಾಣದಲ್ಲಿ ತಲುಪಿಸಿದೆ. ಅಂದ್ರೆ ಹೆಲ್ತ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ. ನೀವು ಒಂದೇ ಒಂದು ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡಿಬಿಟ್ಟು ನಿಮ್ಮ ಯೋಗಕ್ಷೇಮವನ್ನು ಸಾಧಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ. ಈ ವಿಷಯ ಎಲ್ಲರಿಗೂ ಅರ್ಥ ಆಗ್ಬೇಕು. ಈಗ ತಾನೇ ದಯಾನಂದ್ ಅವ್ರು ಹೇಳಿದಾಗೆ ಎಳೆ ವಯಸ್ಸಿನಲ್ಲೇ ಅಂದ್ರೆ ಮಕ್ಕಳಿಗೆ ಶಾಲೆಯ ಒಂದು ಮಟ್ಟದಲ್ಲೇ, ಈಗ ನೋಡಿ ಕೊರಿಯಾದಲ್ಲೆಲ್ಲಾನು ಸುಜೋಕ್ ಪದ್ಧತಿಯನ್ನ ಸ್ಕೂಲ್ಗಳಲ್ಲೇ ಹೇಳ್ಕೊಟ್ಬಿಡ್ತಾರೆ. ನಮ್ಮಲ್ಲಿ ಇನ್ನೂ ಆ ವ್ಯವಸ್ಥೆಗಳು ಬಂದಿಲ್ಲ. ನಮ್ಮ ಸ್ಕೂಲ್ಗಳಲ್ಲಿ ಇವತ್ತು ದುರದೃಷ್ಟವಶಾತ್ ಆಂಟಿಬಯೋಟಿಕ್ಸ್ ಬಗ್ಗೆ ಪಾಠ ಇದೆ. ಶಾಲೆಯಲ್ಲಿ ಆಂಟಿಬಯೋಟಿಕ್ಸ್ ಬಗ್ಗೆ ಪಾಠ ಏನಕ್ಕೆ ಬೇಕು ಹೇಳಿ? ಸ್ವಲ್ಪ ಯೋಚನೆ ಮಾಡಿ. ಆಂಟಿಬಯೋಟಿಕ್ಸ್ ಅಷ್ಟು ದೊಡ್ಡ ವಿಜ್ಞಾನನ? ನಾನಿಲ್ಲಿ ಯಾವುದೇ ಪದ್ಧತಿಯನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಎಳೆಯ ವಯಸ್ಸಿನಲ್ಲೇನೆ ನಮ್ಮಲ್ಲಿ ಏನಾಗ್ತಾ ಇದೆ, ಇಂಗ್ಲಿಷ್ ವ್ಯಾಮೋಹ, ಅಮೆರಿಕದ ವ್ಯಾಮೋಹ, ಔಷಧಿ ವ್ಯಾಮೋಹ ಇವುಗಳನ್ನ ತುಂಬುತ್ತಾ ಇದ್ದಾರೆ. ಅದೇ ವಿಜ್ಞಾನ ಇನ್ಯಾವುದು ವಿಜ್ಞಾನ ಅನ್ನೋದನ್ನ ತುಂಬ. ಇದೆಲ್ಲ ಬಹಳ ವಿಷಾದಕರವಾದಂತ ವಿಷಯ. ಈ ಸಂದರ್ಭದಲ್ಲಿ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಯೋಗಕ್ಷೇಮ ನಮ್ಮ ಕೈಯಲ್ಲೇ ಇದೆ. ನಾವದನ್ನ ನಮ್ಮ ಒಂದು ಸರಳವಾದಂತ ಪೌರಾತ್ಯ ಚಿಕಿತ್ಸಾ ಪದ್ಧತಿಗಳು, ಪೌರಾತ್ಯ ಅಂತಂದ್ರೆ ಇಂಗ್ಲಿಷ್ ವೈದ್ಯ ಪದ್ಧತಿ ಒಂದನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಪೂರ್ವದಲ್ಲಿ ಅಂದ್ರೆ ಏಷ್ಯಾದ ರಾಷ್ಟ್ರಗಳಲ್ಲಿ ವಿಕಾಸ ಆದಂತು. ಈ ಪದ್ಧತಿಗಳಲ್ಲಿ ಆಂಟಿ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲ. ಆಮೇಲೆ ಬ್ಯಾಕ್ಟೀರಿಯಾ, ವೈರಸ್ಸು ಇತ್ಯಾದಿಗಳಿಗೆ ಯಾವುದೇ ಮನ್ನಣೆ ಇಲ್ಲ. ಇಲ್ಲಿ ಏನ್ ಹೇಳಲಾಗುತ್ತೆ, ಶರೀರಕ್ಕೆ ತನ್ನದೇ ಆದಂತ ಹೀಲಿಂಗ್ ಕೆಪಾಸಿಟಿ ಇದೆ. ಅದನ್ನು ಟ್ರಿಗರ್ ಮಾಡೋದು ಹೇಗೆ? ನೀವು ಬಣ್ಣದಿಂದ ಮಾಡ್ತಿರೋ, ಧಾನ್ಯದಿಂದ ಮಾಡ್ತಿರೋ, ಏನೇನು ಯೋಗದಿಂದ ಮಾಡ್ತಿರೋ, ಧ್ಯಾನದಿಂದ ಮಾಡ್ತಿರೋ, ಒಟ್ಟಿನಲ್ಲಿ ಶರೀರದ ಆರೋಗ್ಯ ಅಂತಕ್ಕಂಥದ್ದು ಸೃಷ್ಟಿಯ ಎಲ್ಲ ಎನರ್ಜಿಸ್ ಏನಿದೆ, ಭೂಮಿ, ಸೂರ್ಯ, ಆಕಾಶ, ಬ್ರಹ್ಮಾಂಡದ ಎಲ್ಲವೂ ಕೂಡ ವರ್ತನೆ ಮಾಡಿದಾಗ್ಲೇನೆ ಅಥವಾ ಕ್ರಿಯಾಶೀಲವಾಗಿದ್ದಾಗ್ಲೇನೆ ಮನುಷ್ಯ ಆರೋಗ್ಯ ಸಾಧ್ಯ ಆಗೋದು ಅಂತಕ್ಕಂಥದ್ದು ನಮ್ಮ ಆಳವಾದಂತ ಒಂದು ಅರಿವು. ಇದನ್ನ ಜನರಿಗೆ ತಲುಪಿಸೋದು ಹೇಗೆ? ಅದು ಬಹಳ ಕಷ್ಟದ ಕೆಲಸ ಇತ್ತು. ಆದ್ರೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಹೆಲ್ಪ್ನ ಮೂಲಕ ನಮ್ಮ ಆಯುಷ್ಯ ಮಂಡಲము
ಇಷ್ಟೆಲ್ಲ ಚಿಕಿತ್ಸಾ ಪದ್ಧತಿಗಳನ್ನ ನೀವು ಯಾವ ಮಾರ್ಗದಲ್ಲಿ ಇಷ್ಟೂ ಮಾರ್ಗನೂ ಪ್ರಯತ್ನಿಸ್ಬೋದು, ಅಥವಾ ಒಂದೊಂದೇ ಮಾರ್ಗದಲ್ಲೇ ನೀವು ಯಶಸ್ಸು ಕಾಣ್ಬೋದು. ಅಷ್ಟು ಒಂದು ಚಿಕಿತ್ಸಾ ಪದ್ಧತಿಗಳನ್ನು ಬಳಸ್ಕೊಂಡು ಸಾರ್ವಜನಿಕರು ತಮ್ಮ ತಮ್ಮ ಆರೋಗ್ಯಗಳನ್ನ ಕಾಪಾಡ್ಕೊಳ್ಳೋದು, ಅದನ್ನ ವೃದ್ಧಿ ಮಾಡ್ಕೊಳ್ಳೋದು. ಅಲ್ಲದೆ ಈಗ ನೀವು ಯಾರಿಗೋ ಒಬ್ಬರಿಗೆ, ಈಗ ನಮ್ಮಲ್ಲಿ 30 ವರ್ಷ ಓದ್ತಾರೆ, ಶೀತವಾಸಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ಇದೆಂತ ವಿಜ್ಞಾನ? ಕೊನೆಗೆ ಅದಕ್ಕೆ ಮದ್ದು ಮಾತ್ರೆನೆ ಹಾಕ್ಬೇಕು. ನೆಲಕ್ಕೂ ಕೂಡ ಮದ್ದು ಮಾತ್ರೆ, ಮನುಷ್ಯನಿಗೂ ಮದ್ದು ಮಾತ್ರೆ. ಭೂಮಿ ಎಲ್ಲ ಆಹಾರ ಪದಾರ್ಥಗಳಿಗೂ ಮದ್ದು ಮಾತ್ರೆ ಹೊಡೆಯೋದನ್ನ ಕಲ್ತ್ಕೊಂಡಿದ್ದೇವೆ. ಯಾವುದು ಆಗಿಲ್ಲ ಅಂದ್ರೆ ಯಾವ್ದೋ ಬಾಂಬ್ ಹಾಕ್ಬಿಡ್ತೇವೆ ನಾವು. ಸೊ ಮನುಷ್ಯನ ಶರೀರದಲ್ಲೂ ಅದೇ ಕೆಲಸವನ್ನ ಮಾಡ್ತಾ ಇದೆ. ಇದರಿಂದ ಹಲವಾರು ಸೈಡ್ ಎಫೆಕ್ಟ್ಗಳು ಬರ್ತಾ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ ತುಂಬಾ ಶ್ರಮ ಆಗ್ತಾ ಇದೆ. ಈ ಎಲ್ಲ ಶ್ರಮವನ್ನ ಪೌರಾತ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಈ ಶ್ರಮ ಬಹಳಷ್ಟು ಕಡಿಮೆ. ನೀವೊಂದು ಬಣ್ಣ ಉಪಯೋಗಿಸಿನೋ, ಅಥವಾ ಒಂದು ಧಾನ್ಯ ಉಪಯೋಗಿಸಿನೋ, ಅಥವಾ ಒಂದು ಸರಳವಾದ ಮನೆ ಮದ್ದು ಮಾಡಿನೋ, ಇವೆಲ್ಲೂ ದೃಷ್ಟಿ ತೆಗೆದೋ, ಅಥವಾ ಹೀಲಿಂಗ್ ಇನ್ಯಾವುದೋ ಹೀಲಿಂಗ್ ಮಾಡಿನೋ ಸಾಧಿಸ್ಕೊಳ್ಬಹುದಂತದ್ದು. ಆದ್ರೆ ಇದನ್ನ ಕಲಿಸೋರು ಬೇಕಾಗಿ, ಕಲ್ತವ್ರಿದ್ರು, ತುಂಬಾ ಜನ ಕಲ್ತವರು ಬಹಳಷ್ಟು ಕಡೆ ಇದ್ದಾರೆ. ಆದ್ರೆ ಅವರು ಹೆಚ್ಚಿಗೆ ಸಾರ್ವಜನಿಕವಾಗಿ ಎಕ್ಸ್ಪೋಸ್ ಆಗೋದಕ್ಕೆ ಹೆಚ್ಚಿಗೆ ಮಾಧ್ಯಮಗಳಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಆಯುಷ್ಯ ಮಂಡಲಂ ಏನ್ ಮಾಡಿದೆ, ಇವ್ರನ್ನೆಲ್ಲ ಒಟ್ಟಿಗೆ ತಂದು ಅವ್ರನ್ನೆಲ್ಲ ಹುಡುಕಿದ್ದೇ ನನಗೆ ಬಹಳ ಸೋಜಿಗ ಅನ್ಸುತ್ತೆ. ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಹುಡ್ಕೊಂಡ್ ಬಂದು ಅವ್ರ ಬಗ್ಗೆ ಸ್ಟಡಿ ಮಾಡಿ ಅವರನ್ನ ಮುಖ್ಯವಾಹಿನಿಯಾದಂತ ಈ ಒಂದು ಸೋಷಿಯಲ್ ಮೀಡಿಯಾಗೆ ತಂದು ಇವತ್ತು ಕರ್ನಾಟಕ ಜನರ ಮನೆ ಮಾತಾಗಿದ್ದಾರೆ ನಮ್ಮ ಆಯುಷ್ಯ ಮಂಡಲಂ. ನಾನು ಕೂಡ ಅವರ ಒಂದು ತಂಡದಲ್ಲಿ ಇರೋದಕ್ಕೆ ನನಗೆ ಬಹಳನೇ ಹೆಮ್ಮೆ ಇದೆ, ಬಹಳ ಸಂತೋಷ ಇದೆ ಅದ್ರ ಬಗ್ಗೆ. ನಾವು ಮುಂದಿನ ದಿನಗಳಲ್ಲಿ ಈ ಚಿಕಿತ್ಸಾ ಪದ್ಧತಿಗಳನ್ನು ಇಷ್ಟೇ ಅಲ್ಲ, ಇನ್ನು ಏನೇನೋ ಹಲವಾರು ಯೋಜನೆಗಳನ್ನು ಈಗಾಗಲೇ ದಯಾನಂದ್ ಪ್ರಕಟಗೊಳಿಸಿದ್ದಾರೆ, ಮುಂದೆ ಎಲ್ಲ ಹೇಳಿದ್ದಾರೆ. ಸೊ ಈ ನಮ್ಮ ತಂಡ ಮುಂದಕ್ಕೆ ಇನ್ನ ಮುಂದುವರಿಸಿ ಇನ್ನಷ್ಟು ನಾವು ಜನರಿಗೆ ಇನ್ನು ಏನೇನ್ ತರ್ಬೋದು, ಏನೇನು ಇಲ್ಲಿ ಏನಂತಂದ್ರೆ ವಿಶೇಷ, ಈ ಫೀಲ್ಡ್ ಅಲ್ಲಿ ಕಲ್ತವರು ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಒಂದೊಂದು ವಿದ್ಯೆಯನ್ನ ಜನರಿಗೆ ತಲುಪಿಸೋದಕ್ಕೂ ಕೂಡ. ಇವತ್ತು ನಿಮ್ಗೆ ಆಡ್ಸ್ ಬರ್ತಾ ಇರೋದನ್ನ ನೋಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಕನೆಕ್ಟ್ ಆದ್ರೂ ಕೂಡ ಆಡ್ಸ್ ಬರುತ್ತೆ, ಲಕ್ಷಾಂತರ ರೂಪಾಯಿ. ಆದ್ರೆ ಅದನ್ನ ಕೇವಲ 100, 200, 500, 1000 ಮಟ್ಟಿಗೆ ತಗೊಂಡ್ಬಂದು ಪ್ರತಿ ಒಬ್ರು ಕಲಿಯೋ ತರ ಒಂದು ಮಕ್ಕಳು ಕೂಡ ಇವತ್ತು ಓದಕ್ ಬಂದವರೆಲ್ಲರೂ ಕೂಡ ನಮ್ಮ ಆಯುಷ್ಯ ಮಂಡಲಂ ಇವತ್ತು ಪ್ರಕಟ ಆಗ್ತಾ ಇರ್ತಕ್ಕಂಥ ಡ್ರಗ್ಲೆಸ್ ಕಿಂಗ್ಡಮ್ ಅನ್ನ ತಗೊಂಡ್ಬಿಟ್ರೆ ಅವ್ರು ಓದಕ್ ಬಂದ್ರೆ ಸಾಕು, ಅವ್ರು ಅದನ್ನ ಅಪ್ಲೈ ಮಾಡ್ಕೋಬಹುದು. ವರ್ಷಾನುಗಟ್ಲೆ ಕಲ್ತು ಇನ್ನೇನೋ ಮಾಡ್ಬೇಕಂತಿಲ್ಲ, ಆ ಒಂದು ಫಾರ್ಮ್ಯಾಟಿಗೆ ತಂದು ಕೊಡ್ತಾ ಇರೋದು ಇದು ವಿಶೇಷ, ಇದು ಅತ್ಯಪೂರ್ವ. ಇದು ಹಿಂದೆ ಎಲ್ಲೂ ಈ ಪ್ರಯತ್ನ ಆಗಿದ್ದಿಲ್ಲ, ನಮ್ಮ ದೇಶದಲ್ಲೂ ಆಗಿದ್ದಿಲ್ಲ, ಬೇರೆ ವಿದೇಶದಲ್ಲೂ ಆಗಿದ್ದಿಲ್ಲ. ಇಷ್ಟು ಥೆರಪೀಸ್ ಅನ್ನ ಒಂದು ಕಡೆ ತಗೊಂಡ್ಬರೋದು ಬಹಳ ಒಂದು ಕಷ್ಟಪಟ್ಟಿದ್ದಾರೆ ನಮ್ಮ ತಂಡ ಪೂರ್ತಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಏನ್ ಹೇಳೋದು ಅಂತಂದ್ರೆ, ನನಗೆ ಏನೇನ್ ಹೇಳ್ಬೇಕು ಅನ್ಸಿದ್ಯೋ ಬಹಳಷ್ಟು ಸ್ವಲ್ಪ ಪುಸ್ತಕದಲ್ಲಿ ಹೇಳಿದ್ದೇನೆ. ಮತ್ತೆ ನಮ್ಮ ಮನಸ್ಸಿನ ಭಾವನೆಗಳು ಏನೇನಿದೆಯೋ ಅದು ಪುಸ್ತಕ ರೂಪದಲ್ಲಿ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಆಯುಷ್ಯ ಮಂಡಲಂನ ಟೋಟಲ್ ಸಾರ ಇವತ್ತು ಪುಸ್ತಕದಲ್ಲಿ ಬರ್ತಾ ಇದೆ. ಅವ್ರು ಏನ್ ಅನ್ಕೊಂಡಿದ್ದಾರೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದು ಪೂರ್ತಿ ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದನ್ನ ಪುಸ್ತಕನ ಜನ ಕೊಂಡುಕೊಳ್ಳೋದ್ರಲ್ಲಿ ಏನು ಸಂಶಯನೇ ಇಲ್ಲ, ಯಾಕಂದ್ರೆ ಅಷ್ಟು ಆಕರ್ಷಣೀಯವಾಗಿ ಬರ್ತಾ ಇದೆ ಕಾನ್ಸೆಪ್ಟ್ಗಳು. ಅಷ್ಟು ನಮ್ಮ ಪ್ರವೀಣ್ ಪಾಟೀಲ್ ಅವ್ರ ತಂಡ ಅದನ್ನ ಬಹಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಮೊದಲು ನಿಮ್ಮ ಕೈಗಳಲ್ಲಿ ಆರೋಗ್ಯ ಮಾಡಿದಾಗ ಏನು ನಾವು ಅನ್ಕೊಂಡಿದ್ವು, ಅದು ಆ ನಿಮ್ಮ ಕೈಗಳಲ್ಲಿ ಆರೋಗ್ಯ ಒಬ್ಬ ವ್ಯಕ್ತಿಯ ಒಂದು ಪೂರ್ತಿ ಆಯಸ್ಸಿನ ಅನುಭವವನ್ನ ಅವ್ರು ಅದ್ರಲ್ಲಿ ಕಟ್ಕೊಟ್ಟಿದ್ರು. ಈಗೇನಾಗಿದೆ, ಅಂತ ವ್ಯಕ್ತಿಗಳು ಸುಮಾರು ಜನರ ಒಂದು ನಾಲೆಜ್ ಅನ್ನ ಒಂದು ಪುಸ್ತಕದಲ್ಲಿ ತರ್ತಾ ಇದೆ ನಮ್ಮ ಆಯುಷ್ಯ ಮಂಡಲ. ಇದು ವಿಶೇಷ. ಸೊ ಬಹುಶಃ ಬೇರೆ ಯಾರು ಇಷ್ಟು ಈ ಪ್ರಯತ್ನಕ್ಕೆ ಕೈ ಹಾಕಿರ್ಲಿಕ್ಕಿಲ್ಲ ಇದುವರೆಗೂ. ಆಯುಷ್ಯ ಮಂಡಲ ಬಹಳ ಯಶಸ್ವಿಯಾಗಿ ಇದನ್ನ ಮಾಡ್ಕೊಡ್ತಾ ಇದೆ. ಜನರೆಲ್ಲ ಇದರ ಪ್ರಯೋಜನ ಪಡ್ಕೊಂಡು ತಮ್ಮ ತಮ್ಮ ಆರೋಗ್ಯವನ್ನ ವೃದ್ಧಿಸೋದ್ರ ಜೊತೆಗೆ ದೇಶದಷ್ಟೇ ಅಲ್ಲ, ಪ್ರಪಂಚದ ಒಂದು ಏನು ದೃಷ್ಟಿಕೋನ ಇದೆ ಆರೋಗ್ಯದ ಬಗ್ಗೆ, ವೆಲ್ನೆಸ್ ಬಗ್ಗೆ ಏನು ದೃಷ್ಟಿಕೋನ ಇದೆ, ಅದು ಬದಲಾಗ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನೀವೆಷ್ಟು ಸಂಪಾದನೆ ಮಾಡ್ತೀರೋ ಅದಕ್ಕಿಂತ ಹೆಚ್ಚು ಆಸ್ಪತ್ರೆಗೆ ಖರ್ಚು ಮಾಡ್ಬೇಕಾಗ್ತದೆ. ಈಗಾಗಲೇ ಎಲ್ಲರೂ ಪೈಪೋಟಿಯಲ್ಲಿದ್ದಾರೆ. ನಮ್ಮ ಇನ್ಶೂರೆನ್ಸ್ ಕಂಪನಿ ಆಗ್ಬೋದು,
ಮಾತ್ರೆ ಕಂಪನಿ ಆಗ್ಬೋದು, ಎಲ್ಲರೂ ಪೈಪೋಟಿಯಲ್ಲಿದ್ದಾರೆ. ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ತಗೊಂಡೋದು. ಇದು ಆಪಾದನೆ ಅನ್ನೋದಕ್ಕಿಂತಲೂ ಇದೊಂದು ಸ್ವಲ್ಪ ಎಕನಾಮಿಕ್ ಆಗಿ ನಮ್ಮ ಜೀವನಗಳನ್ನ ಒಂದು ಕಂಟ್ರೋಲ್ನಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಸಹಾಯ ಆಗ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಇವತ್ತು ಆಯುಷ್ ಮಂಡಲಂ ಕೊಡ್ತಾ ಇದೆ. ಹಣದ ಉಳಿತಾಯ, ಶ್ರಮದ ಉಳಿತಾಯ, ಮತ್ತೆ ಅಪಾಯಕರ ಸನ್ನಿವೇಶಗಳು. ಇವತ್ತೇನು ಬಹಳಷ್ಟು ಎಮರ್ಜೆನ್ಸೀಸ್ ಕ್ರಿಯೇಟ್ ಆಗ್ತಾ ಇದೆ, ಅದೆಲ್ಲವೂ ಕೂಡ ಆಹಾರ ವಿಹಾರ ವಿಚಾರದ ಕೊರತೆಯಿಂದಲೇ ಆಗ್ತಾ ಇದೆ. ಎಲ್ಲ ನೋಡಿದ್ರು ಸೈರನ್ಗಳು, ಆಂಬ್ಯುಲೆನ್ಸ್ಗಳು ಹೋಗೋದು ಯಾಕಾಗುತ್ತೆ ಅಂತಂದ್ರೆ ಬಹುತೇಕ ಕಂಡೀಷನ್ಸ್ ಅವೆಲ್ಲಾನು ಆಕ್ಸಿಡೆಂಟ್ ಹೊರತುಪಡಿಸಿ ಎಲ್ಲ ಏನೋ ತಿಂದೋ ಹೇಗೋ ಜೀವನ ಮಾಡಿಯೋ ಅಥವಾ ವೈಚಾರಿಕವಾಗಿ ಕ್ಲಾರಿಟಿ ಇಲ್ದೇನೋ ಆ ಥರ ಎಮರ್ಜೆನ್ಸೀಸ್ ಕ್ರಿಯೇಟ್ ಆಗುತ್ತೆ. ಅಷ್ಟೂ ವಿಷಯಗಳನ್ನ ಆಹಾರ ವಿಹಾರ ವಿಚಾರ ಮೂರನ್ನು ಆಯುಷ್ ಮಂಡಲಂನ ಈ ಪುಸ್ತಕ ಕವರ್ ಮಾಡ್ಬಿಟ್ಟಿದೆ. ಸೊ ಅದರ ಪ್ರಯೋಜನವನ್ನ ಸಾರ್ವಜನಿಕರು ಪಡ್ಕೊಂಡು ಅವರು ಇನ್ನಷ್ಟು ಜನರಿಗೆ ಇದನ್ನು ಪ್ರಚಾರ ಮಾಡಿ ತಮ್ಮ ಮನೆಯವ್ರನ್ನು ಅಥವಾ ಸುತ್ತಲಿನ ಸಮಾಜನು ಆರೋಗ್ಯಪೂರ್ಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಇನ್ನೊಂದೇನಂದ್ರೆ ಈಗ ಅದೇ ನಾವು ಒಂದ್ಸಲ ಡಿಸ್ಕಸ್ ಮಾಡ್ತಾ ಇದ್ವಿ, ಈ ಯುದ್ಧ ಕಾಲದಲ್ಲಿ ಬಂದಂತ ಚಿಕಿತ್ಸೆಗಳೆಲ್ಲ ಇವತ್ತು ನಮ್ಗೆ ಮನೆಯಲ್ಲಿ ಕುಂತವ್ರು ಕೂಡ ಯುದ್ಧಕ್ಕೆ ಹೋದಂಗ ಆಗಿದೆ ಅಂತ ಹೇಳಿ. ಹೌದೌದು, ನಿಜ ನಿಜ. ಒಂದ್ ನಿಮಿಷ. ಯುದ್ಧ ಕಾಲದಲ್ಲಿ ನಾವು ಯುದ್ಧ ಕಾಲ ನಾವು ಬಳಸ್ತಾ ಇರ್ತಕ್ಕಂಥ, ನಾವು ನಂಬಿಕೊಂಡಿರ್ತಕ್ಕಂಥ ಒಂದು ವೈದ್ಯ ಪದ್ಧತಿ ಏನಿದೆ ಅದು ವಿಕಾಸ ಆಗಿದ್ದು ಕೈಗಾರಿಕಾ ಕ್ರಾಂತಿ ಮತ್ತು ಯುದ್ಧ ಕಾಲಗಳಲ್ಲಿ ಮೇಜರ್ ಆಗಿ ವಿಕಾಸ ಆಗಿದೆ. ಕೈಗಾರಿಕೆಗಳನ್ನ ನಡೆಸೋರು ಏನ್ ಮಾಡ್ಬೇಕಾಗತ್ತೆ, ಅವರು ಆ ಲೇಬರ್ಸ್ ಅನ್ನಾಗ್ಲಿ ಅಥವಾ ಯುದ್ಧಗಳನ್ನ ಮಾಡೋ ಸಂದರ್ಭದಲ್ಲಿ ಬೇಗ ಎಮರ್ಜೆನ್ಸಿ ಫಿಕ್ಸ್ ಗಳನ್ನ ಮಾಡ್ಕೊಂಡು ಅವ್ರು ಯುದ್ಧಕ್ಕೋ ಮತ್ತೆ ಕೈಗಾರಿಕೆಗೋ ರೆಡಿ ಆಗ್ಬೇಕಾಗತ್ತೆ. ಈಗಲೂ ಅದು ಕಂಟಿನ್ಯೂ ಆಗಿದೆ. ನಮ್ಮ ಜನ ಲಾಂಗ್ ಟರ್ಮ್ ವೆಲ್ ಬೀಯಿಂಗ್ ಅನ್ನ ಬಲಿ ಕೊಟ್ಟು ಸಂಪಾದನೆ ಮಾಡ್ಲಿಕ್ಕೆ ಹೊರಡ್ತಾರೆ. ಈಗ ನಾವ್ ಏನು ಆಧುನಿಕ ಚಿಕಿತ್ಸಾ ಪದ್ಧತಿ ಅಂತ ಏನ್ ಹೇಳ್ತಾ ಇದ್ದೀವಿ, ಅದರ ವ್ಯಾಲಿಡಿಟಿ ಎಲ್ಲಿರುತ್ತೆ ಅಂದ್ರೆ ಈ ಆಧುನಿಕ ಪ್ರಪಂಚದಲ್ಲಿ ಮಾತ್ರ ಇರುತ್ತೆ. ನೀವು ಲಾಂಗ್ ಟರ್ಮ್ ಅಲ್ಲಿ ಹೆಲ್ತ್ ಬೇಕು, ನಿಮ್ಮ ವೆಲ್ತ್ ಉಳಿಬೇಕು ಅಂತ ಆದ್ರೆ ನೀವು ಪರ್ಯಾಯ ಚಿಕಿತ್ಸೆಗಳು ಅಂತ ನಾವೇನು ಹಣೆಪಟ್ಟಿ ಕಟ್ಟಿದ್ದೇವೆ ಇವು ನಿಜವಾಗ್ಲೂ ಪರ್ಯಾಯ. ನನ್ನ ಅಭಿಪ್ರಾಯದಲ್ಲಿ ಇದು ಯಾವುದು ಪರ್ಯಾಯ ಚಿಕಿತ್ಸೆ ಅಲ್ಲ, ಇವೆಲ್ಲವೂ ಕೂಡ ಮುಖ್ಯವಾಹಿನಿ ಚಿಕಿತ್ಸೆನೆ. ಯಾಕೆಂತಂದ್ರೆ ನೀವು ನಿಮ್ಮ ಚಿಕಿತ್ಸೆಯನ್ನ ಇಮಿಡಿಯೇಟ್ ಆಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಂದ್ರೆ ಅದಕ್ಕಿಂತ ಆಧುನಿಕ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಾವಿವತ್ತು ಏನು ಆಧುನಿಕ ಚಿಕಿತ್ಸಾ ಕ್ರಮ ಅಂತ ಹೇಳ್ತೀವಿ ಅದು ಎಮರ್ಜೆನ್ಸಿಗೆ ನಾವು ಬಳಸಬಹುದಾದಂತ ಒಂದು ಕ್ರಮ, ಪ್ರತಿನಿತ್ಯ ಮಾಡುವಂಥದ್ದಲ್ಲ ಅಥವಾ ದೀರ್ಘಕಾಲದಲ್ಲಿ ಅನುಸರಿಸುವಂಥದ್ದಲ್ಲ. ಇಷ್ಟು ಮಾತ್ರ ಅರಿವು ನಮ್ಗಿರ್ಬೇಕು. ಪಾಶ್ಚಾತ್ಯರು ಯುದ್ಧ ಕಾಲದಲ್ಲಿ ಏನು ವಿಕಾಸಗೊಳಿಸಿದಂತ ಈ ಚಿಕಿತ್ಸೆನ ಪ್ರಪಂಚಕ್ಕೆಲ್ಲ ಹರಡಿದ್ದಾರೆ. ಕಾರಣ ಏನು, ಬಹುತೇಕ ಆರ್ಥಿಕ ಕಾರಣಕ್ಕೋಸ್ಕರವಾಗಿ ಅದು ಹರಡಿಕೊಂಡಿದೆ. ಆದ್ರೆ ಪೌರಾತ್ಯ ದೇಶದಲ್ಲಿ ಯುದ್ಧಗಳು ಕಡಿಮೆ ಇತ್ತು, ಕಾನ್ಫ್ಲಿಕ್ಟ್ಗಳು ಕಡಿಮೆ ಇತ್ತು, ಮನುಷ್ಯರು ಧ್ಯಾನಸ್ಥರಾಗಿದ್ರು, ಅವರು ಜೀವನವನ್ನು ಆಳವಾಗಿ ನೋಡಿದ್ರು. ಇಲ್ಲಾಂದ್ರೆ ಇದೆಲ್ಲ ನಾಲೆಜ್ ಹೇಗೆ ಬರ್ಲಿಕ್ಕೆ ಸಾಧ್ಯ? ಒಂದ್ ಬಣ್ಣ ಹಚ್ಕೊಂಡ್ಬಿಟ್ರೆ ನಿಮ್ ಕಾಯಿಲೆ ವಾಸಿ ಆಗತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಗ್ತಾರೆ. ಆಧುನಿಕ ಚಿಕಿತ್ಸೆ ಏನು ಆಧುನಿಕವಾದಂತ ಶಿಕ್ಷಣ ಪಡೆದವರು ಏನ್ ಕಲರ್ ಹಚ್ಚಿಬಿಟ್ರೆ ಕಾಯಿಲೆ ವಾಸಿ ಆಗ್ಬಿಡ್ತಾ? ಯಾಕೆ ಅಂದ್ರೆ ಅವ್ರಿಗೆ ಆ ಅಬ್ಸರ್ವೇಷನ್ನೇ ಇಲ್ಲ. ಸರಿಯಾಗಿ ನೋಡಿದ್ರೆ ನಮ್ಮ ಇಡೀ ಜೀವನ ಬಣ್ಣಮಯ. ನೀವು ಕಲರ್ ಇಲ್ದಿರೆ ಬದುಕೋದಿಕ್ಕೆ ಆಗೋದಿಲ್ಲ. ಅಷ್ಟ್ರ ಮಟ್ಟಿಗೆ ಕಲರ್ ನಮ್ಮ ಜೀವನನ ಆವರಿಸ್ಕೊಂಡಿದೆ. ಆದ್ರೆ ಅವ್ರಿಗೆ ಆ ನೋಡೋ ಶಕ್ತಿ ಇರೋದಿಲ್ಲ. ಈಗ ಒಂದ್ ಬಟ್ಟೆ ಅಂಗಡಿಗೆ ಹೋದ್ರೆ ನಾವು ಯಾವ್ದ್ರಿಂದ ನಿಯಂತ್ರಿಸಲ್ಪಡ್ತೀವಿ? ಬಣ್ಣದಿಂದ, ಬಟ್ಟೆಯಿಂದ ಅಲ್ಲ. ನಾವು ಒಂದು ಹುಡುಗಿನೋ ಒಂದು ಹುಡುಗನ್ನೋ ನೋಡಿದಾಗ ಸೆಲೆಕ್ಟ್ ಮಾಡೋದು ಹೇಗೆ? ಬಣ್ಣದಿಂದಲೇ. ಸೊ ಬಣ್ಣ ಅನ್ನೋದು ಎಲ್ಲಾ ಕಡೆ ಆವರಿಸ್ಕೊಂಡಿದೆ. ಆದ್ರೆ ಅದನ್ನೊಂದು ಚಿಕಿತ್ಸೆಯಾಗಿ ಬಳಸಬಹುದು ಅನ್ನೋದನ್ನ ನಮ್ಮ ಏನು ಆಧುನಿಕರು ಒಪ್ಪೋದಿಲ್ಲ. ಆದ್ರೆ ಆ ಒಪ್ಪದೇ ಇರೋದಕ್ಕೂ ಕಾರಣ ಇಲ್ಲ. ಯಾಕೆಂತಂದ್ರೆ ನಮ್ಗಿಲ್ಲಿ ರಿಸಲ್ಟ್ ಕಣ್ಮುಂದೆ ಇದೆ. ನಮ್ಮ ಆಯುಷ್ ಮಂಡಲಂನ ವೀಕ್ಷಕರು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ವಿಡಿಯೋ ನೋಡಿನೇ ಪವಾಡಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೂ ಈಗ ಕಾರಣ ಇಲ್ಲ.
So, ಹಂಗಾಗಿ ಯುದ್ಧ ಮಾಡೋದನ್ನ ಬಿಟ್ಟು ಪ್ರತಿಯೊಂದಕ್ಕೂ ಯುದ್ಧ. ಏನೋ ಏನೋ ಒಂದು ಶೀತ ಆಯ್ತು, ಅದಕ್ಕೊಂದು ಯುದ್ಧ. ನಾನ್ ಕೇಳ್ತೇನೆ, ಇಷ್ಟೆಲ್ಲ ನಾವು ಕಲ್ತಿದ್ದೇವೆ, ಒಂದು ಶೀತ ವಾಸಿ ಮಾಡ್ಲಿಕ್ಕೆ ನಮ್ ಕೈಯಲ್ಲಿ ಆಗ್ತಾ ಇದೆಯಾ? ನ್ಯಾಚುರಲ್ ಆಗಿ ಶೀತವನ್ನ ವಾಸಿ, ನಾನಿಲ್ಲಿ ವಾಸಿ ಅಂತ ಹೇಳ್ತಾ ಇದ್ದೀನಿ, ಸಪ್ರೆಸ್ ಅಲ್ಲ. ಯಾವ್ದೋ ಒಂದು ಮಾತ್ರೆ ತಗೊಂಡು ನೀವು ಇದು ಸೋರ್ತಾ ಇರೋ ಮೂಗ ನಿಲ್ಲಿಸೋದಲ್ಲ, ಶೀತವನ್ನ ನ್ಯಾಚುರಲ್ ಆಗಿ ವಾಸಿ ಮಾಡೋದು. ಹೇಗೆ? ನಮ್ಮಲ್ಲಿ ಇಲ್ಲ ಉತ್ತರ. ಸೊ ಇಲ್ಲಿ ವಿಚಾರ, ನಾನು ಆಗ್ಲೇ ಹೇಳ್ದಂಗೆ ಆಹಾರ, ವಿಹಾರ, ವಿಚಾರ ಬೇಕು ನಮಗೆ. ಪ್ರತಿಯೊಂದಕ್ಕೂ ನಾವು ಎಮರ್ಜೆನ್ಸಿ ಸ್ಟೆಪ್ಸ್ ಅನ್ನೇ ತಗೊಳ್ಳೋ ಹಂಗ ಆಗ್ಬಾರ್ದು. ಎಮರ್ಜೆನ್ಸಿ ಸ್ಟೆಪ್ಸ್ ಬೇಕು, ಅದಿರ್ಲಿ. ಅದ್ರ ಆಚೆಗೂ ಕೂಡ ನಾವು ಮಾಡಬಹುದಂತ ಕ್ರಮಗಳಿದಾವೆ. ಹಂಗಾಗಿ ಅದಕ್ಕೆ ಒತ್ತು ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ನನಗೇನಂದ್ರೆ ಹಾಸ್ಪಿಟ್ಲ್ ಹೋಗಿದ್ದೆ ನಾನು, ಒಬ್ರು ನನ್ನ ಪರಿಚಯ ಡಾಕ್ಟ್ರೆ, ಅವರು ನನಗೆ ನೋಡಾಗ್ತಾ ಇದ್ರು, MBBS ಡಾಕ್ಟರ್ ಅವರು, ದೊಡ್ಡ ಹಾಸ್ಪಿಟ್ಲ್ ಇದೆ ಇದರಲ್ಲಿ ಉಡುಪಿಯಲ್ಲಿ. ಏನು ಕಲರ್ ಹಾಕ್ತೀರಾ ಅಂತ ಹೇಳಿದ್ರು ನನಗೆ. ನಾನಂದೆ ನಿಮ್ಮ ಹಾಸ್ಪಿಟ್ಲಲ್ಲೇ ಈಗ ಹಸಿರು ಬಟ್ಟೆಗಳನ್ನ ಹಾಕ್ತೀರಾ ನೀವು, ಹಳದಿ ಬಟ್ಟೆಗಳನ್ನ ಹಾಕ್ಬೋದಾ ಅಂತ ನಾನು ಕೇಳಿದೆ. ಅದಕ್ಕೆ ಇಲ್ಲ ಅವ್ರು ಏನೋ ಒಂದು ಹೇಳಿದ್ರು ನಂಗೆ ಆನ್ಸರು. ನಾ ಹೇಳಿದೆ ಅಲ್ಲಿ ಅವ್ರಿಗೆ ಹೇಳಕ್ ಬಂದಿಲ್ಲ ಆನ್ಸರ್ ಇಮಿಡಿಯೇಟ್ಲಿ. ಅದಕ್ಕೆ ನಾ ಹೇಳಿದೆ, ಹಸಿರು ನೋಡಿದಾಗ ಕೆಂಪು ನೋಡಿ ನಿಮಗೆ ಸಾಕಾಗಿರುತ್ತೆ, ಹಸಿರು ನೋಡಿದಾಗ ಸಮಾಧಾನ ಆಗುತ್ತೆ, ನಿಮ್ಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳಿದೆ ನಾನು. ನೀವು ಅಲ್ಲಿದ್ದೀರಾ, ನಾ ಕಾಡಲ್ಲಿದ್ದೇನೆ ಅಂತ ಹೇಳಿದೆ. ಹೇಳಾದ ಕೂಡ ಹತ್ರ ಆನ್ಸರ್ ಇಲ್ಲ. ಬಟ್ ಅವ್ರು ಅದಕ್ಕೆ ಮತ್ತೆ ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡ್ಲಿಕ್ಕೆ ಬಂದ್ರು. ಬಟ್ ನನಗೆ ಆನ್ಸರ್ ಕೊಡುವಂತ ಅವಶ್ಯಕತೆ ಇದ್ದಿದ್ದಿಲ್ಲ. ಸೊ ಅದ್ರ ಕೊಟ್ಟೆ ನಾನು. ಆಮೇಲೆ ಹೇಳಿದೆ, ನೀವು ಟೈಲ್ಸ್ಗಳೆಲ್ಲ ವೈಟ್ ಹಾಕಿರ್ತೀರಾ, ಎದಕ್ಕೆ ಹಾಕ್ತೀರಾ, ಎಲ್ಲ ಕಲರ್ ಹಾಕ್ಬಿಡಿ ಅಂತ ಹೇಳಿದೆ ನಾನು. ಇಲ್ಲ ವೈಟ್ ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೆ ವೈಟ್ ಯಾಕೆ ಹಾಕಬೇಕು, ಬೇರೆನೂ ಹಾಕ್ಬೋದಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರ ಹತ್ರ ಅದ್ರ ಆನ್ಸರ್ ಇಲ್ಲ. ಆಮೇಲೆ ಅಲ್ಲಿ ಅದೇ ಅವರ ಒಂದು ಪ್ರಜ್ಞೆಗೆ, ಅವರ ಒಂದು ಅರಿವಿಗೆ ಅದನ್ನೆಲ್ಲ ನೋಡುವಷ್ಟು ವ್ಯವಧಾನ ನಾವು ಕಳ್ಕೊಂಡ್ಬಿಟ್ಟಿದೀವಿ ಅಂತ ನಾನು ಹೇಳೋದು. ಯಾಕೆಂತಂದ್ರೆ ನಾವು ಯಾಕೆ ಸುಮ್ಮನೆ ಬಿಸಿ ಮಾಡ್ತಾ ಇದೀವಿ. ನ್ಯಾಚುರಲ್ ಆಗಿ ಹೀಲಿಂಗ್ ಆಗ್ತಕ್ಕಂತ ಒಂದು ವಿಷಯವನ್ನ ಈಗ ನೋಡಿ, ಪ್ರಾಣಿಗಳಿಗೆ ಕಾಯಿಲೆ ಬರೋದಿಲ್ಲ. ಯಾಕೆ? ನಾವು ವಿಚಾರ ಮಾಡ್ಬೇಕು. ನಾವು ಎಲ್ಲೋ ಹೋಗಿ 500 ಕೋಟಿ ಆಸ್ಪತ್ರೆ ಕಟ್ಟೋದಲ್ಲ, ಅವಕ್ ಕಾಯಿಲೆ ಬರ್ತಾ ಇಲ್ಲ. ಯಾಕೆ? ಈ ಕಡೆ ಮಾಡ್ಬೋದಲ್ಲ ರಿಸರ್ಚ್. ಯಾವ ಪ್ರಾಣಿಯೂ ಕ್ಯಾನ್ಸರ್ ಇಂದ ಸತ್ತಿದ್ದಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಿಲ್ಲ. ನಾವ್ ಯಾಕೆ? ಇದು ವಿಚಾರ ಮಾಡ್ಬೇಕಾದಂತ ವಿಷಯ. ಕಾರಣ ಏನು? ಈಗ ನಾಯಿಗಳನ್ನ ನಾವು ಇದು DNA ಮಾಡಿಫೈ ಮಾಡಿರುವಂತ ಪ್ರಾಣಿಗಳಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. DNA ಮಾಡಿಫೈ ಮಾಡಿರುವಂತದ್ದು ನಾರ್ಮಲ್ ನಾಯಿಗಳಿಗೆ ಬರೋದಿಲ್ಲ ನೋಡಿ. ಈಗ ದೇವಸ್ಥಾನದಲ್ಲಿ ಸಾಕಿರ್ತಕ್ಕಂತ ಆನೆಗೆ ಡಯಾಬಿಟಿಸ್ ಬರುತ್ತಂತೆ, ಕಾಡಲ್ಲಿರೋ ಆನೆಗೆ ಡಯಾಬಿಟಿಸ್ ಬರಲ್ಲ. ಇದೊಂದು ಸಂಶೋಧನೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಇರ್ತಕ್ಕಂತ ಆನೆಗೆ ಡಯಾಬಿಟಿಸ್ ಬರುತ್ತಂತೆ. ಯಾಕೆ ಅಂದ್ರೆ ಅದಕ್ಕೆ ಮೂವ್ಮೆಂಟೇ ಇಲ್ಲ, ಚಲನೆನೇ ಇಲ್ಲ, ಯಾವಾಗೂ ತಿನ್ನೋದು. ಇವನ್ನೆಲ್ಲವನ್ನ ನಾವು ಅಬ್ಸರ್ವ್ ಮಾಡಿ ಬದುಕಿಗೆ ಅಳವಡಿಸ್ಕೊಳ್ಬೇಕು. ಆವಾಗ ನಮಗೆ ಆರೋಗ್ಯ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅಮೆರಿಕದಲ್ಲಾದಂತ ಗತಿಯೇ ಆಗತ್ತೆ. ಅಮೆರಿಕದಲ್ಲಿ ಇವತ್ತು ಒಬ್ಬ ಮನುಷ್ಯ ಎಷ್ಟು ದುಡಿತಾನೋ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚೇ ಔಷಧಿಗಳಿಗಾಗಿ ಖರ್ಚು ಮಾಡ್ತಾ ಇದ್ದಾನೆ. ಈ ಬದುಕು ಯಾಕೆ? ಯಾರು ಆಧುನಿಕ? ದುಡಿದದ್ದೆಲ್ಲ ಖರ್ಚು ಮಾಡಿ ಆರೋಗ್ಯವನ್ನು ಕೂಡ ದಕ್ಕಿಸ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಗೆ ಹೋಗೋದು ಆಧುನಿಕನ ಅಂತ ಪ್ರಶ್ನೆ ಬರ್ತದೆ. ನಾವು ನಮ್ಮ ದೇಶದಲ್ಲಿ ಆ ದಿಕ್ಕಿನಲ್ಲೇ ಹೋಗ್ತಾ ಇದ್ದೀವಿ. ಈಗ ನಮ್ಮ ಏನು ಆಯುಷ್ಯ ಮಂಡಲಂ ಪ್ರಯತ್ನ ಏನಂತಂದ್ರೆ, ಈ ದಿಕ್ಕು ಬೇಡ, ಎಲ್ಲರೂ ವಿಚಾರ ಮಾಡ್ಬಿಡಿ. ತುಂಬಾ ಜನ ವಿಚಾರ ಮಾಡೋರು, ಪ್ರಾಜ್ಞರಿದ್ದಾರೆ ಈ ವಿಷಯದಲ್ಲಿ. ಅವ್ರನ್ನೆಲ್ಲ ಒಂದ್ ಕಡೆಗೆ ತಂದು ಜನರಿಗೆ ಆ ಶಿಕ್ಷಣನ ಕೊಡುವಂತ ಒಂದು ಪ್ರಯತ್ನನ ಈಗಾಗ್ಲೇ ಆಯುಷ್ಯ ಮಂಡಲಂ ಮಾಡ್ತಾ ಇದೆ. ಈ ಪ್ರಯತ್ನದಲ್ಲಿ ಜನರ ಸಹಕಾರ ನಮಗಿದೆ. ಈ ಒಂದು ಪುಸ್ತಕ ಇನ್ನ ಒಂದು ಮೈಲಿಗಲ್ಲೇ ಆಗುತ್ತೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಅಥವಾ ಜನರ ಆರೋಗ್ಯದ ವಿಷಯದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಅನ್ನೋದು ಬಹಳ ಸಂತೋಷ ಕೊಡುವಂತ ವಿಷಯ. ಇನ್ನೊಂದಂದ್ರೆ, ನಾವು ಸೆಲೆಬ್ರಿಟಿಗಳನ್ನ ಕರೆಸಿ ಲಾಂಚ್ ಮಾಡಕ್ ಮಾಡಿದ್ವಿ. ನನಗೆ ಅದೇ ಟ್ಯಾರೋಟ್ ಕಾರ್ಡ್ ನೋಡಿದಾಗ ಪ್ರಶ್ನೆ ಅಲ್ಲಿ ಬಂತು, ರಾಜೇಶ್ವರಿ ಇರ್ಬೋದಿಲ್ಲಿ ಅವರು, ಅವ್ರು ಹೇಳ್ತಾ ಇದ್ರೆ ಇಟ್ಸ್ ನಾಟ್ ನೆಸರಿ ಅಂತ ಹೇಳಿ. ಅದಕ್ಕೆ ನಾವು ಅವ್ರಿಗೆ ಹೇಳಲಿಕ್ಕೆ ಹೋಗಿಲ್ಲ. 4 ಜನ ಇದ್ರು, ಒಳ್ಳೆ ಫೇಮಸ್ ವ್ಯಕ್ತಿಗಳೇ. ಬಟ್ ನಮಗೇನಿಸ್ತಂದ್ರೆ, ನಮ್ಮಲ್ಲಿ ಕಂಟೆಂಟ್ ಇರುವಾಗ ಅಡ್ವರ್ಟೈಸ್ಮೆಂಟ್ ಬೇಡ ಅಂತ ನನಗೆ ವೈಯಕ್ತಿಕ ಅನಿಸ್ತು. ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ ಆ ಒಂದು ಮೂಲಕ ಹೋಗ್ಬೇಕು ಅಂತ ಅಷ್ಟೇನೆ, ಬಟ್ ಇಸ್ ನಾಟ್ ನೆಸರಿ ಅಂತ ಅನಿಸಿದಾಗ ನಾವು ಸುಮ್ಮನೆ. ಯಾಕಂದ್ರೆ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡ್ಬೇಕಲ್ಲ, ಅಪ್ರೋಚ್ ಮಾಡಿದ್ವಿ, ಬಟ್ ಅವ್ರಿಗೆ ಇನ್ನೂ ರಿಕ್ವೆಸ್ಟ್ ಲೆಟರ್ ಎಲ್ಲ ಕೊಡಬೇಕಾಗಿತ್ತು. ಎಂಡ್ ಆಫ್ ದಿ ಡೇ ನನಗೆ ಅನಿಸಿದ್ದು ಇಟ್ ಇಸ್ ನಾಟ್ ನೆಸರಿ ಅಂತ ಹೇಳಿ. ಸೊ ಹಾಗಾಗಿ ನಮ್ಮಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರ ಹೆಸರು ನಾವು ಒಂದೊಂದಾಗಿ ಹೇಳ್ತಾರೆ. ಪ್ರವೀಣ್ ಅವರು, ಅವ್ರಿಗೆಲ್ಲ ಕೂಡ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೇವೆ. ಅದರಲ್ಲಿ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರ ಗ್ರೂಪಲ್ಲಿ ಇದ್ದಾರೆ. ಅವ್ರು ಮಾತಾಡ್ಲಿಕ್ಕೆ ಸ್ವಲ್ಪ ಇದು ಮಾಡ್ಕೊತಿರ್ತಾರೆ. ಪ್ರವೀಣ್ ಹೇಳ್ಬೋದಾ ಮತ್ತೆ ಅದಿದ್ರೆ? ತುಂಬಾ ಧನ್ಯವಾದ ಹರೀಶ್ ಅವರಿಗೆ ಇಷ್ಟೊತ್ತು ಮಾತಾಡೋದಕ್ಕೆ. ನಿಮ್ಮ ಬುಕ್ಕಲ್ಲಿ ಸಾಹಿತ್ಯ ತುಂಬಾ ಚೆನ್ನಾಗಿ ಬಂದಿದೆ, ಬುಕ್ ನೋಡಿದಾಗ ಗೊತ್ತಾಗುತ್ತೆ.
ಧನ್ಯವಾದ. ಓಕೆ. ಸರ್ ಇಷ್ಟೊತ್ತರೆಗೂ ಹೇಳಿದ್ರಲ್ವಾ, ಸೊ ಈ ಬುಕ್ ಹಿಂದೆ ಸುಮಾರು ಜನರ ಎಫರ್ಟ್ ಇದೆ ಅಂತ. ಇದು ನಿನ್ನೆ ಕ್ಲಾಸಲ್ಲಿ ಹೇಳ್ದಂಗೆ ಒಬ್ಬರಿಂದ ಆಗಿರೋ ಬುಕ್ ಅಲ್ಲ, ಇದರ ಹಿಂದ್ಗಡೆ 20 ಜನ ಹೀಲರ್ಸ್ ಡಿಫ್ರೆಂಟ್ ಹೀಲಿಂಗ್ ಮಾಡೆಲಿಟಿನ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹಾಕ್ಬಿಟ್ಟು ಇದರಲ್ಲಿ ಮಾಡಿರೋದ್ರಿಂದ ಈ ಒಂದು ಅದ್ಭುತವಾಗಿ ಈ ಲೆವೆಲ್ಗೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಿದೆ. ಓಕೆನಾ. ಈಗ ನಾವ್ ಏನ್ ನೋಡ್ತಾ ಇದ್ದೀವೋ ಈ ಒಂದು ಆಲ್ಮೋಸ್ಟ್ ಒಂದು ಇರ್ಬೋದು ಒಂದು 800 ಪುಟ ಇರ್ಬೋದು ಫಸ್ಟ್ ವರ್ಷನ್ ಬುಕ್, 600 ಪುಟ ಇರ್ಬೋದು. ಈ ಒಂದು 600 ಪೇಜ್ ನಮ್ಮ ಎದುರುಗಡೆ ಬರಬೇಕು ಅಂದ್ರೆ ಅದ್ರ ಹಿಂದ್ಗಡೆ ಸುಮಾರು ಜನದ ಒಂದು ಎಫರ್ಟ್ಸ್ ಇದೆ. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಒಬ್ಬೊಬ್ರು ಅವ್ರದೇ ಆದಂತ ಒಂದು ಯೋಗದಾನ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ನಾವು ನೋಡ್ಬೇಕು ಅಂತಂದ್ರೆ ಅಕ್ಯುಪ್ರೆಷರ್ ಫಸ್ಟ್ ಆಗಿರೋದ್ರಿಂದ ಅನುಷ್ಕಾ ಮೇಡಮ್ ತಮ್ಮ ಒಂದು ಬಿಸಿ ಶೆಡ್ಯೂಲ್ ಇದ್ರೂ ಆ ಒಂದು ಪ್ರೋಟೋಕಾಲ್ಸ್ ಏನೇನು ಅಕ್ಯುಪ್ರೆಷರ್ ಪ್ರೋಟೋಕಾಲ್ಸ್ ಇದೆಯಲ್ವಾ ಅದೆಲ್ಲ ಅನುಷ್ಕಾ ಮೇಡಮ್ ಕೊಟ್ಟಿರೋ ಪ್ರೋಟೋಕಾಲ್ಸ್. ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೇನು ಅವ್ರು ನೋಡಿದ್ದಾರೆ ಪೇಷಂಟ್ಸ್ ನ, ಮತ್ತೆ ಅವ್ರು ಕಲ್ತಿರೋ ಒಂದು ವಿದ್ಯೆಗಳನ್ನ ಬೇರೆ ಬೇರೆ ಗುರುಗಳ ಹತ್ರ ಅದನ್ನೆಲ್ಲ ಸೇರಿಸ್ಬಿಟ್ಟು ಅಕ್ಯುಪ್ರೆಷರ್ ಅನ್ನ ಕೊಟ್ಟಿರೋದು ಅನುಷ್ಕಾ ಮೇಡಮ್. ಅದು ಮುಗಿದ್ಮೇಲೆ ನೆಕ್ಸ್ಟ್ ಬರೋದು ಕಲರ್ ಥೆರಪಿ. ಕಲರ್ ಥೆರಪಿಯನ್ನ ನಾವು ಫಸ್ಟ್ ಗೆ ನೀವು ನೋಡ್ದಂಗೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಇತ್ತು, ಅದರೊಟ್ಟಿಗೆ ಸಿಂಗಲ್ ಪಾಯಿಂಟ್ ಸಹ ಅದರಲ್ಲಿ ಹಾಕ್ತಾ ಬಂದಿದ್ದೀವಿ. ಅಂದ್ರೆ ಒಂದು ಡಾಟ್ ಇಟ್ಕೊಂಡ್ರೆ ಅದು ವರ್ಕ್ ಆಗುತ್ತೆ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಒಂದು ಹೊಸ ಥೆರಪಿ ಇದು ನಮ್ಗೆಲ್ಲರಿಗೂ. ಅದು ಯಾಕಂದ್ರೆ ನಾವೆಲ್ಲ ನೋಡಿರೋದೇನು 10 ಮಿನಿಟ್ಸ್ ಇಟ್ಕೋಬೇಕು ಒಂದು ಡಾಟ್ ಒಂದು ಸೀಡ್ ಅನ್ನ ಅಂತ ನಾವೆಲ್ಲ ಹೇಳ್ತಿರ್ತೀವಿ, ಗ್ರೂಪ್ ಅಲ್ಲೆಲ್ಲ ನೋಡಿರ್ಬೇಕು 10 ಮಿನಿಟ್ಸ್ ಮೇಥಿ ಹಾಕೊಳ್ಳಿ, 10 ಮಿನಿಟ್ಸ್ ಪೆಪ್ಪರ್ ಹಾಕೊಳ್ಳಿ ಅಂತ. ಬಟ್ ಈ ಒಂದು ಥೆರಪಿಯಲ್ಲಿ ಕಲರ್ ಥೆರಪಿಯಲ್ಲಿ ವಿಶೇಷವಾಗಿರೋದು ಏನು ಅಂತಂದ್ರೆ ನೀವು ಅದನ್ನ 8 ಅವರ್ ಇಟ್ಕೊಂಡ್ರು ಅಥವಾ 6 ಅವರ್ ಇಟ್ಕೊಂಡ್ರು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಅದ್ರ ಜೊತೆಗೆ ಈ ಒಂದು ಏನ್ ನೀವು ಪಾಯಿಂಟ್ ಹಾಕಿರ್ತೀರೋ ಅದು ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ. ಆಮೇಲೆ ಇನ್ಸ್ಟಂಟ್ ರಿಸಲ್ಟ್. ಈಗ ನಮ್ಗೆಲ್ರಿಗೂ ಆಗ್ಲೇ ಹರಿ ಸರ್ ಹೇಳ್ದಂಗೆ ಆ ಒಂದು ವೈಜ್ಞಾನಿಕ ಪದ್ಧತಿ ಹಿಂದೆ ಹೋಗಿ ಹೋಗಿ ಇನ್ಸ್ಟಂಟ್ ರಿಸಲ್ಟ್ ಬೇಕು, ನಾವು ವೇಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹಿಂಗಾಗಿ ಅದನ್ನ ತಲೆಯಲ್ಲಿ ಇಟ್ಕೊಂಡೆ ಪ್ರೇಮಾ ಮೇಡಮ್ ಈ ಒಂದು ಕಲರ್ ಥೆರಪಿಯನ್ನು ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಅವರು ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಪೇಷಂಟ್ಸ್ ಬರ್ತಾ ಇದ್ದಾರೆ. ಅಂತದ್ರಲ್ಲಿ ಅವ್ರಿಗೆ ಟೈಮೇ ಸಿಗಲ್ಲ. ಪಾಪ ಅವ್ರು ರಾತ್ರಿ ಎಲ್ಲ ಕೂತು ಅದನ್ನ ರೆಡಿ ಮಾಡಿ ಫೈನಲ್ ಮಾಡಿ ಕೊಟ್ಟಿರೋದ್ರಿಂದ ಆಮೇಲೆ ಇನ್ನೂ ಒಂದ್ ಏನಾಗ್ಬಿಡ್ತು ಅಂದ್ರೆ ಲಾಸ್ಟ್ಗೆ ಎಂಡ್ ಬಂದಂಗೆ 3 ಸರಿ 4 ಸರಿ ಕರೆಕ್ಷನ್ಸ್ ಮಾಡಿದ್ವಿ. ಯಾಕೆ ಅಂದ್ರೆ ಈಗ ಒಂದೊಂದು ಪ್ರೋಟೋಕಾಲ್ ಅನ್ನು ಸಹ ನೀವು ಕೊಡ್ಬೇಕು ಅಂತಂದ್ರೆ ನೋಡುತ್ತೀರಾ ಅಂದ್ರೆ 4 ಜನ ನೀವು ಅದನ್ನ ಕರೆಕ್ಟ್ ಆಗಿ ಕರೆಕ್ಷನ್ಸ್ ಮಾಡ್ಬೇಕು. ಹಿಂಗಾಗಿ ಎಷ್ಟು ಸರಿ ಕೇಳಿದ್ರು ಪೇಷನ್ಸ್ ಅಲ್ಲಿ ಹೇಳಿ ಅದನ್ನ ಅದ್ಭುತವಾಗಿ ಬರೋ ತರ ಮಾಡಿದಕ್ಕೆ ಪ್ರೇಮಾ ಮೇಡಮ್ಗೆ ದಯವಿಟ್ಟು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬರೋದು ನಮ್ಮ ಸೀಡ್ ಥೆರಪಿ. ಸೀಡ್ ಥೆರಪಿನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕಾಮನ್ ಆಗಿ ನಾವು ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ಸೀಡ್ ಥೆರಪಿನ ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀವಿ, ಮತ್ತೆ ಅದನ್ನ ಅಪ್ಲೈ ಮಾಡ್ತಾನೂ ಬಂದಿದ್ದೀವಿ. ಬಟ್ ಆದ್ರೆ ಈ ಒಂದು ಪ್ರೋಟೋಕಾಲ್ ಬುಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಸೀಡ್ ಥೆರಪಿ ಡಿಫ್ರೆಂಟ್ ಆಂಗಲ್ ಅಲ್ಲಿ ಬಂದಿದೆ. ಈ ಒಂದು ಜಾಯಿಂಟ್ ಗಳಿಗೆ ಸೀಡ್ ಗಳನ್ನ ಕಟ್ಟೋದ್ರಿಂದ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ತಾ ಬರ್ಬೋದು. ಇದನ್ನ ಈ ಒಂದು ಹೊಸ ಅಪ್ರೋಚ್ ಟ್ರೈ ಮಾಡೋಣ ಸರ್ ಅಂತ ಈ ಒಂದು ಭವ್ಯ ಮೇಡಮ್ ನಮ್ಗೆ ಐಡಿಯಾ ಕೊಟ್ಟಿದ್ದೆ. ಆಕ್ಚುಲಿ ಆ ಭವ್ಯ ಮೇಡಮ್ ಆಲ್ಮೋಸ್ಟ್ ಎಲ್ಲಾ ಪ್ರೋಟೋಕಾಲ್ ಗಳಿಗೂ ಸಹ ಈ ಒಂದು ಸೀಡ್ ಥೆರಪಿಯನ್ನು ಅದ್ಭುತವಾಗಿ ಬರೋ ತರ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬರೋದು 6 ಕೀಸ್. 6 ಕೀಸ್ ನಾನು ಹೇಳ್ದಂಗೆ ಡಾಟ್ಸ್ ಗಳನ್ನ ಹಾಕೋದ್ರಿಂದ ಮೆರಿಡಿಯನ್ ಚಾನಲ್ಸ್ಗೆ ಅಲ್ಲಿ ಒಂದು ಭಾಗದಲ್ಲಿ ಒಂದು ಎನರ್ಜಿ ಏನೇ ಬ್ಲಾಕೇಜಸ್ ಆಗಿದ್ರು ಆ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಕಲರ್ ಥೆರಪಿಯಲ್ಲಿ ಒಂಚೂರು ಅಡ್ವಾನ್ಸ್ ಥೆರಪಿ. ಓಕೆನಾ. ಈ ಒಂದು 6 ಕೀಸ್ ಬರ್ಲಿಕ್ಕೆ ಕಾರಣ ಆಗಿರೋದು ನಮ್ಮ ಪಲ್ಲವಿ ಮೇಡಮ್. ಅವರು ಈ ಒಂದು ಎಲ್ಲಾ ಪ್ರೋಟೋಕಾಲ್ಗಳಿಗೂ 6 ಕೀಸ್ ನಿಮ್ಗೆ ಸಿಗ್ಲಿಕ್ಕಿಲ್ಲ. ಅದರಲ್ಲಿ ಕಾಮನ್ ಆಗಿ ಈ ಒಂದು ರಿಸರ್ಚ್ ಓರಿಯೆಂಟೆಡ್ ಆಗಿ ಯಾವ್ಯಾವ್ದು ಪ್ರೋಟೋಕಾಲ್ಸ್ ಬಂದಿದೆಯೋ ಅಥವಾ ಅವರು ಯಾವ್ದನ್ನ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಸಕ್ಸಸ್ ಕಾಣಿಸಿದೆಯೋ ಅದನ್ನ ಮಾತ್ರ ಅವರು ಫೋಕಸ್ ಮಾಡಿ ಹಾಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಬರೋದು ಆರಿಕ್ಯುಲರ್ ಸೀಡ್. ಆ ಒಂದು ಕಿವಿಗಳಲ್ಲಿ ಒಂದು ಸೀಡ್ ಗಳನ್ನ ಅಪ್ಲೈ ಮಾಡೋದ್ರಿಂದ ನಾವು ಒಂದು ರಿಸಲ್ಟ್ ಅನ್ನ ನೋಡ್ಬೋದು. ಇದು ಒಂದು ಅದ್ಭುತವಾದ ಸೈನ್ಸ್. ಇದ್ರ ಹಿಂದೆ ವರ್ಕ್ ಮಾಡಿದ್ದು ಶಶಿಕಲಾ ಮೇಡಮ್. ಅವರು ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಅವರು ಯಾವ್ಯಾವ ಪ್ರೋಟೋಕಾಲ್ ಕೇಳ್ತೀವಿ ಎಲ್ಲಾ ಪ್ರೋಟೋಕಾಲ್ಗೂ ಎಷ್ಟೋ ಸರಿ 2-3 ಸರಿ ಎಲ್ಲ ಅವ್ರು ಬೇರೆ ಬೇರೆ ಗುರುಗಳ ಹತ್ರ ಹೋಗ್ಬಿಟ್ಟು ಅವ್ರು ಮಾಡಿರೋ ಒಂದು ಪ್ರೋಟೋಕಾಲ್ ನ ತಗೊಂಡೋಗಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅವರ ಒಂದು ಟೈಮ್ ಅನ್ನ ಕೊಟ್ಬಿಟ್ಟು ಅವರು ಅದ್ಭುತವಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬರೋದು ಮುದ್ರಾ ಥೆರಪಿ. ಮುದ್ರಾ ಥೆರಪಿ ಆಗ್ಲೇ ನಿಖಿಲಾ ಮೇಡಮ್ ಹೇಳ್ದಂಗೆ ಅದ್ರ ಮೇಲೆ ತುಂಬಾ ತರ ನಾವು ಗೂಗಲ್ ಎಲ್ಲ ಹುಡುಕಾಡಿದ್ವಿ. ಬಟ್ ನಾವ್ ಈ ಬುಕ್ ಅಲ್ಲಿ ಹಾಕಿರೋ ಮುದ್ರೆಗಳು ಕಾಮನ್ ಆಗಿ ರ್ಯಾಂಡಮ್ ಆಗಿ ಗೂಗಲ್ ಅಲ್ಲಿ ಡಿಸೀಸಸ್ ಸರ್ಚ್ ಮಾಡಿದ್ರೆ ಏನ್ ಮುದ್ರೆಗಳು ಬರುತ್ತೋ ಅದಕ್ಕಿಂತ ಡೆಫಿನೆಟ್ಲಿ ಡಿಫ್ರೆಂಟ್ ಆಗಂತೂ 100% ಇದೆ. ಕಾಪಿ ಅಂತೂ ಆಗಿಲ್ಲ ಇದು ಗೂಗಲ್ ಇಂದ. ಇದೆಲ್ಲ ಏನೇನ್ ಮಾಡಿದೀವೋ ಎಲ್ಲಾ ಥೆರಪೀಸ್ ಬಂದಿರೋದು ಹೀಲರ್ಸ್ ಅವರವರ ಎಕ್ಸ್ಪೀರಿಯನ್ಸ್ ಇಂದ ಆ ಒಂದು ಏನ್ ಕಾಣಿಸಿದೆಯೋ ಅದನ್ನ ಎಕ್ಸ್ಪೀರಿಯನ್ಸ್ ಇಂದ ತಗೊಂಡ್ಬಿಟ್ಟು ಅದನ್ನ ಮಾಡಿರೋದ್ರಿಂದ ಅದ್ಭುತವಾಗಿ ಇದು ಈ ಒಂದು ಮುದ್ರಾ ಥೆರಪಿ ಬಂದಿರೋದಕ್ಕೆ ಮೇಡಮೇ ಕಾರಣ. ಆಮೇಲೆ ಅದಕ್ಕೆ ಯೂಸ್ ಮಾಡಿರುವಂತ ಪ್ರತಿಯೊಂದು ಮುದ್ರೆ ಇಮೇಜಸ್ ಅನ್ನ ಅವರೇ ಸ್ವತಃ ಟೈಮ್ ಕೊಟ್ಟು ಒಂದು ಫೋಟೋ ಶೂಟ್ ಮಾಡಿಸ್ಬಿಟ್ಟು ಅದನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬರೋದು ಯೋಗ ಥೆರಪಿ. ಯೋಗ ಥೆರಪಿಯಲ್ಲಿ ಯಾವ ಯೋಗವನ್ನ ಮಾಡ್ಬೋದು, ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅದನ್ನ ಕೊಟ್ಟಿದೀವಿ. ಇದರಲ್ಲಿ ದಯಾನಂದ್ ಸರ್ ಇನ್ವಾಲ್ವ್ಮೆಂಟ್ ಇದೆ. ಅದ್ರ ಜೊತೆಗೆ ಶ್ರೇಯಾ ಅಂತ ಅವರು ನೇಚರ್ಪತಿ ಡಾಕ್ಟರ್, ಅವರು ಸಹ ತಮ್ಮ ಟೈಮ್ ಅನ್ನ ಕೊಟ್ಬಿಟ್ಟು ಈ ಒಂದು ಯೋಗ ಥೆರಪಿಲಿ ತುಂಬಾ ಅದ್ಭುತವಾಗಿ ಯೋಗಗಳನ್ನ ಯಾವ ರೀತಿ ಮಾಡಬಹುದು ಅದನ್ನ ಕ್ಲೀನ್ ಆಗಿ ಕೊಡ್ತಾ ಬಂದಿದೀವಿ. ನೆಕ್ಸ್ಟ್ ಬರೋದು ನೇಚರೋಪತಿ ಟ್ರೀಟ್ಮೆಂಟ್ಸ್ ಬಗ್ಗೆ ನಾವು ಅದ್ರಲ್ಲಿ ಹಾಕ್ತಾ ಬಂದಿದ್ದೀವಿ ಪ್ರತಿಯೊಂದು ಪ್ರೋಟೋಕಾಲ್ ಅಲ್ಲೂ. ಈ ಒಂದು ನೇಚರೋಪತಿ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ಅಮೃತ ಅವರು. ಅವರು ಸಹ ನೇಚರೋಪತಿ ಡಾಕ್ಟರೇ. ಅವರು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ.
ಈಗ ನೆಕ್ಸ್ಟ್ ಬರೋದು ಆಯುರ್ವೇದ. ಆಯುರ್ವೇದ ಥೆರಪೀಸ್ ಬಗ್ಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಸರ್. ಈ ಒಂದು ಪ್ರತಿಯೊಂದು ಆಯುರ್ವೇದ ಥೆರಪಿಯಲ್ಲೂ ಸಹ ಆಯುರ್ವೇದ ಅಂತ ಬಂದಾಗ ಸುಮಾರು ತರಹದ ಒಂದು ಮೆಡಿಸಿನ್ಸ್ ಬರುತ್ತೆ, ಸುಮಾರು ತರದ ಕಷಾಯಗಳು ಬರುತ್ತೆ, ಅಥವಾ ಸುಮಾರು ತರದ ಒಂದು ಟ್ರೀಟ್ಮೆಂಟ್ಗಳು ಬರುತ್ತೆ. ನಾವು ರ್ಯಾಂಡಮ್ ಆಗಿ ನೀವು ಯೂಟ್ಯೂಬ್ ಅಲ್ಲಿ ಆಯುರ್ವೇದ ಟಿಪ್ಸ್ ಅಂತ ಹಾಕಿದ್ರೆ ಸುಮಾರು ತರದ ಔಷಧಿಗಳನ್ನ ಹೇಳ್ತಾರೆ. ಅದರಲ್ಲಿ ಸೆಲೆಕ್ಟಿವ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತ ಥೆರಪಿಗಳನ್ನ ಕೊಟ್ಟಿರೋದು ನಮ್ಮ ಒಂದು ವಾಣಿಶ್ರೀ ಮೇಡಮ್ ಅವರು ಇದನ್ನ ಅದ್ಭುತವಾಗಿ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಬರೋದು ಈ ಒಂದು ಫುಡ್ ಥೆರಪಿ. ನಾವು ಆಗ್ಲೇ ಹೇಳ್ದಂಗೆ ನಿನ್ನೆ ಕ್ಲಾಸಲ್ಲಿ ಹೇಳ್ದಂಗೆ ಏನೇ ಟ್ರೀಟ್ಮೆಂಟ್, ಯಾವುದೇ ಟ್ರೀಟ್ಮೆಂಟ್ ಹೋದ್ರೂ ನೀವು ಫುಡ್ ಅನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಅಲ್ಲಿ ನಿಮಗೆ ರಿಸಲ್ಟ್ ಕಾಣಿಸಲ್ಲ. ಹಿಂಗಾಗಿ ನಾವು ಒಂದು ಫುಡ್ ಥೆರಪಿಯಲ್ಲಿ ವರ್ಕ್ ಮಾಡಿರೋದು ಆಲ್ಮೋಸ್ಟ್ 4 ಜನ ಡಿಫ್ರೆಂಟ್ ಡಿಫ್ರೆಂಟ್ ಹೀಲರ್ಸ್ ವರ್ಕ್ ಮಾಡಿದ್ದಾರೆ. ಬಟ್ ಇದನ್ನ ಟೀಮ್ ಅನ್ನ ಲೀಡ್ ಮಾಡಿರೋದು ಅಮೃತ ಅವರೇ ಲೀಡ್ ಮಾಡಿದ್ದಾರೆ. ಅವರು ಸಹ ನೇಚರೋಪತಿ ಡಾಕ್ಟರ್ಸ್. ಸೊ ಇದರಲ್ಲಿ ಆಲ್ಮೋಸ್ಟ್ ನಾವು ತಗೊಂಡಿರೋರು ಯಾರು ನಾಲೆಜ್ ಕಡಿಮೆ ಇರೋರಂತೂ ಯಾರು ಇಲ್ವಾ ಇದರಲ್ಲಿ, ಆಲ್ರೆಡಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಅವರೇ ಈ ಒಂದು ನಾಲೆಜ್ ಅನ್ನ ಕೊಟ್ಟಿರೋದ್ರಿಂದ ಇದರಲ್ಲಿ ನೀವು ಅದನ್ನ ಕಾಣಿಸ್ಬೋದು. ನೆಕ್ಸ್ಟ್ ಬರೋದು ನಮ್ಮ ಕ್ರಿಸ್ಟಲ್ ಥೆರಪಿ. ಕ್ರಿಸ್ಟಲ್ ಥೆರಪಿ ಆಗಿರ್ಬೋದು, ಮತ್ತೆ ಅರೋಮಾ ಥೆರಪಿ ಆಗಿರ್ಬೋದು, ಮತ್ತೆ ಬ್ಯಾಚ್ ಫ್ಲವರ್ ಆಗಿರ್ಬೋದು, ಹೀಲಿಂಗ್ ಕೋಡ್ಸ್ ಆಗಿರ್ಬೋದು, ಸ್ವಿಚ್ ಕೋಡ್ ಆಗಿರ್ಬೋದು, ಮತ್ತೆ ರೇಖಿ ಆಗಿರ್ಬೋದು, ಮತ್ತೆ ಮಂತ್ರ ಥೆರಪಿ ಆಗಿರ್ಬೋದು, ಇದೆಲ್ಲ ಕೊಟ್ಟಿರೋದು ರಶ್ಮಿ ಮೇಡಮ್. ಎಲ್ಲಾನು ಒಬ್ಬರೇ ಕೂತ್ಕೊಂಡು ಅವರ ಬಿಜಿ ಶೆಡ್ಯೂಲ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 15 to 20 ಡೇಸ್ ನಮ್ಗೆ ಇದಕ್ಕೆ ಕೊಟ್ಟಿದ್ದಾರೆ ಅವರು. ಎಲ್ಲ ರಿಸರ್ಚ್ ಅವರು ಓದಿರೋಂಥ ಎಲ್ಲಾ ವಿದ್ಯೆಗಳನ್ನ ಹಾಕ್ಲಿಕ್ಕೆ ಅವರು ಎಲ್ಲ ರಿಸರ್ಚ್ ಮಾಡ್ಕೊಂಡು ಬಂದು ಸರ್ ಇದನ್ನ ಹಾಕೋಣ ಇದನ್ನ ಹಾಕೋಣ ಅಂತ ಅವರಾಗೇನೆ ಈ ಒಂದು ಸಜೆಷನ್ ಕೊಡ್ತಾ ಬಂದ್ರು. ಇವನ್ ಇನ್ಕ್ಲೂಡಿಂಗ್ ಮಂತ್ರ ಥೆರಪಿ ಆಲ್ಸೋ ಅದನ್ನು ಮಾಡಿರೋದು ನಮ್ಮ ರಶ್ಮಿ ಮೇಡಮ್. ಈ ಒಂದು ಎಲ್ಲಾ ಥೆರಪಿಗಳು ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತಂದ್ರೆ ಅದ್ರ ಹಿಂದ್ಗಡೆ ಸಿಕ್ಕಾಪಟ್ಟೆ ವರ್ಕ್ ಅಂತೂ ತುಂಬಾ ಇದೆ. ಇಲ್ಲಿವರೆಗೂ ನಾವು ರೆಫರ್ ಮಾಡಿರೋ ಡಾಕ್ಯುಮೆಂಟ್ಸ್ ಮಿನಿಮಮ್ ಟು ಮಿನಿಮಮ್ ಅಂತಂದ್ರೆ ಒಂದು 15 ರಿಂದ 20 ಡಾಕ್ಯುಮೆಂಟ್ ಗಳನ್ನ ನಾವು ರೆಫರ್ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ. ಅಷ್ಟು ಒಂದು ಡೇಟಾ ಇದ್ರಲ್ಲಿ ಇದೆ. ಅದು ಆಲ್ಮೋಸ್ಟ್ ನಾವು ಎಷ್ಟು ಸಿಗುತ್ತೆ ಎಲ್ಲ ತಗೊಂಡ್ಬಿಟ್ಟು ಅದನ್ನ ಒಬ್ರು ಬಿಟ್ಟು 10 ಸರಿ ವೆರಿಫಿಕೇಶನ್ ಮಾಡಿಸಿ ಅದನ್ನ ಫಿಲ್ಟರ್ ಮಾಡಿ ಇದ್ರಲ್ಲಿ ಹಾಕಿರೋದ್ರಿಂದ ತುಂಬಾ ವಿಷಯನ ಚಿಕ್ಕ ಒಂದು ಇದರಲ್ಲಿ ಕೊಡ್ಲಿಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಥ್ಯಾಂಕ್ ಯು. ತುಂಬಾ ಜನರ ಎಫರ್ಟ್ಸ್ ಇದೆ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಟೀಮ್ ಅನ್ನ ನೆನೆಸ್ಲೇಬೇಕು, ಅದು ನನ್ನ ಟೀಮು. ಅದನ್ನ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ನಾವು ಕೊಡ್ಬೇಕು ಅಂತ ಬಂದಾಗ ನಮ್ಮಲ್ಲಿ ಬಂದಿರೋ ಚಾಲೆಂಜ್ ಏನು ಅಂತಂದ್ರೆ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ, ಅದೇ ನಮಗಾಗಿರೋ ದೊಡ್ಡ ಚಾಲೆಂಜ್. ನಾನು ದಯಾನಂದ್ ಸರ್ ಒಟ್ಟಿಗೆ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಯಾಕೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಸುಮಾರು ತರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೀವು ಎಲ್ಲಾ ಕಾನ್ಸೆಪ್ಟ್ ಅನ್ನ ನೋಡಿದಾಗ ನಿಮಗೆ ಅಲ್ಲಿ ಇಮೇಜಸ್ ಡಿಫ್ರೆಂಟ್ ಕಾಣಿಸುತ್ತೆ, ಫೋಟೋಸ್ ಡಿಫ್ರೆಂಟ್ ಕಾಣಿಸುತ್ತೆ, ಕಾನ್ಸೆಪ್ಟ್ ಬೇರೆ ಬೇರೆ ತರ ಕಾನ್ಸೆಪ್ಟ್ಸ್ ಇದೆ. ಅದೆಲ್ಲ ಸಕ್ಸಸ್ಫುಲ್ ಆಗಿ ಎಫೆಕ್ಟಿವ್ ಆಗಿ ಬರ್ಲಿಕ್ಕೆ ಕಾರಣ ನಮ್ಮ ಡಿಸೈನ್ ಟೀಮು. ಅದನ್ನ ಲೀಡ್ ಮಾಡಿದ್ದು ಮೋಹಿತ್ ಮತ್ತೆ ಯುತೇಶ್ ಅಂತ ಹೇಳಿ. ಅದ್ರ ಜೊತೆಗೆ ಸಚಿನ್ ಅನ್ನೋರು ಸಹ ಅದ್ರಲ್ಲಿ ವರ್ಕ್ ಮಾಡಿದ್ದಾರೆ. ಅದು ತುಂಬಾ ಅದ್ಭುತವಾಗಿ ಬರ್ಲಿಕ್ಕೆ ಈ 3 ಜನ ಡಿಸೈನರ್ಸ್ ಕಾರಣ. ನನ್ನ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಏನಿದೆ ಸರ್ ಮತ್ತೆ ಅಂತ ಕೇಳ್ಬೋದು ನೀವು. ಇದನ್ನ ಸರ್ ಕೊಟ್ಟಿರೋ ಇನ್ಫಾರ್ಮೇಶನ್, ಹೀಲರ್ಸ್ ಕೊಟ್ಟಿರೋ ಇನ್ಫಾರ್ಮೇಶನ್ ಅನ್ನ ನನ್ನ ಟೀಮ್ ಒಟ್ಟಿಗೆ ಸೇರಿಸಿ ಅವ್ರು ಕೊಟ್ಟಿರೋದ್ರಿಂದ ನನ್ನ ಕಮ್ಯುನಿಕೇಶನ್, ನಾನು ಪಾಯಿಂಟ್ ಆಫ್ ಕನೆಕ್ಟ್ ಆಗಿ ಇದ್ರಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ ಎಲ್ಲರ ಒಂದು ಪೇಷನ್ಸ್ಗೆ ಕಾರಣ. ನಾನ್ ಕರೆಕ್ಟ್ ತಗೊಳ್ಳೋದಕ್ಕಿಂತ ನಿಮ್ಮ ಪೇಷನ್ಸ್, ಇಷ್ಟು ದಿವಸ ನೀವು ಕಾದ್ರಲ್ಲ ಏನೋ ಒಂದು ಕೊಡ್ತಾರೆ ಅಂತ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ. ನಾನು ಒಂದ್ ಮಾತು ಹೇಳಿದ್ದೆ ಮೊನ್ನೆ ಕ್ಲಾಸ್ ತಗೊಂಡಾಗ, ನೀವೆಲ್ಲರೂ ರಿಗ್ರೆಟ್ ಅಂತೂ ಮಾಡಲ್ಲ ತುಂಬಾ ಟೈಮ್ ಕೊಟ್ಬಿಟ್ರಿ ಇವರು ಅಂತ. ನಾನು ಈ ಮಾತು ಹೇಳಿದ್ದೆ ನಿಮ್ಗೆ. ಈಗ ನೀವು ಎಂಡ್ ಮೂಮೆಂಟ್ಗೆ ನೀವು ಇಷ್ಟು ದಿವಸ ಕಾದಿರೋದಕ್ಕೆ ನಿಮ್ ಕೈಯಲ್ಲಿ ಬುಕ್ ಬಂದಾಗ ಅವಾಗ ನೀವು ಹೇಳಬೇಕು ನಿಮ್ಮ ಫೀಡ್ಬ್ಯಾಕ್ ಅನ್ನು. ಇದ್ರಲ್ಲಿ ನಾವು ಕೊಟ್ಟಿರೋದ್ರಲ್ಲಿ ಆಬ್ವಿಯಸ್ಲಿ ನಾವು ಮನುಷ್ಯರಾಗಿರೋದ್ರಿಂದ ತಪ್ಪುಗಳು ಇರುತ್ತೆ, 100% ತಪ್ಪುಗಳು ಇರುತ್ತೆ. ನಾವು ಹಿಂಗ್ 100% ತಪ್ಪಿಲ್ಲ ಅಂತ ನಾವು ಹೇಳಕ್ ಆಗಲ್ಲ. ಓಕೆನಾ. ಸಾಧ್ಯವಾದಷ್ಟು 99.9% ನಮ್ ಕಡೆಯಿಂದ ಈ ಒಂದು ಪ್ರೋಟೋಕಾಲ್ಗಳಂತೂ ಯಾವುದೇ ರೀತಿ ಮಿಸ್ಟೇಕ್ ಇರಂಗಿಲ್ಲ. ಅದನ್ನ ನಾವು 1 ಬಿಟ್ಟು 2 ಸರಿ ವೆರಿಫಿಕೇಶನ್ ಮಾಡಿನೇ ಇದರಲ್ಲಿ ಕೊಡ್ತಾ ಹೋಗ್ತೀವಿ. ಓಕೆನಾ. ಎಸ್. 1 ಸೆಕೆಂಡ್. ಓಕೆ. ಈಗ ಸುಮಾರು ಜನ ಕ್ವಶನ್ ಕೇಳ್ತಿದ್ದಾರೆ, ಸರ್ ಫೀಸ್ ಎಷ್ಟು, ಇದು ಸಾರಿ ಬುಕ್ಕಿಂದ ಅಮೌಂಟ್ ಎಷ್ಟು ಅಂತ ಸುಮಾರು ಜನ ಕ್ವಶನ್. ಪ್ರವೀಣ್ ಅವರೇ, ಅಮೌಂಟ್ ಇವರು ವಾಣಿಶ್ ಅವರು ಲೈನ್ ಅಲ್ಲಿ ಇದ್ದಾರೆ, ಒಂದ್ಸಲ ಮಾತಾಡಿಸ್ಬೋದಾ ಡಾಕ್ಟರ್ ವಾಣಿಶ್ ಅವ್ರನ್ನ? 1 ಸೆಕೆಂಡ್ ಸರ್ ಹೇಳಿ. ಇವರು ಲೈನ್ ಅಲ್ಲಿ ಇದ್ದಾರೆ, ಅನ್ಮ್ಯೂಟ್ ಮಾಡ್ಬೋದಾ ಅವ್ರಿಗೆ ನೀವು? ಯಾರು ವಾಣಿಶ್ ಅವರು, ಯಾರು? ಡಾಕ್ಟರ್ ವಾಣಿಶ್ರೀ. ಓಕೆ, 1 ನಿಮಿಷ. ಇಲ್ಲ, ಅನ್ಮ್ಯೂಟ್ ಆಪ್ಷನ್ ಕಾಣ್ತಾ ಇಲ್ಲ ಅಂದ್ರೆ ಅದಕ್ಕೆ. ಇಲ್ಲ, ಐ ಥಿಂಕ್ ಅವ್ರದ್ದು ಅವ್ರಿಗೆ ಕೋಸ್ಟ್ ಕೊಡ್ಲಾ? ಕೋಸ್ಟ್ ಕೇಳ್ತಾ ಇದೆ. ಪೋಸ್ಟ್ ಕೊಡ್ಬೇಡಿ. ಇಲ್ಲ ಸರ್, ಏನೋ ಇಶ್ಯೂ ಇದೆ ಟೆಕ್ನಿಕಲ್, ಇದು ಅನ್ಮ್ಯೂಟ್ ಆಗ್ತಾ ಇಲ್ಲ. ನಾ ಕೊಡ್ಲಾ? ಅಲ್ಲ, ಇನ್ನೊಂದ್ಸರಿ ಜಾಯ್ನ್ ಆಗಕ್ ಹೇಳಿ. ಆಗಿದೆ. ಹಾ, ಇವಾಗ ಬಂದು ಬಿಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಹಲೋ. ಹಲೋ, ಆಡಿಬಲ್ ಇದೀನಾ? ಹಾ, ಹಾ, ಕೇಳ ಕೇಳಿಸ್ತಾ ಇದೆ. ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ, ಕೇಳ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಾ? ಹಾ, ಹೇಳಿ. ಒಂದು 700 ಜನ ಇದ್ದಾರೆ ಗ್ರೂಪಲ್ಲಿ ಮೇಡಮ್. ಅದೇ ಓಕೆ. ನಾನು ಸಡನ್ಲಿ ನಿಮ್ಗೆ ಹೇಳಿದೆ, ಹಾಗಾಗಿ ಜಾಯ್ನ್ ಆಗ್ಲಿಕ್ಕೆ ನಿಮ್ಗೆಲ್ಲ ಬೇರೆ ಓಕೆ. ಬಿಸಿ ಇದ್ರ ಅಂತ ಹೇಳ್ತಾ ಇದ್ರಿ. ಹೇಳಿ ಮೇಡಮ್, 2 ನಿಮಿಷ ನಿಮ್ಮ ಬಗ್ಗೆ ಹಾ, ಹೇಳಿ ಅಂತ. ಇಲ್ಲಿ ನೀವೇನ್ ಆಯುಷ್ ಮಂಡಲಮಿಂದ ಏನು ಬುಕ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀರಾ, ಬಹಳಷ್ಟು ಒಂದು ಪುಣ್ಯದ ಕೆಲಸ. ಮತ್ತೆ ಇಂಥ ಒಂದು ಕೆಲ್ಸಕ್ಕೆ ಯಾರು ಇನ್ನು ಕೈ ಹಾಕಿಲ್ಲ. ಯಾವ್ದಾದ್ರು ಒಂದು ಕಾಮನ್ ಡಿಸೀಸ್ ಅನ್ನ ತಗೊಂಡು ಅದ್ರ ಮೇಲೆ ಏನೆಲ್ಲ ಹಾಲಿಸ್ಟಿಕ್ ಅಪ್ರೋಚ್ ಅಲ್ಲಿ ಏನೆಲ್ಲ ಮಾಡಬಹುದು, ನಮ್ಮ ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಬೇರೆ ಬೇರೆ ತರಹದ ಆಲ್ಟರ್ನೇಟಿವ್ ಥೆರಪೀಸ್ ಅಂತ ಏನಿದೆ ಅದನ್ನೆಲ್ಲ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಿ. ಬುಕ್ ಕೈಯಲ್ಲೇ ಇದೆ. ಸೊ ಬಹಳ ಒಳ್ಳೆ ಕೆಲಸ ಅಂತ ಹೇಳ್ತೀನಿ. ಆ, ಇದು ಏನಂದ್ರೆ ನಮ್ಮ ಆಯುರ್ವೇದ ಪದ್ಧತಿ ಅಂದ್ರೆ ನಮ್ಮ ಆ ಪುರಾತನ ಕಾಲದಿಂದ 5000 years ಇಂದನೂ ಇರುವಂತಹ ಥೆರಪಿ ಆಯುರ್ವೇದ ಮತ್ತೆ ನ್ಯಾಚುರೋಪತಿ ಯೋಗ ಎಲ್ಲ. ಸೊ ಕೆಲವರಿಗೆ ಆಯುರ್ವೇದ ಅಂದ್ರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತಾನೆ ಬಂದಿದೆ. ಬಟ್ ಅದು ಆಕ್ಚುಲಿ ಮೇನ್ ಸ್ಟ್ರೀಮ್ ಆಫ್ ಮೆಡಿಸಿನ್ಸ್ ಅಂತ ಇವಾಗ ಜನರಿಗೆ ಗೊತ್ತಾಗ್ತಾ ಇದೆ. ಆಮೇಲೆ ಅದ್ರ ಬಗ್ಗೆನೂ ಕೆಲವೊಂದು ರಿಸರ್ಚ್ಗಳು ನಡೆದು ಗ್ಲೋಬಲಿ ರೆಕಗ್ನೈಸ್ ಆಗಿದೆ. ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ, ಯೋಗ ನೀವು ನೋಡ್ಬೋದು ಎಷ್ಟು ರೆಕಗ್ನೈಸ್ ಆಗಿದೆ ಅಂತ. ಸೊ ಆಯುರ್ವೇದದಲ್ಲಿ ನಾವು ಮೇಯ್ನ್ ಆಗಿ 2 ಅಂಶಗಳು. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ಹೆಲ್ತ್ ಅನ್ನ ಹೇಗೆ ಅವನು ಕಾಪಾಡ್ಕೊಳ್ಬೇಕು ಅಂದ್ರೆ ಕೆಲವೊಂದು ದಿನಚರ್ಯಗಳಿರ್ಬೋದು, ಋತುಚರ್ಯಗಳಿರ್ಬೋದು, ಡೈಲಿ ಕೋರ್ಸ್ ಅಂತ ಏನ್ ಹೇಳ್ತೇವೆ ಅದನ್ನ ಹೇಗೆ ಫಾಲೋ ಮಾಡಿ ಪ್ರಿವೆನ್ಷನ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ಟ್ರೆಸ್ ಇದೆ. ಇನ್ನೊಂದು ಆತುರಸ್ಯ ವಿಕಾರ ಪ್ರಶಮನ, ಡಿಸೀಸ್ ಬಂದ ಮೇಲೆ ಅಥವಾ ರೋಗ ಬಂದ ಮೇಲೆ ಅದನ್ನ ಹೇಗೆ ಟ್ರೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಚೆನ್ನಾಗಿ ಆಯುರ್ವೇದದಲ್ಲಿದೆ. ಸೊ ಕೆಲವೊಂದು ಕಾಮನ್ ಡಿಸೀಸ್ ಅಲ್ಲಿ ಕೂಡ ಪಥ್ಯಗಳಿಂದನೇ ಅಂದ್ರೆ ನಾವು ಕೆಲವೊಂದು ಆಹಾರ ಕ್ರಮಗಳಿಂದ ಕರೆಕ್ಟ್ ಮಾಡ್ಕೊಳ್ಳುವಂಥದ್ದು, ಅದು ಕೂಡ ನಮ್ಮ ಈ ಆಯುಷ್ ಮಂಡಲಂ ಅಲ್ಲಿ ಬಹಳಷ್ಟು ಕಾಯಿಲೆಗಳನ್ನ ನೀವು ಗುರ್ತು ಮಾಡಿದ್ದೀರಿ. ಕೇವಲ ಪಥ್ಯ ಮತ್ತು ಅಪಥ್ಯಗಳಿಂದ ಅದನ್ನ ನಾವು ಟ್ರೀಟ್ ಮಾಡ್ಕೊಳ್ಬಹುದು, ಕ್ಯೂರ್ ಮಾಡ್ಕೊಳ್ಬಹುದು. ಹಾಗೆ ನಾನು ಡಾಕ್ಟರ್ ವಾಣಿಶ್ರೀ ಅಂತ BMS ಆಗಿ ಪಂಚಕರ್ಮದಲ್ಲಿ MD ಮಾಡಿ ಇವಾಗ ಸಾಧಾರಣ ಒಂದು 18-19 ವರ್ಷದಿಂದ ಆಯುರ್ವೇದವನ್ನೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. 16-17 ವರ್ಷ ನಾನು ಬಾಂಬೆಯಲ್ಲಿದ್ದೆ, ಬಿರ್ಲಾ ಆಯುರ್ವೇದದಲ್ಲಿ ಹೆಡ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಕೋವಿಡ್ ನಂತರ ಇದು ನಮ್ಮ ಊರಿಗೆ ಬಂದು ತಪೋವನ ಅಂತ ಒಂದು ಮಣಿಪಾಲದಲ್ಲಿ ನಾವು ಓಪನ್ ಮಾಡಿದ್ದೇವೆ. ತಪೋವನ ಅಂದ್ರೆ ನಿಮ್ಗೆ ಆಯುರ್ವೇದ, ನ್ಯಾಚುರೋಪತಿ, ಯೋಗ ಎಲ್ಲದೂ ಒಂದು ಸಮೂಹವಾದ ಒಂದು ಸಂಸ್ಥೆ. ಹಾಗಾಗಿ ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ನಾವು ಪ್ರತಿ ಒಂದು ಜನರಿಗೂ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಮತ್ತೆ ಆತುರಸ್ಯ ವಿಕಾರ ಅದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂಥದ್ದು, ಆಯುರ್ವೇದದಿಂದ ಎಷ್ಟು ನಾವು ಕಾಯಿಲೆಗಳನ್ನ ಗುಣ ಮಾಡಿದ್ದೇವೆ, ಗುಣ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಅರಿವು ಮತ್ತೆ ಟ್ರೀಟ್ಮೆಂಟ್ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೇವೆ. ಮೇಯ್ನ್ ಆಗಿ ನಾವು ತಪೋವನದಲ್ಲಿ ಏನಂದ್ರೆ ಸ್ವಚ್ಛತೆಯನ್ನು ಕಾಪಾಡುವಂತ. ಈಗ ಹೆಚ್ಚಿನವರು ಆಯುರ್ವೇದ ಥೆರಪೀಸಿಗೆಲ್ಲ ಹೋಗಿರ್ತೀರಿ, ಎಣ್ಣೆ ಜಿಡ್ಡಿರುತ್ತೆ, ವಾಸನೆ ಇರುತ್ತೆ, ತುಂಬಾ ಅಲ್ಲಿ ಇಲ್ಲಿ ಎಲ್ಲ ಇದಿರುತ್ತೆ. ಬಟ್ ನಮ್ಮ ತಪೋವನದಲ್ಲಿ ಸಾಕಷ್ಟು ನಾವು ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಆಯುರ್ವೇದವನ್ನ ಒಂದು ಸೊಫಿಸ್ಟಿಕೇಟೆಡ್ ಆಗಿ ತೋರಿಸುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಹಾಗಾಗಿ ಸೊ ಯಾರಿಗೂ ಕೂಡ ಆಯುರ್ವೇದ ಅಂದ್ರೆ ಇದು ಇಷ್ಟು ಚೆನ್ನಾಗಿರುತ್ತಾ ಅನ್ನೋ ಮಟ್ಟಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೆ ಆಯುಷ್ ಮಂಡಲಂ ಅವರು ದಯಾನಂದ್ ಸಾಲಿಯಾನ್ ಜೊತೆ ಕೈ ಜೋಡಿಸ್ಲಿಕ್ಕೆ ಬಹಳ ನಂಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ವರ್ಕ್ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಟೀಮಿಗೆ ಕೂಡ ಅಭಿನಂದನೆ ಹೇಳ್ತೀನಿ. ಬಟ್ ಬೇರೆ ಏನಾದ್ರೂ ನಿಮ್ಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕಾದ್ರೆ ನಾನು ಯಾವಾಗ್ಲೂ ಅವೈಲೇಬಲ್ ಇದ್ದೀನಿ. ನೀವು ಯಾವತ್ತೂ ರೀಚ್ ಮಾಡಬಹುದು ನಮ್ಮನ್ನ. ಓಕೆ ಮೇಡಮ್, ತುಂಬಾ ಧನ್ಯವಾದ ಹೇಳಿದಕ್ಕೆ. ಮತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವ್ರದೊಂದು ಗ್ರೂಪ್ ಇದೆ, ಡಾಕ್ಟರ್ಸ್ಗಳದ್ದು 12 ಜನದ ಗ್ರೂಪ್ ಇದೆ. ಅವರು ಕೊಬ್ಬರಿ ಎಣ್ಣೆಯಿಂದ ಮಾಡಿದಂಥ ತೈಲಗಳನ್ನ ಬಿಡ್ತಿದ್ದಾರೆ. ಅದನ್ನ ಆಯುಷ್ ಮಂಡಲದಲ್ಲಿ ನಾವು ಲಾಂಚ್ ಮಾಡ್ತಿದ್ದೇವೆ. ಯಾಕಂದ್ರೆ Okay. ನಾನು ಹತ್ತತ್ರ
ಪ್ರತಿಯೊಂದು ಒಂದು ಯೋಗ ಸೆಂಟರ್ಗಳು ಅಂದ್ರೆ ಪ್ರತಿಯೊಂದು ಒಂದು ನ್ಯಾಚುರಲ್ ಸೆಂಟರ್ ಹೋಗ್ತಾ ಇರ್ತೇನೆ. ಒಂದು ತಿಂಗಳಿಗೆ ಒಂದು 2-3 ಸೆಂಟರ್ ವಿಸಿಟ್ ಮಾಡ್ತೇನೆ. ಅಲ್ಲಿ ಓಕೆ. ಆಯ್ತಲ್ಲ ಅಂತ ಹೇಳಲ್ಲ, ನಾರ್ಮಲ್ ಆಗಿ ಹಾಗೆ ವಿಸಿಟ್ ಮಾಡೋದು. ಅಲ್ಲಿ ನಂಗೆ ಏನ್ ಅನ್ಸಿದೆ ಅಂದ್ರೆ ಎಲ್ಲ ಜಿಡ್ಡು ಜಾಸ್ತಿ ಇರುತ್ತೆ ಎಣ್ಣೆಗಳಲ್ಲಿ ಹಾಕಿದಾಗ. ಖಂಡಿತ. ನಾನು ಅಲ್ಲಿ ಬಂದಾಗ ಜಿಡ್ ತನಕ ಕಂಡಿಲ್ಲ ನಂಗೆ ನಾರ್ಮಲ್ ಆಗಿ. ಬಟ್ ಅದೇ ನಾನು ಕೇಳಿದೆ, ನಿಮ್ಗೆ ಹೇಳಿದ್ರೆ ಕೊಬ್ಬರಿ ಎಣ್ಣೆಯಿಂದ ನಾವು ಅದನ್ನ ನಿಮ್ದು ಮಾಡ್ತಾ ಇದ್ದೇವೆ ಅಂತ. ಹೌದೌದು. ಸೊ ಹಾಗಾಗಿ ಅವರಿಂದ ನಾವು ಅದನ್ನ ಹೇಳಿದ್ದೇವೆ, ಅದನ್ನ ರೆಡಿ ಮಾಡಿಕೊಡಿ ಆಯುಷ್ಮಂಡಲಮ್ದು ಇದರಿಂದ ನಾವು ಅದನ್ನ ಖಂಡಿತ. ಲಾಂಚ್ ಮಾಡ್ತೇವೆ ಅಂತ ಹೇಳಿ. ಹ್ಮ್. ಸೊ ಮುಂದಿನ ಖಂಡಿತ. ದಿನಗಳಲ್ಲಿ ಈ ಎಣ್ಣೆಗಳು ನಿಮ್ಗೆ ತಲುಪುತ್ತೆ. ಹೌದು. ಅಂದ್ರೆ ನಮ್ಮ ಆಯುರ್ವೇದ ಎಣ್ಣೆಗಳಲ್ಲಿ ತೈಲ ಪಾಕ ಅಂತ ಒಂದು ಮೆಥಡ್ ಇದೆ. ತೈಲ ಪಾಕ ಬಂದ ಮೇಲೆ ನಾವು ಅದನ್ನ ತೆಗಿಬೇಕು, ಮತ್ತೆ ಅದನ್ನ ನಾವು ಮೆಡಿಸಿನಲ್ ಆಗಿ ಯೂಸ್ ಮಾಡ್ಬೋದು. ಸೊ ಹೆಚ್ಚಿನವರು ಈ ಕಮರ್ಷಿಯಲ್ ಪರ್ಪಸ್ಗೆ ಆ ತೈಲ ಪಾಕ ಎಲ್ಲ ನೋಡೋದೇ ಇಲ್ಲ. ಸುಮ್ಮನೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಕರೆಕ್ಟ್ ಆಗಿ ಅದು ಅಬ್ಸಾರ್ಬ್ ಆಗುತ್ತೋ ಇಲ್ಲವೋ, ಆ ಔಷಧಿಗಳ ಅಂಶ ಆ ಎಣ್ಣೆಯಲ್ಲಿ ಬರುತ್ತೋ ಇಲ್ಲವೋ ಅನ್ನೋದು ಕೂಡ ನೋಡೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಕೊಬ್ಬರಿ ಎಣ್ಣೆಯನ್ನೇ ಬೇಸ್ ಅಲ್ಲಿ ಇಟ್ಕೊಂಡು ಸುಮಾರು ಒಂದು 7 ರಿಂದ 8 ಎಣ್ಣೆಗಳನ್ನ ನಾವು ತಯಾರು ಮಾಡಿದ್ದೀವಿ. ಅದು ನಮ್ಮ ಸ್ಕಿನ್ನಿಗೆ ಅಬ್ಸಾರ್ಬು ಆಗುತ್ತೆ. ಮತ್ತೆ ಈಚೆ ನಮ್ಗೆ ತೆಂಗಿನೆಣ್ಣೆನೆ, ಸೌತ್ ಇಂಡಿಯಾದವರಿಗೆ ಸ್ವಲ್ಪ ತೆಂಗಿನೆಣ್ಣೆ ಯೂಸೇ ಜಾಸ್ತಿ. ನಾವು ಸಾತ್ಮ್ಯ ಆ ಎಣ್ಣೆಗೆ ಬೇರೆ ಎಣ್ಣೆಗಳಿಗಿಂತ. ಸೊ ಅದನ್ನೇ ಬೇಸ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಸೊ ಬಹಳಷ್ಟು ಎಣ್ಣೆ, ಮಸಾಜ್ ಇರ್ಬೋದು, ನೋವಿನ ಎಣ್ಣೆಗಳಿರ್ಬೋದು, ತಲೆಗೆ ಹೇರ್ ಆಯಿಲ್ ಇರ್ಬೋದು, ಎಲ್ಲದೂ ಕೂಡ ತೆಂಗಿನೆಣ್ಣೆ ಬೇಸಲ್ಲಿ ಮಾಡ್ತಾ ಇದ್ದೇವೆ. ಸೊ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ. ಆಯ್ತು ಮೇಡಮ್, ತುಂಬಾ ಎಸ್, ಧನ್ಯವಾದ ಹೇಳಿದಕ್ಕೆ ಎಸ್, ನಾಲೆಜ್. ಎಸ್. ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ, ಅದ್ರ ಬಗ್ಗೆ ನಾವು ಅಪ್ಡೇಟ್ ಮಾಡ್ತೇವೆ. ತುಂಬಾ ಧನ್ಯವಾದ ನಿಮ್ಮ ಸಮಯ ಕೊಟ್ಟು ನಮಗೆ ಇನ್ ಬಿಟ್ವೀನ್ ಬಂದು ಮಾತಾಡೋದಕ್ಕೆ ಮೇಡಮ್. ಮುಂದಿನ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಟೀಮಿಗೆ. ಥ್ಯಾಂಕ್ ಯು ಸರ್. ಎಸ್ ಸರ್. ಓಕೆ ಪ್ರವೀಣ್ ಅವರೇ, ಓಕೆ, ಅದನ್ನ ಆಫರ್ ಬಿಟ್ಬಿಡುವ ಈಗ, ಎಷ್ಟಂತ ಹೇಳಿ. ಶೋರ್ ಸರ್, ಸುಮಾರು ಕಾಯ್ತಿದ್ದಾರೆ. ಎಸ್, ಓಕೆ. ಈಗ ಇದನ್ನ ನಾವು ಫಸ್ಟ್ ವರ್ಷನ್ ಅಂದ್ರೆ ಈ ಒಂದು ಬುಕ್ ಅಲ್ಲಿ ಆಲ್ಮೋಸ್ಟ್ 800 ಪೇಜಸ್ ಬರುತ್ತೆ. ಅದು ಸಾರಿ 600 ಪೇಜಸ್ ಬರುತ್ತೆ. 600 ಪೇಜ್ ಬರುತ್ತೆ, 600 ಪುಟ ಬುಕ್ ಇರೋದು. ಇದರಲ್ಲಿ 50 ಪ್ರೋಟೋಕಾಲ್ ಇದೆ. ಅದ್ರ ಜೊತೆಗೆ ನಿನ್ನೆ ಮೇಡಮ್ ಹೇಳ್ದಂಗೆ, ನಿನ್ನೆ ಸ್ವಲ್ಪ ಜನ ಜಾಯ್ನ್ ಆಗಿರಲಿಲ್ಲ, ಹಿಂಗಾಗಿ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ನಿನ್ನೆ ಮೇಡಮ್ ಹೇಳ್ದಂಗೆ ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್, ಮ್ಯಾಗ್ನೆಟ್ ಥೆರಪಿ, ಮತ್ತೆ ಅದ್ರ ಜೊತೆಗೆ ಆಹಾರದ ಒಂದು ಮಾಹಿತಿ, ಅದ್ರ ಜೊತೆಗೆ ಯಾವ್ಯಾವ್ದು ಆಯಿಲ್ಸ್ ಇದೆ, ಯಾವ್ಯಾವ್ದು ಕ್ರಿಸ್ಟಲ್ಸ್ ಇದೆ, ಅದ್ರ ಬಗ್ಗೆ ಮಾಹಿತಿ, ಇದೆಲ್ಲ ಸೇರಿಸ್ಬಿಟ್ಟು ಈ ಒಂದು ಬುಕ್ ಅಲ್ಲಿ ಹಾಕಿರೋದು. ನಿಯರ್ 600 ಪೇಜ್ ಬರುತ್ತೆ ಟೋಟಲ್ ಬುಕ್. ಒಂದೇ ಬುಕ್ ಬರುತ್ತೆ, 600 ಪೇಜ್ ಬರೋದು. ಇದು ಫಸ್ಟ್ ವರ್ಷನ್. ಮುಂದೆ ಅಪ್ಕಮಿಂಗ್ ಅಲ್ಲಿ ಒಂದೊಂದೇ ವರ್ಷನ್ ಗಳನ್ನ ನಾವು ರಿಲೀಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಬರ್ಡನ್ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ಗೆ ನಾವು ಡಿವೈಡ್ ಮಾಡ್ಬಿಟ್ಟು ಅದನ್ನ ಒಂದು 2 ರಿಂದ 4 ವರ್ಷನ್ ಮಾಡೋ ಪ್ಲಾನ್ ಇದೆ ನಮ್ದು. ಒಂದೊಂದೇ ವರ್ಷನ್ ಅನ್ನ ನೀವು ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ವರ್ಷನ್ ಅಲ್ಲೂ ಸಹ ಹೊಸದಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಕವರ್ ಆಗ್ತಾ ಬಂದಿದೆ. ಈಗ ನೀವು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡಿದ್ರೆ ಅದರಲ್ಲಿ ಧ್ಯಾನಗಳ ಬಗ್ಗೆ ಕೊಟ್ಟಿದ್ದಾರೆ. ಅಲ್ಫಾ ಧ್ಯಾನ ಅಂತ ಬರುತ್ತೆ. ಧ್ಯಾನ ಒಂದು ಪ್ರಾಣಾಯಾಮ ಧ್ಯಾನ ಅಂತ ನಾವು ಹೋದ್ರೆ ಧ್ಯಾನಗಳಲ್ಲಿ ಸುಮಾರು ತರ ಬರುತ್ತೆ. ಅದರಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ನೆಕ್ಸ್ಟ್ ಇದ್ರಲ್ಲಿ ಹಾಕಿದ್ದಾರೆ. ಮತ್ತೆ ಪೆಂಡ್ಯುಲಮ್ ಹೆಂಗ್ ವರ್ಕ್ ಆಗುತ್ತೆ ಅದು ಇದೆ, ಟ್ಯಾರೋ ಕಾರ್ಡ್ ಹೆಂಗ್ ವರ್ಕ್ ಆಗುತ್ತೆ ಅದು ಇದೆ, ಈ ತರ ವಾಸ್ತು ಇದೆ. ಸುಮಾರು ಜನ ಅದನ್ನೇ ಕೇಳ್ತಿರ್ತಾರಲ್ವ, ವಾಸ್ತುವನ್ನ ಕಾಮನ್ ನಾವು ಹೆಂಗೆ ನಾವು ಮನೆ ಒಂದು ಇದನ್ನ ಮಾಡ್ಕೋಬಹುದು, ಸರಿ ಮಾಡ್ಕೋಬಹುದು. ಇದು ಥರ್ಡ್ ಬುಕ್ ಅಲ್ಲಿ ಇದೆ ವಾಸ್ತು ಬಗ್ಗೆ. ಈ ರೀತಿ ಒಂದೊಂದು ಬುಕ್ ಅಲ್ಲಿ ಪ್ರತಿಯೊಂದರಲ್ಲೂ ಸಹ ಕಾನ್ಸೆಪ್ಟ್, ಅದ್ರ ಜೊತೆಗೆ ಪ್ರೋಟೋಕಾಲ್. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ಆ ವಿದ್ಯೆ ಬಗ್ಗೆ ನಿಮ್ಗೆ ಅರ್ಥ ಆಗ್ಬೇಕು, ವಿದ್ಯೆ ಬಗ್ಗೆ ತಿಳಿಬೇಕು ಅನ್ನೋ ಇಂಟೆನ್ಷನ್ ಇರೋದ್ರಿಂದ ಆ ಒಂದು ಕಾನ್ಸೆಪ್ಟ್ ಗಳ ಜೊತೆಗೆ ಪ್ರೋಟೋಕಾಲ್ಗಳನ್ನು ಕೊಡ್ತಾ ಹೋಗಿದ್ದೀವಿ. ಓಕೆನಾ. ಈ ಒಂದು ಬುಕ್ಕಿನ ಪ್ರೈಸ್ ಬಂದ್ಬಿಟ್ಟು, ಒಂದು ಬುಕ್ಕಿಗೆ ಇದು ಇವತ್ತು ಮತ್ತೆ ನಾಳೆ 2 ದಿವಸ ಇರುತ್ತೆ ಆಫರು. ನಾಳೆ ಸಾಯಂಕಾಲ ಆದ್ಮೇಲೆ ಮತ್ತೊಂದು ಅನುಷ್ಕಾ ಬಗ್ಗೆ ಹೇಳೇ ಇಲ್ಲ, ಅದೊಂದು ಹೇಳ್ಬಿಡ್ತೀರಿ. ಎಲ್ಲರೂ ಹೇಳಿದ್ವಿ ಲಾಸ್ಟ್, ಅನುಷ್ಕಾ ಅವ್ರ ಮೇಡಮ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡುವ ಅಂತ ಹೇಳಿ. ಯಾಕಂದ್ರೆ ಅದೇ ತುಂಬಾ ಸರ್. ಜನ ಕೇಳ್ತಾ ಇದಾರೆ, ನಂಗೆ ಮೆಸೇಜ್ ಕೂಡ ಮಾಡ್ತಾ ಇದಾರೆ. ಅನುಷ್ಕಾ ಮೇಡಮ್ ಲಾಸ್ಟ್ ನಿನ್ನೆ ಹೇಳಿದ್ದೇನೆ, ಬಟ್ ಇನ್ನೊಂದ್ಸಲ ಹೇಳ್ಬಿಡ್ತೇನೆ. ಈ ಎಲ್ಲಾ ಥೆರಪಿಗಳಿದೆಲ್ಲ, ಎಲ್ಲಾ ಥೆರಪಿಗಳ ಮೂಲ ಅನುಷ್ಕಾ ಅಂತ ಹೇಳ್ಬೋದು. ದಯಾನಂದ್ ಕೂಡ ಗೊತ್ತಿದ್ದಿಲ್ಲ. ದಯಾನಂದ್ ಕೂಡ ಯೋಗ ಥೆರಪಿ ಅಷ್ಟೇ ಗೊತ್ತಿತ್ತು SOS ಅನ್ನೋ ಸಂಸ್ಥಾನದಲ್ಲಿ. ನನಗೆ 2017ರಲ್ಲಿ ಮೀಟ್ ಆಗಿದೆ ಅನುಷ್ಕಾ. ಅಲ್ಲಿ ನಾವು ಭೇಟಿಯಾಗಿದ್ದು. ಹಾಗಾಗಿ ಈ ಎಲ್ಲ ಅಕ್ಯುಪ್ರೆಷರ್ ಆಯ್ತು, ಕಲ್ಲರ್ ಆಯ್ತು, ಸೀಡ್ಸ್ ಆಯ್ತು, ಪ್ರತಿಯೊಂದು ಒಂದು ಅವ್ರು 10 ವರ್ಷಗಳ ಮುಂಚೆನೆ ಚೆನ್ನೈಯಲ್ಲಿ ಇದನ್ನೆಲ್ಲ ಕಲ್ತಿದ್ದು. ಕಲರ್ ಥೆರಪಿಗಳನ್ನ ಡೆಲ್ಲಿಯಲ್ಲಿ ಕಲ್ತಿದ್ದು, ಮತ್ತೆ ಬೆಂಗಳೂರಲ್ಲಿ ಕೂಡ ವಿವಿಧ ಸಂಸ್ಥೆಗಳಲ್ಲಿ ಕಲ್ತು ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ನನಗೆ ಹೇಳಿದ್ದು. ಸೊ ನನಗೆ ಹೇಳೋದ ಕೂಡಲೇ ಅದನ್ನ ಐ ಥಿಂಕ್ ಅವರು ಅದಕ್ಕೆ ಇಂಪಾರ್ಟೆಂಟ್ ಅನ್ಬೋದು. ಸೊ ಅವರಿಂದ ನಮಗೆ ಇಂಡೈರೆಕ್ಟ್ಲಿ ಬಂದು ನಾವು ಅದನ್ನ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ವಿ ಅಂತ ಹೇಳ್ಬೋದು ಅಷ್ಟೇ. ದಯಾನಂದ್ ಮಾರ್ಕೆಟಿಂಗ್ ಮಾಡಿದ್ದಾರೆ. ಮಾರ್ಕೆಟಿಂಗ್ ಮಾಡಲಿಕ್ಕೆ ಪ್ರವೀಣ್ ಅವರು ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ, ಡಿಸೈನ್ ಎಲ್ಲ ಮಾಡಲಿಕ್ಕೆ. ಸೊ ಎಲ್ಲ ಟೀಮ್ ವರ್ಕ್ ಮೂಲದಿಂದ ಬಂದಂತ ಮಾಹಿತಿ ಅನುಷ್ಕಾ ಅವ್ರಿಗೆ ಹೇಳ್ಬೇಕು. ಅನುಷ್ಕಾ ಅವ್ರು ಈ ಕ್ಲಾಸಲ್ಲಿ ಇದಾರೆ ಅನ್ಕೋತೀನಿ. ಅವರು ಸೆಕೆಂಡು ಅವ್ರಿಲ್ಲ, ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ.
ಸೊ ಅಷ್ಟು ಮಾಡ್ಬೋದು. ಅದೇ ಅದೊಂದು ಹೇಳ್ಬೇಕಾಗಿತ್ತು. ಪ್ರವೀಣ್ ಅವ್ರು ಏನಾದರೂ ಇದ್ರೆ ಹೇಳಿ ಒಂದೆರಡು ಮಾತು. ಎಸ್ ಸರ್. ಸೊ ಇನ್ನೂ ನಾವು ಎಷ್ಟು ಜನದ ಹೆಸರು ಮಿಸ್ ಮಾಡಿದೆವು ಗೊತ್ತಿಲ್ಲ, ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ಎಷ್ಟು ಜನ ಅವರು ಒಂದು ವಿದ್ಯೆಯನ್ನು ಕೊಟ್ಟಿದ್ದಾರೆ. ಸಾರಿ, ಇವ್ರು ಹೇಳಿಲ್ಲ MBBS ನಿತ್ಯಾನಂದ್ ಶೆಟ್ಟಿ. ಹಾ, ನಿತ್ಯಾನಂದ್ ಸರ್ ಸಹ ಇದರಲ್ಲಿ ಈ ಒಂದು ಕಾನ್ಸೆಪ್ಟ್ ಗಳನ್ನ ಕೊಡ್ಲಿಕ್ಕೆ ನಮ್ಗೆ ಈಗ ಏನಾಗುತ್ತೆ ಅಂತಂದ್ರೆ, ನೀವು ಅನ್ಬೋದು ಸರ್ ಎಲ್ಲ ಒಬ್ಬರೇ ಹೀಲರ್ ಎಲ್ಲ ಕಲ್ತಿರ್ತಾರಲ್ಲ ಸರ್, ಒಬ್ಬರಿಂದನೇ ಎಲ್ಲ ತಗೋಬಹುದು ಅಂತ. ಆ ತರ ಇಲ್ಲ, ಒಬ್ಬೊಬ್ಬರು ಒಂದೊಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾರೆ. ಹಿಂಗಾಗಿ ಅವ್ರಿಗೆ ಕಲ್ತಿರೋ ವಿದ್ಯೆಯನ್ನ ತಗೊಂಡ್ಬಿಟ್ಟು ಇದರಲ್ಲಿ ಹಾಕ್ತಾ ಬಂದಿದ್ದೀವಿ. ಅದರಲ್ಲಿ ನಿತ್ಯಾನಂದ್ ಶೆಟ್ಟಿ ಅಂತ ಅವರು ಡಾಕ್ಟರ್, ಆಕ್ಚುಲಿ MBBS MD ಆಗಿದೆ, ಸರ್ಜನ್, ಐ ಸರ್ಜನ್. ಅವರಿಂದ ಈ ಒಂದು ಪೆಂಡ್ಯುಲಮ್ ಮತ್ತೆ ಈ ಒಂದು ನಿಮ್ರೋಲಜಿ ಅದನ್ನ ತಗೊಂಡ್ಬಿಟ್ಟು ಇದರಲ್ಲಿ ಹಾಕಿದೀವಿ. ಮತ್ತೆ ಈ ಒಂದು ಕಲರ್ ನಿಮ್ರೋಲಜಿ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಇದೆ, ಬರುತ್ತಾ ಸರ್ ಈ ಬುಕ್ ಅಲ್ಲಿ ಅಂತ. ಒಂದು ನಂಬರ್ ಕೊಟ್ಟಿದ್ದೀವಿ, ಯಾಕಂದ್ರೆ ನಂದೇನ್ ಪ್ಲಾನ್ ಇದೆ ಅಂತಂದ್ರೆ, ಇಲ್ಲಿವರೆಗೂ ನನ್ನ ಒಂದು ಆಲ್ಮೋಸ್ಟ್ 4 to 5 years ಜರ್ನಿ ಈ ಒಂದು ನ್ಯೂಮರಾಲಜಿ ಏನಿದೆ, ಎಸ್ಪೆಷಲಿ ಕಲರ್ ನ್ಯೂಮರಾಲಜಿ ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದಿರೋದು, ಅದರ ಒಂದು ಎಂಟೈರ್ ಥಿಂಗು ನಾನು ಇಲ್ಲಿವರೆಗೂ ಎಷ್ಟು ಕನ್ಸಲ್ಟೇಷನ್ಸ್ ಕೊಟ್ಟಿದ್ದೀನಿ, ಅವ್ರಿಗಾಗಿರೋ ಚೇಂಜಸ್ ಎಲ್ಲವನ್ನು ನೋಡ್ಬಿಟ್ಟು ಒಂದೇ ಒಂದು ಬುಕ್ ಅಲ್ಲಿ ಕೊಡುವ ಅಂತ ನನ್ನ ಪ್ಲಾನು. ಹಿಂಗಾಗಿ ಈ ವರ್ಷನ್ ಅಲ್ಲಿ ಬರಲ್ಲ, ನೆಕ್ಸ್ಟ್ ವರ್ಷನ್ ಅಲ್ಲಿ ಡೆಫಿನೆಟ್ಲಿ ಒಂದು ಕಲರ್ ನ್ಯೂಮರಾಲಜಿ ನಿಮ್ಗೆ ಬಂದಿರುತ್ತೆ. ಅದರಲ್ಲಿ ಪ್ರತಿಯೊಂದು ನಂಬರ್ಗಳು, ಅದ್ರ ಜೊತೆಗೆ ಆ ನಂಬರ್ಗಳು ಹೆಂಗ್ ಕೆಲಸ ಮಾಡುತ್ತೆ, ಮತ್ತೆ ಆ ಒಂದು ಡೇಟ್ ಆಫ್ ಬರ್ತ್ ಇರೋರು ಯಾವ ರೀತಿ ಇರ್ತಾರೆ ಗುಣಗಳಲ್ಲಿ, ಮತ್ತೆ ಅದಕ್ಕೆ ಸೈಂಟಿಫಿಕ್ ಅಪ್ರೋಚ್ ಏನು, ಪ್ರತಿಯೊಂದನ್ನು ಸಹ ನೆಕ್ಸ್ಟ್ ವರ್ಷನ್ ಅಲ್ಲಿ ಕೊಡ್ತೀನಿ. ಇದು ಯಾಕೆ ಡಿಲೇ ಆಯ್ತು ಅಂದ್ರೆ, ದಯಾನಂದ್ ಸರ್ ನಂಗೆ ಹೇಳಿದ್ರು ಇದೇ ವರ್ಷನ್ ಅಲ್ಲೇ ಕೊಟ್ಬಿಡೋಣ ಪ್ರವೀಣ್ ಅವರೇ ಅಂತ. ನಾ ಯಾಕೆ ಡಿಲೇ ಆಯ್ತು ಅಂದ್ರೆ, ಇದರಲ್ಲಿ ನಾವು ಎಷ್ಟು ಕೆಲಸ ಮಾಡಿದೀವಿ ಅದು ಹೇಳ್ಕೊಳ್ಲಿಕ್ಕೆ ಹೋದ್ರೆ ತುಂಬಾ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಇದರಿಂದ ಹಿಂದ್ಗಡೆ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಹೊಸ ಕಾನ್ಸೆಪ್ಟ್ ಆಡ್ ಆಗ್ತಾ ಇತ್ತು. ಎವ್ರಿ ಕ್ಲಾಸ್ ನಾವು ಮಾಡಿದಾಗ್ಲೂ ನಿಮ್ ಇಂಟ್ರೆಸ್ಟ್ ನೋಡಿ ದಯಾನಂದ್ ಸರ್ ಒಂದೊಂದೇ ಕಾನ್ಸೆಪ್ಟ್ ಆಡ್ ಮಾಡ್ತಾ ಬಂದ್ರು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾವು ನಿಂತ್ಕೊಂಡಿದ್ದು 10 ಕಾನ್ಸೆಪ್ಟ್ ನಿಂತಿದ್ವಿ, ಆಮೇಲೆ ಒಂದೊಂದೇ ನಿಧಾನಕ್ಕೆ ಆಡ್ ಆಗ್ತಾ ಹೋಯ್ತು. ಈಗ ಅದು 17 ಕಾನ್ಸೆಪ್ಟಿಗೆ ಬಂದು ನಿಂತಿದೆ. ಓಕೆನಾ? ಹಿಂಗಾಗಿ ಈ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಡೆಫಿನೆಟ್ಲಿ ನೆಕ್ಸ್ಟ್ ಬುಕ್ ಅಲ್ಲಿ ಈ ಒಂದು ಕಲರ್ ನ್ಯೂಮರಾಲಜಿನ ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ. ಓಕೆನಾ? ಎಸ್, ಬಂದಿದ್ದಾರೆ, ಈಗ ಒಂದೆರಡು ಮಾತಾಡ್ಬಿಡ್ತಾರೆ. ಶೋರ್ ಸರ್, ಡೆಫಿನೆಟ್ಲಿ. ಸಾರಿ ಪ್ರವೀಣ್, ಮಧ್ಯ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಹರೀಶ್ ಸರ್ ಹೇಳ್ತಿದ್ರು ಆಯುಷ್ಯ ಮಂಡಲಂ ಅಂತ ಇವರಿಗೆ ಹೆಸರು ಹೇಗ್ ಸಿಕ್ತು, ಆಶ್ಚರ್ಯ ಆಗುತ್ತೆ ಅಂತ. ಅದು ಆಕ್ಚುಲಿ ನಾವು ಫಸ್ಟ್ ಮಾಡಿದ್ದು ಪ್ರಕೃತಿ ಚಿತ್ತ ಮಂಡಲಂ ಅಂತ. ನೀವು ಯೂಟ್ಯೂಬ್ ನಲ್ಲಿ ಹೋಗಿ ನೋಡಿದ್ರೆ ಫಸ್ಟ್ ವಿಡಿಯೋ ಅದೇ ಹೆಸರಲ್ಲೇ ಇದ್ದಿದ್ದು, ಪ್ರಕೃತಿ ಚಿತ್ತ ಮಂಡಲಂ ಅಂತ. ಅದೇನು ಅಂದ್ರೆ ಪ್ರಕೃತಿ ಮತ್ತೆ ನಮ್ಮ ದೇಹ ಮತ್ತೆ ಮಂಡಲ ಎಲ್ಲಾನು ಸೇರಿ ಇದು ಎಲ್ಲಾನು ಟಚ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಕೃತಿ ಚಿತ್ತ ಮಂಡಲಂ ಅಂತ ಶುರು ಮಾಡಿದ್ವಿ ನಾವಿಬ್ರು ವಿಡಿಯೋನ. ಆಮೇಲೆ ದಯಾನಂದ್ ಸರ್ ಹೇಳ್ತಾ ಇದ್ರು ಅದು 3 ಹೆಸರು ಜನರಿಗೆ ಉಚ್ಚಾರಣೆ ಕಷ್ಟ ಆಗ್ತದೆ, ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ, ಈಸಿಯಾಗಿ ಬರ್ಲಿ ಅಂತ ಅದನ್ನ ಆಯುಷ್ಯ ಮಂಡಲಂ ಅಂತ ನಾವು ಚೇಂಜ್ ಮಾಡಿದ್ದು. ಅದು ದಯಾನಂದ್ ಸರ್ ಆಯುಷ್ಯ, ಎಲ್ಲದಕ್ಕೂ ಆಯುಷ್ಯ ಇದೆ ಅಲ್ವಾ, ಇಡೀ ಭೂಮಿ ಬ್ರಹ್ಮಾಂಡಕ್ಕೂ ಒಂದು ಆಯುಷ್ಯ ಅಂತ ಇದೆ. ಸೊ ಇದು ಆಯುಷ್ಯ ಅಂತ ಇರ್ಲಿ ಅಂದ್ಬಿಟ್ಟು ಆಯುಷ್ಯ ಮಂಡಲಂ ಅಂತ ಮಾಡಿದ್ದು. ಅದು ಆಯುಷ್ಯ ಮಂಡಲಂ ಶುರುವಾಗಿದ್ದು ಒಂದು ರೀತಿ. ನಂತರ ಇದ್ರ ಜೊತೆನಲ್ಲಿ ನಾವು ನೆನೆಸ್ಬೇಕಾಗಿರೋದು, ಈಗ ನೀವು ಪ್ರತಿಯೊಬ್ರು ಯಾವ್ದಾದ್ರು ಒಂದು ಕೋರ್ಸ್ ಮಾಡಿರ್ತೀರಾ, ಅದಕ್ಕೆ ಇವತ್ತು ಕ್ಲಾಸಿಗೆ ಜಾಯಿನ್ ಆಗಿರೋದಲ್ವಾ. ಯಾವ್ದಾದ್ರು ಹೀಲಿಂಗ್ ಕೋರ್ಸ್ ಆಗಿರ್ಲಿ ಅಥವಾ ಟ್ರೀಟ್ಮೆಂಟ್ ಚಿಕಿತ್ಸೆ ಆಗಿರ್ಲಿ ಕಲ್ತಿರ್ತೀರಾ. ನೀವು ಕಲ್ತಿರೋ ಎಲ್ಲಾ ಗುರುಗಳಿಗೂ ನಾವು 1 ನಿಮಿಷ ನೆನೆದು ನಾವು ಅವ್ರಿಗೆ ಧನ್ಯವಾದನ ಕೋರ್ಬೇಕಾಗತ್ತೆ. ಪ್ರತಿಯೊಬ್ರು ಗುರುಗಳು, ಈಗ ನೋಡಿ ನಿಮ್ಗೆ ತಾಯಿ ರೀತಿನಲ್ಲಿ ಎಷ್ಟೋ ಜನರಿಗೆ ದಾರಿ ತೋರಿಸಿರುವಂತಹ ರಾಜೇಶ್ವರಿ ಮೇಡಮ್ನ ನಾವು ನೆನ್ಸ್ಕೊಳ್ಬೇಕಾಗ್ತದೆ. ಟ್ಯಾರೋ ಕಾರ್ಡ್ ರೂಪದಲ್ಲಿ ಅವರು ನಾವು ಮರೆತು ಹೋಗಿರುವಂತ ಕೆಲವೊಂದು ಪರಿಹಾರಗಳನ್ನ ನಮ್ಗೆ ನೆನಪಿಸಿ, ಈ ತರ ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಜೀವನ ಬದಲಾಗತ್ತೆ, ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಎಷ್ಟೋ ಜನರಿಗೆ ದಾರಿ ತೋರಿಸಿದ್ದಾರೆ ಅಂತ ಮೇಡಮ್ ಆಗಿರಬಹುದು, ನಿತ್ಯಾನಂದ ಶೆಟ್ಟಿ ಸರ್ ಆಗಿರಬಹುದು, ಈಶಾನ್ಯ ಮೇಡಮ್ ಆಗಿರಬಹುದು. ನಿಮ್ಗೆ ಈ ಒಂದು ಹೀಲಿಂಗ್ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಟ್ಟಿರೋ ಎಲ್ಲರನ್ನು ನೆನೆಸ್ಬೇಕು. ಮತ್ತೆ ನಿನ್ನೆ ನಾನು ಮೆನ್ಷನ್ ಮಾಡ್ದಂಗೆ ನಮ್ಮ ಗುರುಗಳು ಡಾಕ್ಟರ್ ಸುಕುಮಾರನ್ ಅವರು 2014ನೇ ಇಸ್ವಿನಲ್ಲಿ ನನಗೆ ಟ್ಯಾರೋ ಕಾರ್ಡ್ ಆಗಲಿ, ಪೆಂಡುಲಮ್ ಆಗಲಿ, ರೇಖಿ ಆಗಲಿ, ಮನಿ ಮ್ಯಾಗ್ನೆಟ್ ಥೆರಪಿ ಆಗಲಿ ಅದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಮಗೆ ಈ ಥರದ್ದು ಒಂದು ಥೆರಪಿಗಳಿದೆ ಪ್ರಪಂಚದಲ್ಲಿ, ಈ ಥರದ್ದು ಒಂದು ಹೀಲಿಂಗ್ ಟೆಕ್ನಿಕ್ಗಳಿದೆ ಪ್ರಪಂಚದಲ್ಲಿ ಅಂತ ನಮಗೆ ಅರಿವಾಗಿದ್ದು. ಆ ಅರಿವಿನ ಮುಖಾಂತರ ನಾನು ನಿನ್ನೆ ಹೇಳ್ದಂಗೆ ನನ್ನ ಪರ್ಸನಲ್ ರೇಖಿ ಹೀಲರ್ ನನ್ಗೆ ಕೊಟ್ಟಂತಹ ಈ ದೇವೇಂದ್ರ ಓರಾ ಅವರ ಒಂದು ಪುಸ್ತಕ, ಈ ಎಲ್ಲರನ್ನು ನಾವು ನೆನೆದಾಗ ಮಾತ್ರ ನಾವು ಒಂದು ಒಳ್ಳೆ ಸಕ್ಸಸ್ಫುಲ್ ಹೀಲರ್ ಆಗ್ತೀವಿ. ಸಕ್ಸಸ್ಫುಲ್ ಹೀಲರ್ ಅಂದ್ರೆ ಏನು ಅಂದ್ರೆ, ಯಾರು ಅಸಹಾಯಕರಾಗಿರ್ತಾರಲ್ಲ ಅವರನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳದೆ ಅವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿ, ಅದ್ರ ಜೊತೆನಲ್ಲಿ ನಾವು ಅದರ ಪುಣ್ಯ ಗಳಿಸೋದ್ರ ಜೊತೆನಲ್ಲಿ ಹಣವನ್ನು ಸಹ ಗಳಿಸ್ಬೇಕು. ಹಣದ ಹಿಂದೆ ಓಡೋದಲ್ಲ, ನಾವು ಏನ್ ಕಲ್ತಿರ್ತೀವೋ ಅದನ್ನ ನಾವು ಬೇರೆಯವ್ರಿಗೆ ಪ್ರಯೋಗಿಸಿ
ಅವರ ಒಂದು ಕಷ್ಟಕ್ಕೆ ನಾವು ಪರಿಹಾರವನ್ನು ಕೊಟ್ಟಾಗ ಈ ಒಂದು ಕಲಿಯುಗದಲ್ಲಿ ಪುಣ್ಯವನ್ನ ನಾವು ಗಳಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು 5 ನಿಮಿಷದ ಮಾತಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತುಗಳನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಾವು ತುಂಬಾ, ನಾನು ದಯಾನಂದ್ ಸರ್ ಯಾವಾಗಲೂ ಮಾತಾಡ್ತಿರ್ತೀವಿ, ಹೀಲಿಂಗ್ ಫೀಲ್ಡ್ಗೆ ಬಂದ್ಮೇಲೆ ಜನ ಎಷ್ಟು ಮಾತ್ರ ಬದಲಾಗಬೇಕು ಅಂದ್ರೆ ನಾವು ಪ್ರಕೃತಿನ ನೋಡೋ ರೀತಿನೂ ಬದಲಾಗೋದ್ರ ಜೊತೆನಲ್ಲಿ ನಾವು ಟ್ರೀಟ್ಮೆಂಟ್ ರೂಪದಲ್ಲಿ ಒಳ್ಳೆಯ ಮಾನವೀಯತೆ ಗುಣಗಳನ್ನ ಸಹ ನಾವು ಉಳಿಸ್ಕೋಬೇಕು. ಅದನ್ನ ಯಾವತ್ತೂ ಅಳಿಸ್ಕೋಬಾರ್ದು. ಹಣದಿಂದ ಓಡ್ತಾ ಹಣನೇ ನಮಗೆ ಅಂತ ಅಸಹಾಯಕತನದಲ್ಲಿರುವಂತಹ ಜನರಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಹಾಗಾಗಿ ನೀವೆಲ್ಲರೂ ಹೀಲರ್ಸ್ ಆಗಿದ್ದೀರಾ. ಮತ್ತೆ ನಿಮ್ಮ ಕೈನಲ್ಲಿ ಈ ವೈದ್ಯ, ಈ ಡ್ರಗ್ಲೆಸ್ ಕಿಂಗ್ಡಮ್ ಅನ್ನೋ ಒಬ್ಬ ವೈದ್ಯ ನಿಮ್ಮ ಕೈಗೆ ಬರ್ತಿರುವಾಗ ಆ ವೈದ್ಯರನ್ನ ಉಪಯೋಗಿಸಿಕೊಂಡು ಬಳಸ್ಕೊಂಡು ಸಹ ನೀವು ಹೀಲರ್ ಆಗ್ತೀರಾ. ನೀವು, ನಿಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ಮಕ್ಕಳು ಎಷ್ಟೊಂದು ಜನ ಈಗ ಕಲರ್ ಥೆರಪಿ ಎಲ್ಲ ಮಾಡ್ತಾರೆ. ಅವರೇ ಕೈ ಕೊಡ್ತಾರೆ ಅಮ್ಮಂದಿರಿಗೆ, ಅಮ್ಮ ಕಲರ್ ಹಚ್ಚು ನನ್ಗೆ ಹುಷಾರಿಲ್ಲ ಅಂತ. ಸೊ ಆ ರೀತಿ ಮಕ್ಕಳು ಸಹ ಬದಲಾಗ್ತಿದ್ದಾರೆ ಆಯುಷ ಮಂಡಲಂ ವತಿಯಿಂದಾಗಿ. ಹಾಗಾಗಿ ನೀವೆಲ್ಲರೂ ಒಂದೊಳ್ಳೆ ವೈದ್ಯರಾಗ್ತೀರಾ. ಈ ಒಂದು ಡ್ರಗ್ಲೆಸ್ ಕಿಂಗ್ಡಮ್ ವೈದ್ಯನ ನೀವು ಮನೆಗೆ ತಗೊಂಡು ಹೋಗಿ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಮತ್ತೆ ಇನ್ನೂ ಎಷ್ಟೋ ತರಹದ ಫೆಸಿಲಿಟೀಸ್ನ ಮುಂದೆ ತರ್ತಿದ್ದಾರೆ ದಯಾನಂದ್ ಸರ್ ಆಗಲಿ, ಪ್ರವೀಣ್ ಸರ್ ಆಗಲಿ, ಇಬ್ರು ಸೇರಿ. ನೀವು ಕಲಿಬೇಕಾಗಿರೋರು ಕಲಿಯೋದನ್ನ ಯಾವತ್ತೂ ನಿಲ್ಲಿಸಬೇಡಿ, ಮುಂದುವರಿಸಿ. ಹೊಸ ಹೊಸ ಗುರುಗಳಿಂದ ಕಲೀರಿ. ಮತ್ತೆ ಈ ಪುಸ್ತಕನ ಸಹ ರೆಫರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ, ಒಳ್ಳೆ ಮಾತಾಡಿದ್ರಿ. ನಿಮ್ಮ ಮಾತನ್ನ ತುಂಬ ಜನ ಕೇಳಿ ಫಾಲೋ ಮಾಡ್ತಾರೆ ಅನ್ಕೋತೀನಿ. ಅದೇ ಇಷ್ಟು ಮಾಡುವ. ಓಕೆ, ಈಗ ಪ್ರೈಸ್ ಬಗ್ಗೆ ಹೇಳ್ಬಿಡುವ ಏನಂತೇಳಿ. ಎಸ್ ಸರ್. ಓಕೆ, ಓಕೆ. ಸೊ ಇದು ಪ್ರೈಸ್ ಬಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಅಷ್ಟು ಕಾನ್ಸೆಪ್ಟ್ಸ್ ಬರುತ್ತೆ. ಅದರ ಜೊತೆಗೆ ಇದು ಒಂದು ಬುಕ್ ಇನ್ನೂ ಪ್ರಿಂಟೇ ಆಗಿಲ್ಲ. ಯೂರೋ ಫ್ಯಾಕ್ಟ್ ಹೇಳ್ತಿದ್ದೀನಿ, ಸರ್ ಆಗ್ಲೇ ಹೇಳ್ತಾ ಇದ್ರು ಇದ್ರ ಬಗ್ಗೆ. ಇನ್ನೂ ಪ್ರಿಂಟ್ ಆಗಿಲ್ಲ. ಯಾಕೆ ಅಂತಂದ್ರೆ ಇದು ಪ್ರಿಂಟ್ ಆಗ್ಲಿಕ್ಕೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೇಕು. ಆ ಪರ್ಪಸ್ಗೆ ನೀವುಗಳು ಎಷ್ಟು ಇಂಟ್ರೆಸ್ಟ್ ತೋರಿಸಿ ಬುಕ್ ಮಾಡ್ತೀರೋ ಅದರ ಪ್ರಕಾರ ನಿಮಗೆ ಪ್ರಿಂಟ್ ಮಾಡಿಸಿ ತಲುಪಿಸ್ಬೇಕು. ಹಿಂಗಾಗಿ 15 ರಿಂದ 20 ದಿವಸ ಟೈಮ್ ಬೇಕು. ಇವಾಗಲೇ ಹೇಳ್ತಿದ್ದೀನಿ, ಯಾರ್ಯಾರು ಪೇಷಂಟ್ ಆಗಿ ವೇಟ್ ಮಾಡ್ಲಿಕ್ಕೆ ರೆಡಿ ಇದೀರೋ ಅವರು ಬುಕ್ ಮಾಡಬಹುದು. ಓಕೆನಾ? 15 ರಿಂದ 20 ದಿವಸ ಟೈಮ್ ಹೋಗುತ್ತೆ. ದಯಮಾಡಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಬೇಡಿ, ಸರ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. 15 ರಿಂದ 20 ದಿವಸ ಟೈಮ್ ಬೇಕು. ಪ್ರಿಂಟಿಂಗಿಗೆ ನಾಳೆ ಪುಷ್ ಮಾಡ್ತೀವಿ. ಪ್ರಿಂಟಿಂಗ್ ಇವತ್ತು ಆರ್ಡರ್ಸ್ಗಳನ್ನ ನೋಡ್ಕೊಂಡ್ಬಿಟ್ಟು ನಾಳೆ ಸಾಯಂಕಾಲ ಹಿಂಗೆ ಪುಷ್ ಮಾಡಿದ್ರೆ ನಮಗೆ 1 ವಾರ 10 ಡೇಸ್ ಈ ತರ ಟೈಮ್ ತಗೊಳುತ್ತೆ. ಅದು ಸಿಕ್ಕ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ. ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ನೀವು ವೆಬ್ಸೈಟ್ ಅಲ್ಲೇ ಬುಕ್ ಮಾಡ್ಕೋಬಹುದು. ಓಕೆನಾ? ಜಸ್ಟ್ ಅ ಸೆಕೆಂಡ್. ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು 1499, 1499 ರೂಪಾಯಿ ಈ ಒಂದು ಬುಕ್ಕಿನ ಪ್ರೈಸು. ನಿಮಗೆ ಬುಕ್ ಮಾಡ್ಕೊಳ್ಳಿಕ್ಕೆ ಈ ಒಂದು QR ಕೋಡ್ ಅನ್ನ ನಾನು ಇಲ್ಲಿ ಹಾಕ್ತೀನಿ. ಯಾರಾದ್ರೂ ಪಾಸಿಬಲ್ ಲ್ಯಾಪ್ಟಾಪ್ ಇಂದ ಜಾಯ್ನ್ ಆಗಿರೋರು ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅವರು ಆಕ್ಟಿವ್ ಈ ಆಗಿದೆಯಾ? ಒಂದು ಒಂದು ಸಾರಿ, ಕೊಂಬೋ ಇದೆಯಲ್ಲ, ಕೊಂಬೋ ಕೂಡ ಇದೆಯಲ್ಲ, ಎರಡು ಇದೆ, ಎರಡು ಇದೆ, ಎರಡು ಇದೆ, ಈ ಕೊಂಬೋ ಬಗ್ಗೆ ಹೇಳ್ಬಿಡ್ತೀರಾ ಸ್ವಲ್ಪ? ಅಂದ್ರೆ ಹಾ. ಈಗ ಒಮ್ಮಲಿಗೆ ಈ ಒಂದು ಮಾಡ್ಬಿಡ್ತಾರೆ. ಹೇಳಿ. ಅಲ್ಲ, ಇದನ್ನ ಈಗ ಬುಕ್ ಮಾಡ್ಬಿಡ್ತಾರೆ. ಬುಕ್ ಕೊಂಬೋ ಹೇಳಿ ಬೇಕಾದ್ರೆ ತೋರಿಸಿದ್ರೆ ಒಳ್ಳೇದಂತೇಳಿ. ತುಂಬಾ ಶೋರ್ ಸ್ಪೀಡ್ ಅಲ್ಲ ಜನರು. ಓಕೆ. ಸೊ ಇದು ಬುಕ್ 1 ವರ್ಷ ಆಯ್ತು. ಇನ್ನೂ 1 ವರ್ಷ ಏನ್ ಮಾಡಿದೀವಿ ಅಂತಂದ್ರೆ ಬುಕ್ ಜೊತೆಗೆ ಇದರಲ್ಲಿ ಏನೇನ್ ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದೀವಿ, ಕಲರ್ ಇದೆ, ಅಕ್ಯುಪ್ರೆಷರ್ ಇದೆ, ಸೀಡ್ ಇದೆ, ಸುಮಾರು ತರ ಟ್ರೀಟ್ಮೆಂಟ್ಗಳನ್ನ ಇದರಲ್ಲಿ ಕೊಟ್ಟಿರೋದ್ರಿಂದ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ಈ ಟೇಪ್ ಬೇಕು, ಸ್ಕೆಚ್ ಪೆನ್ ಕಿಟ್ ಬೇಕು, ಅಥವಾ ಅಕ್ಯುಪ್ರೆಷರ್ ಟೂಲ್ಸ್ ಬೇಕು, ಚಾರ್ಟ್ ಬೇಕು, ಸುಜೋಗ್ ಚಾರ್ಟ್, ಅದೆಲ್ಲ ಇನ್ಫಾರ್ಮೇಶನ್ ಸಹ ಸೇರಿಸ್ಬಿಟ್ಟು ಅದಕ್ಕೆ ಏನೇನು ಸಾಮಗ್ರಿ ಬೇಕು ಆಲ್ಮೋಸ್ಟ್ ಒಂದು 8 ಅಥವಾ 6 ಐಟಮ್ ಏನೋ ಬರುತ್ತೆ. ಅಷ್ಟು ಅಕ್ಯುಪ್ರೆಷರ್ ಐಟಮ್ಸ್ ಪ್ಲಸ್ ಬುಕ್ ಎರಡರದ್ದು ಒಂದು ಕಾಂಬೋ ಇದೆ, ಅಥವಾ ಒಂದು ಸಪರೇಟ್ ಬುಕ್ಕೇ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೋದು. ಕಾಂಬೋ ಬೇಕಿದ್ರೆ 1999, ಅಂದ್ರೆ 2000 ಅಕ್ಯುಪ್ರೆಷರ್ ಕಿಟ್ಟು ಮತ್ತೆ ಬುಕ್ ಬೇಕು ಅಂದ್ರೆ. ಇಲ್ಲ ನಮಗೆ ಬುಕ್ ಮಾತ್ರ ಬೇಕು ಅಂತಂದ್ರೆ ನಿಮಗೆ 1499. ಓಕೆನಾ? ನೀವು ಯಾವ್ದು ಬೇಕು ಅದನ್ನ ಬುಕ್ ಮಾಡ್ಕೋಬಹುದು. ಎರಡೂ ಸೇಮ್ 15 ದಿನ ಬಿಟ್ಟೆ ನಿಮ್ ಮನೆಗೆ ತಲುಪುತ್ತೆ. ಸೆಕೆಂಡ್, ಈಗ QR ಕೋಡ್ ಹಾಕ್ತೀನಿ, ನೀವು ಬುಕ್ ಮಾಡೋರು ಬುಕ್ ಮಾಡ್ಕೋಬಹುದು. ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಕೊಡಿ. ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟ್ ಆಗಿ ಕೊಟ್ರೆ ನಿಮ್ ಮನೆ ಕರೆಕ್ಟ್ ಆಗಿ ತಲುಪುತ್ತೆ. ಎಸ್, ಸಾರಿ. ಯಾರು ಲ್ಯಾಪ್ಟಾಪ್ ಇಂದ ಜಾಯ್ನ್ ಆಗಿರೋರಾದ್ರೆ ನೀವು ಇಲ್ಲೇ ಸ್ಕ್ಯಾನ್ ಮಾಡ್ಬಿಟ್ಟು ಫೋಟೋ ಮಾಡ್ಕೊಳ್ಳಿ. ಹೊಡ್ಕೊಂಬಿಡಿ, ಮೊಬೈಲ್ ಇಂದ ಯಾಕಂದ್ರೆ ವಿಚಾರ ಮಾಡಿ ಅಂತ ಹೇಳಿ. ಯಾಕಂದ್ರೆ ಇನ್ನೂ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಟ್ಟಿಲ್ಲ ನಾವು ವೆಬ್ಸೈಟ್ ಅಲ್ಲಿ. ಫೋಟೋ ಹೊಡ್ಕೊಳ್ಳಿ ಬೇಕಾದ್ರೆ. ಸೊ ಆಮೇಲೆ ಆರಾಮ ಒಂದು ಅರ್ಧ ಗಂಟೆ ಬಿಟ್ಟು ಇಲ್ಲ ಮಾಡಿ. ಲಿಂಕ್ ಅನ್ನ ಹಾಕೋಣ.
ಓಕೆ ಲಿಂಕ್ ಹಾಕಿದ್ರೆ ಎಲ್ರಿಗೂ ಈಸಿ ಆಗ್ಬಿಡುತ್ತೆ. ಆಗುತ್ತೆ ಅದು. ಹಾ, ಲಿಂಕ್ ಹಾಕಿದ್ರೆ ಎಲ್ರಿಗೂ ಈಸಿ ಆಗುತ್ತೆ. ಗ್ರೂಪ್ ಅಲ್ಲಿ ಲಿಂಕ್ ಅನ್ನ ಶೇರ್ ಮಾಡ್ತಾರೆ. ಮತ್ತೆ ಇದೆಲ್ಲ ತುಂಬಾ ಅರ್ಜೆನ್ಸಿಯಲ್ ಆಗಿರೋದ್ರಿಂದ ಇನ್ನೂ ಎಷ್ಟೋ ಇನ್ಫಾರ್ಮೇಶನ್ ಅನ್ನ ನಾವು ಬುಕ್ ಅಲ್ಲಿ ಇರೋದನ್ನ ಹೇಳಲಿಕ್ಕೆ ಆಗಿಲ್ಲ ನಮ್ಗೆ. ಡೆಫಿನೆಟ್ಲಿ ನಿಮ್ ಕೈಯಲ್ಲಿ ಬಂದಾಗ ಆ ಬುಕ್ ನಾವು ಹೇಳಿರೋದಕ್ಕಿಂತ ಜಾಸ್ತಿನೇ ಇದೆ ಅದರಲ್ಲಿ. ಯಾಕಂದ್ರೆ ಇನ್ನು ಎಷ್ಟೋ ಇನ್ಫಾರ್ಮೇಶನ್ ಉಳಿದ್ಬಿಡ್ತು, ಅದನ್ನ ಶೇರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಕೈಲಿ. ಹಿಂಗಾಗಿ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಬಹುದು. ಈ ಬುಕ್ ಅದು ಲಿಂಕ್ ಅಂತೂ ಆಮೇಲೆ ಶೇರ್ ಮಾಡ್ತಾರೆ. ಇಲ್ಲಲ್ಲ, ಗರ್ಭಸಂಸ್ಕಾರ ಡಯಾಲಿಸಿಸ್ ಎರಡು ಇಲ್ಲಲ್ಲ. ಗರ್ಭ ಸಂಸ್ಕಾರ ನೆಕ್ಸ್ಟ್ ವರ್ಷನ್ ಇದೆ. ಡಯಾಲಿಸಿಸ್ ಯಾಕೆ ಮಾಡ್ತಾರೆ, ಡಯಾಲಿಸಿಸ್ ಇಂದ್ರೆ ರೀಸನ್ ಏನು, ಡಯಾಲಿಸಿಸ್ ಬರ್ಲಿಕ್ಕೆ ಕಾರಣ ಏನು, ಅದು ನೆಕ್ಸ್ಟ್ ವರ್ಷನ್ ಅಲ್ಲಿ ಬರುತ್ತೆ. ಎರಡು ಕಾನ್ಸೆಪ್ಟ್ ನೆಕ್ಸ್ಟ್ ವರ್ಷನ್ ಅಲ್ಲಿ ಹಾಕಿ. ಅಂದ್ರೆ ಅದಿನ್ನೂ ಸ್ವಲ್ಪ ರಿಸರ್ಚ್ ನಡೀತಿರೋದ್ರಿಂದ ಅದ್ರ ಬಗ್ಗೆ ಇನ್ನೂ ನಾವು ಅದನ್ನ ಹಾಕೋ ಒಂದು ಪ್ಲಾನ್ ಮಾಡಿಲ್ಲ. ಓಕೆ ಓಕೆ, ಯಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಹ್ಯಾಂಡ್ ಡೌನ್ ಮಾಡಿ ಫಸ್ಟ್. ಆಕ್ಚುಯಲ್ ಜೆನ್ವಿನ್ ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರ್ಯಾರು ಹ್ಯಾಂಡ್ ರೈಸ್ ಮಾಡ್ತೀರೋ ಅವ್ರ ಕ್ವಶನ್ಸ್ ತಗೋತೀನಿ. ಸಾಧ್ಯ ಆದಷ್ಟು ಕ್ಯಾಮ್ರಾಗಳನ್ನ ಆನ್ ಮಾಡ್ಕೊಂಡ್ರೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ತುಂಬಾ ಜನ ಎಸ್, ವಿಡಿಯೋ ಆಫ್ ಮಾಡ್ಕೊಂಡಿದ್ದಾರೆ, ಆನ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಉಷಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಸರ್, ಎಲ್ಲರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸು. ಹರೀಶ್ ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರು ಸರ್. ತುಂಬಾ ಅದು ಮನಸ್ಸಿಗೆ Correct. ಮುಟ್ಟುವ ರೀತಿಯಲ್ಲಿ ಅವರು ವಿಚಾರನ ತಲುಪಿಸಿದ್ರು. ಅವ್ರು ಹೇಳಿದ ರೀತಿನೇ ನಮಗ್ ತಲುಪಿದೆ ಅಂದ್ರೆ ಪುಸ್ತಕದಲ್ಲೂ ಕೂಡ ನಮ್ಗೆ ಹಾಗೆ ರೀತಿ ಕನ್ವೆ ಆಗಿರುತ್ತೆ ಮೆಸೇಜಸ್ ಅಂತ ನಾವು ತಿಳ್ಕೊಂಡಿದೀವಿ. ಡೆಫಿನೆಟ್ಲಿ ಯಾಕಂದ್ರೆ ಈ ಬುಕ್ ಬರ್ಲಿಕ್ಕೆ ನಾವೆಲ್ಲರೂ ಎಷ್ಟು ಕೆಲಸ ಮಾಡಿದೀವಲ್ವಾ, ಎಲ್ಲ ಹೀಲರ್ಸ್ ಆಗಿರ್ಬೋದು ಮತ್ತೆ ಡಿಸೈನ್ ಟೀಮ್ ಹೌದು. ಆಗಿರ್ಬೋದು. ಅದು ಎಲ್ಲ ಈಗ ನೋಡಿ, ಏನೇ ಬೇಕು ಅಂದ್ರೆ ಅಲ್ಲಿ ಒಂದು ಗ್ರಾಮರ್ ಬೇಕು. ಕರೆಕ್ಟಾ? ಆ ಒಂದು ವಿಷಯ ನಿಮ್ಗೆ ತಲುಪಬೇಕು ಅಂದ್ರೆ ಆ ಒಂದು ಮೀಡಿಯಂ ಆಗಿ ಕೆಲಸ ಮಾಡಿದ ಹರೀಶ್ ಸರ್. ಆ ಒಂದು ಸಾಹಿತ್ಯ ಹೌದು ಏನಿದೆ ಸರ್, ಅಲ್ವಾ, ಎಂಟೈರ್ ಯಾಕೆಂತಂದ್ರೆ ಬುಕ್ ಅಲ್ಲಿರೋ ಸಾಹಿತ್ಯನ ಹರೀಶ್ ಸರೇ ಮುಂದ್ ನಿಂತು ಅವ್ರ ಒಂದು ಟೈಮ್ ಅನ್ನ ಕೊಟ್ಬಿಟ್ಟು ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಅದರಿಂದನೇ ಈ ಒಂದು ಬುಕ್ ಬರ್ಲಿಕ್ಕೆ ಸಾಧ್ಯ ಆಗಿರೋದು. ಇದರಲ್ಲಿ ಏನೇನು ಗ್ರಾಮರ್ ಇದೆ, ಇದರಲ್ಲಿ ಅಂಡ್ ಏನೇನು ಎಂಟೈರ್ ಥಿಂಗ್ ಇದೆ, ಅದೆಲ್ಲ ಹರೀಶ್ ಸರ್ ಹೇಳ್ಕೊಟ್ಟಿರೋದು ಮತ್ತೆ ಹರೀಶ್ ಸರ್ ಬರ್ಕೊಟ್ಟಿರೋದ್ರಿಂದ ನಾವು ಇದ್ರಲ್ಲಿ ಹಾಕಿರೋದು. ಮತ್ತೆ ಇವತ್ತು ನೀವು ತೋರಿಸಿದಿರಲ್ವಾ ಸ್ಕ್ರೀನ್ ಏನ್ ಶೇರ್ ಮಾಡ್ತಿದ್ರೆ, ಅಷ್ಟು ಡಾಟಾನ ನೀವು ಕಲೆಕ್ಟ್ ಮಾಡೋದಕ್ಕೆ ನೀವು ಪಟ್ಟಿರುವಂತ ಪರಿಶ್ರಮ ಇದೆಯಲ್ಲ ಸರ್. ನೀವು ಒಂದು ರೆಕಾರ್ಡಿಂಗ್ ಕಳ್ಸಿದ್ರೆ ನಾವು ನೋಡೋದಕ್ಕೆ ಒಂದಷ್ಟು ಟೈಮ್ ತಗೊಳ್ತೀವಿ. ಬಟ್ ನೀವು ಇಷ್ಟು ಡಾಟಾ ಕಲೆಕ್ಟ್ ಮಾಡ್ಬೇಕಂದ್ರೆ ಅದು ಅಷ್ಟು ಈಸಿ ಕೆಲಸನೂ ಅಲ್ಲ. ಮತ್ತೆ ಅದನ್ನ ನಮ್ಮ ತನಕ ತಲುಪಿಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಅದು ಇಷ್ಟು ಕಡಿಮೆ ಬೆಲೆಗೆ ನೀವು ತಲುಪಿಸ್ತಿದ್ದೀರಲ್ಲ, ಅದು ಹೇಳಿಕ್ ಸಾಧ್ಯ ಇಲ್ಲ. ಮತ್ತೆ ಅನುಷ್ಕಾ ಮೇಡಮ್ ಒಂದಷ್ಟು ಹೇಳಿದ್ರು, ನಮ್ಮ ಗುರುಗಳಿಗೆ ನಾವು ಕೊಡುವಂತ ಗೌರವ, ಅವ್ರನ್ನ ಸ್ಮರಿಸುವಂತ ರೀತಿ. ನಿಜವಾಗ್ಲೂ ಸರ್, ಇಲ್ಲಿಂದನೇ ನಾವು ಸಂಸ್ಕಾರಗಳನ್ನ ಕಲ್ತ್ಕೊಂಡು ಬರ್ತಿದೀವಿ. ಆಯುಷ್ಯ ಮಂಡಲಂ ಅನ್ನೋ ಹೆಸರು ಏನ್ ಕ್ರಿಯೇಟ್ ಆಗಿದೆ, ಅದು ವಿಶ್ವದಾದ್ಯಂತ ಪಸರಿಸ್ಲಿ ಅಂತ ಹೇಳಿ ನಾವು ವಿಷಯನ ಮಾಡ್ತೀವಿ. ನಾವು ಇಂಟೆನ್ಷನ್ ಅನ್ನ ಸೆಟ್ ಮಾಡ್ತೀವಿ. ನಿಮ್ಮ ಜೊತೆಯಾಗಿ ನಾವು ಯಾವಾಗ್ಲೂ ಸದಾಕಾಲ ಇರ್ತೀವಿ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ಮತ್ತೆ ದಯಾನಂದ್ ಸರ್ಗೆ, ಅನುಷ್ಕಾ ಮೇಡಮ್ಗೆ. ಅನುಷ್ಕಾ ಮೇಡಮ್ ಈ ಆಯುಷ್ಯ ಮಂಡಲಂಗೆ ಒಂದು ರೂಟ್ ಕಾಸ್. ಸೊ ಬೀಜನೇ ಅವರು. ಇಷ್ಟು ಎತ್ತರಕ್ಕೆ ಬರ್ಲಿಕ್ಕೆ, ಇಷ್ಟೊಂದು ವಿಚಾರಗಳು ಬರ್ಲಿಕ್ಕೆ ಒಬ್ಬ ವ್ಯಕ್ತಿ ಕಾರಣ ಆಗಿದ್ದಾರೆ. ಅವ್ರಿಗೆ ಯಾವಾಗ್ಲೂ ನಾವು ಗ್ರೇಟ್ಫುಲ್ ಆಗಿರ್ತೀವಿ ಸರ್. ಡೆಫಿನೆಟ್ಲಿ ಮೇಡಮ್. ಈಗ ನೋಡಿ, ಇದ್ರ ಹಿಂದ್ಗಡೆ ಎಷ್ಟು ಎಫರ್ಟ್ಸ್ ಇದೆಯಲ್ವಾ. ಈ ದಯಾನಂದ್ ಸರ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಈ ಪ್ರಾಜೆಕ್ಟ್ ನ ಅನುಷ್ಕಾ ಮೇಡಮ್ ದಯಾನಂದ್ ಸರ್ ಇರ್ಲಿಲ್ಲ ಅಂದ್ರೆ ಬೇರೆ ಯಾರು ಈ ಪ್ರಾಜೆಕ್ಟ್ ಲೀಡ್ ಮಾಡಕ್ ಆಗ್ತಿರ್ಲಿಲ್ಲ. ನಾನ್ ಬರೋಕ್ಕಿಂತ ಮುಂಚೆ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಅದನ್ನೇ ಹೇಳಿದ್ದೆ. ಯಾಕಂದ್ರೆ ಈ ಒಂದು ಬುಕ್ ಇಲ್ಲಿ ಬರಬೇಕು ಅಂದ್ರೆ ಆಲ್ಮೋಸ್ಟ್ 5 years ಇಂದ ಎಫರ್ಟ್ಸ್ ಆಗ್ತಾ ಬಂದಿದ್ದಾರೆ. 5 ವರ್ಷ ಕೂಡಿಟ್ಟಿರೋ ಡೇಟಾನ ತಗೊಂಡ್ಬಿಟ್ಟು ನಾನು ಆ ಡೇಟಾ ಪ್ರೊಸೆಸ್ ಮಾಡ್ಲಿಕ್ಕೆ ನನಗೆ ತುಂಬಾ ಟೈಮ್ ಹೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲ ಡಿಸೈನ್ ಟೀಮ್ ಅಲ್ಲಿ ಇದರಲ್ಲಿರೋರು ಯಾರು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ಸ್ ಇಲ್ಲ. ನಮ್ಮ ಆಕ್ಯುಪ್ರೆಷರ್, ಕಲರ್ ಥೆರಪಿ ಅವ್ರಿಗೆ ಏನೂ ಐಡಿಯಾ ಇಲ್ಲ. ಡಿಸೈನ್ ಟೀಮ್ನವ್ರಿಗೆ ನಾವ್ ಏನ್ ಕೊಡ್ತೀವೋ ಅದನ್ನೇ ಅವ್ರು ಮಾಡೋದು. ಹಿಂಗಾಗಿ ನಾವೇನಾದ್ರು ಮಿಸ್ಟೇಕ್ ಮಾಡ್ಬಿಟ್ರೆ ಅವರು ಮಿಸ್ಟೇಕ್ ಮಾಡ್ತಾರೆ. ಈ ಎಲ್ಲಾ ಪ್ರೋಟೋಕಾಲ್ ಗಳನ್ನು ಸಹ ಅದನ್ನ ನೋಡ್ಬಿಟ್ಟು ಅದನ್ನ ರಿವ್ಯೂ ಮಾಡ್ಬಿಟ್ಟು ಇಲ್ಲಿವರೆಗೂ ಇಷ್ಟು ಟೈಮ್ ತಗೊಂಡಿದ್ದ ಇಂಟೆನ್ಷನ್ನೇ ಅದು. ಅದನ್ನೆಲ್ಲ ಕರೆಕ್ಟ್ ಪೇಷನ್ಸ್, ದಯಾನಂದ್ ಸರ್ ಪೇಷನ್ಸ್, ಅನುಷ್ಕಾ ಮೇಡಮ್ ಪೇಷನ್ಸ್ ಮೆಚ್ಚಬೇಕು. ಇವ್ರ ಜಾಗದಲ್ಲಿ ಬೇರೆ ಯಾರು ಆಗಿದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ಬಿಡ್ತೀರಾ ಅಂತ ಫೋರ್ಸ್ ಮಾಡಿ ಮಾಡ್ಸೋರು. ಬಟ್ ಇದು ಹೆಂಗಾಗಿದೆ ಅಂತಂದ್ರೆ ನಮ್ಮ ಡಿಸೈನ್ ಟೀಮ್ ಅಲ್ಲಿ ಆಗಿರ್ಬೋದು, ಮತ್ತೆ ನಾವು ಪರ್ಸನಲ್ ಆಗಿ ನಾನು ಲೀಡ್ ಮಾಡಿದ್ರಿಂದ ಹೇಳ್ತಿರೋದು, ಇದರಲ್ಲಿ ನಮಗೆ ನಾವು ತುಂಬಾ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾ ಬಂದಿದ್ದೀನಿ. ನಂದು IT ಫೀಲ್ಡ್ ಆಗಿರೋದ್ರಿಂದ ನಾನು ತುಂಬಾ ಪ್ರಾಜೆಕ್ಟ್ಸ್ ಮಾಡ್ತಾನೆ ಇರ್ತೀನಿ. ಬಟ್ ನಂದು ಈ ಒಂದು IT ಜರ್ನಿ ಬಂದ್ಬಿಟ್ಟು ಆಲ್ಮೋಸ್ಟ್ 5 years ಆಯ್ತು ಈಗ ಇಲ್ಲಿವರೆಗೂ. ನನ್ನ ಒಂದು ಇಡೀ ಜರ್ನಿ, ಎಂಟೈರ್ ಜರ್ನಿಲಿ ಈ ತರ ಒಂದು ಪ್ರಾಜೆಕ್ಟ್ ಅನ್ನ ನಾನು ಇಲ್ಲಿವರೆಗೂ ಮಾಡಿರ್ಲಿಲ್ಲ. ದಿಸ್ ಈಸ್ ಮೈ ಅಚೀವ್ಮೆಂಟ್ ಅಂತ ನಾ ಹೇಳ್ಬೋದು. ಯಾಕಂದ್ರೆ ಇದನ್ನ ಈ ಲೆವೆಲ್ಗೆ ಡೇಟಾ ತಗೊಂಡ್ ಬಂದ್ಬಿಟ್ಟು ಅದನ್ನ ಎಕ್ಸಿಕ್ಯೂಷನ್ ಲೆವೆಲ್ಗೆ ನಾನು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕಾರಣನೇ ಡೆಫಿನೆಟ್ಲಿ ದಯಾನಂದ್ ಸರ್ ಮತ್ತೆ ಅನುಷ್ಕಾ ಮೇಡಮ್. ಅಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ಹೀಲರ್ಗಳಂದ್ರೆ ಅವ್ರಿಗೂ ಸಹ ಫಾಲೋ ಅಪ್ ಮಾಡ್ಬೇಕು ಸಿಕ್ಕಾಪಟ್ಟೆ. ಒಬ್ರು ಇಬ್ರು ಆದ್ರೆ ಮಾಡ್ಬೇಕು, 20 ಜನ ಇದ್ದಾರೆ.
ಆ ಒಂದು ಅದ್ಭುತವಾದ ಎಫರ್ಟ್ಸ್ ಅವರಿಂದ ಇತ್ತು ಅನ್ನೋ ಪರ್ಪಸ್ಗೆನೆ ಇದು ಇಲ್ಲಿವರೆಗೂ ಬರ್ಲಿಕ್ಕೆ ಇದಾಗಿದೆ ಮೇಡಮ್, ಕಾರಣ ಆಗಿದೆ. ಹರೀಶ್ ಸರ್ ಒಂದ್ ಮಾತು ಹೇಳಿದ್ರು, ಖಂಡಿತ ಈ ಪುಸ್ತಕ ಒಂದ್ ಮೈಲಿಗಲ್ಲು ಆಗತ್ತೆ ಅಂತ ಹೇಳಿ. ಡೆಫಿನೆಟ್ ಆಗಿ ಅದ್ಭುತ ಈ ಪುಸ್ತಕ ಆಗತ್ತೆ, ಒಂದ್ ಡೆಫಿನೆಟ್ ಮೈಲಿಗಲ್ಲು ಆಗೇ ಆಗತ್ತೆ ಸರ್. ಓಕೆ, ಆಗುತ್ತೆ ಥ್ಯಾಂಕ್ ಯು. ಮೇಡಮ್. ಇದು ಒಂದು ತುಣುಕಷ್ಟೇ. ಈಗ ನಾವು ಇಲ್ಲಿವರೆಗೂ ನಾವು ಕಂಡಿರೋದ್ರಲ್ಲಿ, ನಾವು ನೋಡಿರೋದ್ರಲ್ಲಿ ಒಂದು ತುಣುಕಿದು. ಇನ್ನೂ 4 ವರ್ಷನ್ಸ್ ಬೇರೆ 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 ವರ್ಷನ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಅದರಲ್ಲಿ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಅಮೇಸಿಂಗ್ ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ಹಾಕಿದೀವಿ. ಇನ್ನು ಎಷ್ಟೋ ಕಾನ್ಸೆಪ್ಟ್ಸ್ ಇದೆ, ಅದನ್ನ ಬೇಕಿದ್ರೆ ಇನ್ನೊಂದು ಕ್ಲಾಸ್ ಮಾಡ್ಬಿಟ್ಟು ಅದರಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಯಾಕಂದ್ರೆ ಎಷ್ಟಾಗುತ್ತೆ ಅಷ್ಟು ಶಾರ್ಟ್ ಟರ್ಮ್ ಅಲ್ಲಿ ನಾವು ಅದನ್ನ ಕವರ್ ಮಾಡ್ಲಿಕ್ಕೆ ನೋಡಿದೀವಿ. ಹಿಂಗಾಗಿ ಮನೆ ಈಗ ಕಟ್ಬೋದಲ್ಲ ಮನೆ ಕಟ್ಬೋದಲ್ಲ ನಾವು? ಮನೆ ಕಟ್ಟಿದ ಹಣ ಎಲ್ಲ ಇದಕ್ಕೆ ಹಾಕಿದ್ದೇವೆ, ಮನೆ ಕಟ್ಬೋದಲ್ಲ ಈ ಸಲ? ಖಂಡಿತವಾಗಿ ಸರ್, ನಮ್ಗೆ ಖಂಡಿತವಾಗಿ. ಮನೆ ಬಿದ್ದು ನಾವು ಹಳ್ಳಿಯಲ್ಲಿರೋ ಮನೆ ಬಿದ್ದು ಬಿಡ್ತು ಹಿಂದ್ಗಡೆ ಗೋಡೆ. ಅದಕ್ಕೆ ಮಗುಗ್ ತೊಂದರೆ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಮತ್ತೆ ಅಪಾರ್ಟ್ಮೆಂಟ್ ಹಿಡ್ಕೊಂಡು ಇದೇವೆ ಈಗ. ನಾರ್ಮಲ್ ಆಗಿ ಈಗ ಸ್ವಲ್ಪ ಜನಕ್ಕೆ ಅನ್ಸ್ಬೋದು ನಾವು ಹಳ್ಳಿ ವಿಡಿಯೋಗಳನ್ನ ಹಾಕ್ತಾ ಇದ್ವಿ, ಈಗೆಲ್ಲ ನಾವು ಇದ್ರಲ್ಲಿ ಇದೇವೆ ಅಂತೇಳಿ. ನಮ್ಮನೆ ಬಿದ್ದು ಬಿಡ್ತಲ್ಲಿ ಕೆರವಾಶೆಯಲ್ಲಿ. ಹಾಗಾಗಿ ಕೆರವಾಶೆಯಲ್ಲಿ ಇರೋದೆಲ್ಲ ಈಗ. ಬಟ್ ಏನಂದ್ರೆ ಕಾರ್ಕಳದಲ್ಲಿ ಸಿಟಿಯಲ್ಲಿ ಈಗ 1 ವರ್ಷದ ಮಟ್ಟಿಗೆ ನಾವು ಮನೆ ಮಾಡ್ಕೊಂಡಿರೋದು. ಇವ್ರು ನೋಡಿದಾರೆ ನಮ್ಮ ಮನೇನ. ನಮ್ಗೆ ಇಷ್ಟು ಎನರ್ಜಿ ಇಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ, ನಮ್ಗೆ ಇರ್ಲಿಕ್ಕೂ ಮನ್ಸಿಲ್ಲ. ತುಂಬಾ ಚೆನ್ನಾಗಿದೆ, ಬಾಡಿಗೆನೂ ಅಷ್ಟೇನೆ ಇದೆ. ಬಟ್ ಏನಂದ್ರೆ ಇನ್ನೊಂದು ಈ ಬುಕ್ ಲಾಂಚ್ ಆದ ಕೂಡ ಅದ್ರ ಬಂದ ಹಣದಿಂದ ನಾವು ಮನೆಯನ್ನ ಕಟ್ಟಬೇಕಂತಿದೆ. ಅದು ಮಣ್ಣಿನ ಮನೆ ಕಟ್ತೇವೆ, ಹಂಚಿನ ಮನೆ ಕಟ್ತೇವೆ. ಆದ್ರೆ ಎಲ್ಲರೂ ನೋಡಿ ನೆಕ್ಸ್ಟ್ ಮಾಡಿದಾಗ ಬೇಕಂದ್ರೆ ಅದ್ರ ಬಗ್ಗೆ. ಓಕೆ, ಮತ್ತೆ ಮಗು ಹೆಸರು ಕೇಳ್ತಾ ಇದ್ರು ಒಬ್ರು. ಮಗು ಹೆಸರು ಹೇಳ ಶುಕ್ರ ಅಂತ ಇಟ್ಟಿದ್ದೇವೆ. ಇಡೀ ಬೆಂಗಳೂರು ತಿರುಗಿದ್ರು ನಿಮ್ಗೆ ಸಿಗಲ್ಲ ಹೆಸರು. ಶುಕ್ರ ಅಂತ ಹೇಳಿ. ಅವನು ಹುಟ್ಟಿದ ದಿನಾನೇ ನಿಮ್ ಸರ್ ಬಾಯಲ್ಲಿ ಬಂದ್ಬಿಡ್ತು ಶುಕ್ರ ಶುಕ್ರ. ನನ್ನ ಬಾಯಲ್ಲಿ ಬಂದ್ಬಿಡ್ತು ಶುಕ್ರ ಅಂತ ಹೇಳಿ, ಅದನ್ನೇ ಇಟ್ಬಿಟ್ಟೆ. ಹಾಗಾಗಿ ನಾನು ನಂಬರ್ ಕೂಡ ನೋಡಕ್ ಹೋಗಿಲ್ಲ. ಅವ್ರು ಹೇಳ್ತಾನೆ ಇದ್ರು, ಯಾರು ಇಟ್ಟಿರ್ಬಾರ್ದು, ಯುನೀಕ್ ಹೆಸರು ಹೇಳ್ತೇನೆ, ಯಾರು ಇಟ್ಟಿರ್ಬಾರ್ದು, ಯಾರು ಇಟ್ಟಿರ್ಬಾರ್ದು. ನಮ್ಗೆ ಆಶ್ಚರ್ಯ ಆಯ್ತು, ಈ ಹೆಸರು ಎಲ್ಲಿಂದ ಬಂದ ಅವ್ರ ತಲೆಗೆ ಅಂತ. ನಾ ಹೇಳಿದ ನಂಬರ್ 5 ಮತ್ತೆ 6 ಅದೇ ನಂಬರ್ ಬಂದಿದೆ. ಡೇಟ್ ಆಫ್ ಬರ್ತ್ 14 ಅಂತ ಹೇಳಿದ್ರು, ಬಟ್ 5ಕ್ಕೆ ಆಯ್ತು. ಸೊ 5, 6 ಬಂದಿರೋದ್ರಿಂದ 6 ಬಂದ್ಬಿಟ್ಟು ವೀನಸ್. ಹಾಗಾಗಿ ಶುಕ್ರ ಅಂತ ಇಟ್ಟಿದ್ದೇನೆ. ಶುಕ್ರ ನಮ್ಗೆ ಇಡೀ ಬೆಂಗಳೂರು ತಿರುಗಿದ್ರು ಸಿಗಲ್ಲ ಅನ್ಕೋತೀನಿ. ಅವ್ರ ಬಾಯಿನಲ್ಲಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಬಾಯಿನಲ್ಲಿ ಒಂದೇ ಮತ್ತೆ ಬರೋದು, ಮಗು 5ನೇ ತಾರೀಕು ಹುಟ್ಬೇಕು, 5ನೇ ತಾರೀಕು ಹುಟ್ಬೇಕು. ಆಕ್ಚುಲಿ ಆ ಒಂದು ಡೆಲಿವರಿ ಇನ್ನೂ ಮುಂದಕ್ಕಿತ್ತು, ಆದ್ರೆ 5ನೇ ನಮ್ಗೆ ಅನ್ಕೊಂಡೇ ಇರ್ಲಿಲ್ಲ, ಆಶ್ಚರ್ಯ ಆಗೋಯ್ತು ನಮ್ಗೆ. 5ನೇ ತಾರೀಕಿನೇ ಡೆಲಿವರಿ ಆಗೋಯ್ತು. ನಂಬರ್ 6 ಆರೆಂಜ್ ಆಗಿ ಇಟ್ಕೊಂಡಿದ್ದೆ ಆ ದಿವಸ ನಾನು. ಐ ಥಿಂಕ್ ಅದು ಒಂದು ಕಾರಣ ಇರ್ಬೋದು. ಬಟ್ ಅದೇ ಡೇಟ್ ಆಗಿದೆ, ಬಟ್ 10 ದಿವಸ ಮೊದಲಾಯ್ತು ಅಷ್ಟೇನೆ. ಸೊ ಕೇಳ್ತಾ ಇದ್ರಿ, ಹೇಳಿದ್ದೇನೆ ಶುಕ್ರ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಮನೆ ಕಟ್ಬಿಡ್ತೇವೆ ನಿಮ್ಮ ಬುಕ್ಕಿನ ಹಣದಿಂದ ಬಂದಿಂದ. ಚಿಕ್ಕ ಮನೆ ಅಷ್ಟೇನು ದೊಡ್ಡದೇನಲ್ಲ. ಓಕೆ, ಥ್ಯಾಂಕ್ ಯು. ಆಯ್ತು. ಹಾಗೆ ಸರ್. ಓಕೆ, ಎಸ್. ಮತ್ತೆ ಯಾರಿಗಾದ್ರು ಕ್ವಶನ್ಸ್ ಇದೆಯಾ? ಗೀತಾ ಮೇಡಮ್ ಅನ್ಮಿಟ್ ಮಾಡಿ. ನಮಸ್ಕಾರ ಸರ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಪುಸ್ತಕಗಳು ಮಾಡಿರೋದಕ್ಕೆ ಎಲ್ಲದಕ್ಕೂ. ನಮ್ಗೆ ಇಷ್ಟೊಂದು ಆಕ್ಚುಲ್ ಆಗಿ ನಾನು TEM ಕೋರ್ಸ್ ಕಲಿಯೋದಕ್ಕೆ ಆಶು ಮಂಡಲಮ್ಮೆ ಕಾರಣ. ಆಮೇಲೆ ಇದು ಟಂಗ್ ಡಯಾಗ್ನೋಸಿಸ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ನೀವು ಆ ಪುಸ್ತಕದಲ್ಲಿ ತರ್ತಾ ಇರೋದ್ರಿಂದ ತುಂಬಾ ಒಳ್ಳೇದು. ತುಂಬಾ ಅದೇ ಮೇಡಮ್, ಥ್ಯಾಂಕ್ಸ್ ಈಗ ನಿಮ್ಗೆ. ನಮ್ಗೆ ಏನ್ ಪ್ರಾಬ್ಲಮ್. ಹಾ ಮೇಡಮ್, ಓಕೆ. ನಮ್ಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ಪ್ರಾಬ್ಲಮ್ಸ್ ಎಲ್ಲ ಹೆಂಗ್ ಕಂಡುಹಿಡಿಬೇಕು ಅದೇ ಗೊತ್ತಿಲ್ಲ. ನಾವು ಡಯಾಗ್ನೋಸ್ ಕರೆಕ್ಟ್ ಕಲ್ಕೊಂಡ್ರೆ ಸಿಕ್ಕಾಪಟ್ಟೆ ಮೆಥಡ್ಸ್ ಇದೆ, ಅದರಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಈಸಿಯಾಗಿ ತಗೋತಾ ಹೋಗ್ಬೋದು. ಹಿಂಗಾಗಿ ಆ ಡಯಾಗ್ನೋಸ್ ಪರ್ಪಸ್ಗೆನೆ ದಯಾನಂದ್ ಸರ್ ಹಾಕ್ಬಿಡಿ ಅದು ಒಂದು ಟಂಗ್ ಡಯಾಗ್ನೋಸ್ ಅಂತ ಹೇಳಿದಕ್ಕೆ, ಅದನ್ನ ಹೌದು ಸರ್. ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟೆ. ನಿಮ್ಮೆಲ್ರಿಗೂ, ನಿಮ್ ಟೀಮ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರೆ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಈ ಕೋಡ್ ಕೊಟ್ಟಿದ್ದೀರಲ್ವಾ, ಸ್ಕ್ಯಾನ್ ಕೋಡ್, ಅದ್ರಲ್ಲಿ ಹೇಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀವು ಇಲ್ಲ ಮೇಡಮ್, ಲಿಂಕ್ ಹಾಕ್ತಾರೆ. ನಿಮ್ಮ ಒಂದು ಎಲ್ಲಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ಸಹ ಲಿಂಕ್ ಅನ್ನ ದಯಾನಂದ್ ಸರ್ ಹಾಕ್ತಾರೆ. ಈ ಸೆಷನ್ ಮುಗಿದ್ಮೇಲೆ ಲಿಂಕ್ ಬರುತ್ತೆ. ಈಗ ಯಾರಾದ್ರೂ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಮಾಡೋರು ಮಾಡ್ಬೋದು. ವೆಬ್ಸೈಟ್ ಅಲ್ಲಿ ಹೋದ್ರೂ ಸಿಗುತ್ತೆ ನಿಮ್ಗೆ ಬುಕ್, ಬಟ್ ಹಾಕ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಇನ್ನೊಂದು 10 ನಿಮಿಷದಲ್ಲಿ ಲಿಂಕ್ ಬರುತ್ತೆ, ಎಲ್ಲ ಗ್ರೂಪ್ ಅಲ್ಲಿ ಹಾಕ್ತಾರೆ, ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಕೋಬಹುದು. ಮತ್ತೊಮ್ಮೆ ಧನ್ಯವಾದಗಳು ದಯಾನಂದ್ ಸರ್, ಅನುಷ್ಕಾ ಮೇಡಮ್, ಎಲ್ಲಾ ಟೀಮ್ ಮೆಂಬರ್ಸ್ ಎಲ್ಲಾರ್ಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಾಕು ಅನ್ಕೋತೀನಿ. ಈಗ ಎಲ್ಲ ಬುಕ್ ಮಾಡೋರು ಮಾಡ್ತಾರೆ. ಓಕೆ, ತುಂಬಾ ಧನ್ಯವಾದ ಪ್ರವೀಣ್ ಇಷ್ಟೊತ್ತು ಎಲ್ಲ PPT ಮುಖಾಂತರ ಹೇಳ್ಕೊಟ್ಟಿದ್ದಾರೆ. ನಿನ್ನೆ ಕೂಡ ತುಂಬಾ ಕ್ಲಾಸ್ ಚೆನ್ನಾಗಿತ್ತು. ಒಂದೇ ತಾಸಲ್ಲಿ ಎಷ್ಟೋ 1000 ಜನ ನೋಡಿದ್ದಾರೆ, ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ತುಂಬಾ ಧನ್ಯವಾದ. ಹೀಗೆ ನಮ್ಮೊಟ್ಟಿಗೆ ಮುಂದೆರಿ, ಎಲ್ಲಾ ಸೀರೀಸ್ಗಳನ್ನು ಬಿಡುವ. ಡೆಫಿನೆಟ್ಲಿ ಸರ್, ಮಾಡೋಣ. ಈಗ ನಿಮ್ಮ ಎಲ್ಲರೂ ಸಹಕಾರ ಇಂಪಾರ್ಟೆಂಟ್. ಈಗ ಈ ಒಂದು ಪುಸ್ತಕಕ್ಕೆ ನೀವು ಹೆಂಗ್ ಪ್ರಿಫರೆನ್ಸ್ ಕೊಟ್ಟು ನೀವು ಅದನ್ನ ಹೆಂಗೆ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತೀರೋ, ಅದು ನಮಗೆ ಮುಂದಿನ ಪುಸ್ತಕಗಳನ್ನ ತರಲಿಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವು ಕೇಳಿದ್ದಾರೆ 50, 100 ಎಲ್ಲ ಹಾಕಿದ್ದೇನೆ ಕ್ವಾಂಟಿಟಿಗಳನ್ನ. ನೀವು ಮಾಡ್ಕೊಳ್ಳಿ, ಮಾಡಿ ಎಷ್ಟಾದ್ರೂ ಅಷ್ಟು ಮಾಡಿ. ಶಾಲೆಗಳಿಗೆ ಒಂದು 2000 ಬುಕ್ಗಳನ್ನ ಇಟ್ಟಿದ್ದೇವೆ ನಮ್ಮ ಕೊಡ್ಲಿಕ್ಕೆ. ಸೊ ಅದನ್ನು ಕೂಡ ಅಪ್ಡೇಟ್ ಮಾಡ್ತೇನೆ. ಥ್ಯಾಂಕ್ ಯು.
ಥ್ಯಾಂಕ್ ಯು, ನಮಸ್ತೆ ಎಲ್ರಿಗೂ. ಇದು ಪ್ರೀ ಬುಕ್ಕಿಂಗು, ಆಗ್ಲೇ ಹೇಳ್ದಂಗೆ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಬುಕ್ ಮಾಡಿದ್ಮೇಲೆ 15 ಡೇಸ್ ಆಗಬೇಕು. ಓಕೆನಾ? ಥ್ಯಾಂಕ್ ಯು.